ಸತೀಶಣ್ಣ, ನೀನು ಇವಾಗ ಮನಿಕೊಂಡು ಆರಾಮಾಗಿ ರೆಸ್ಟ್ ತಗೋ. ನಾಳೆ ಸಂಡೆ ಹೊತ್ತಿಗೆ ನಿಮ್ಮೂರಿಗೆ ತಲುಪಿಸ್ಬಿಡ್ತೀನಿ ನಿನ್ನ. ಹೂ ಕಂಡ ಮುಡ್ಲಿ, ನನಗೂ ಸಾಕಾಗೋಗದೆ. ನಾನು ಎಷ್ಟೊತ್ಕನ ಊರು ಕಂಡೇನು ಅಂತ. ಏನೇ ಹೇಳು, ಈ ಟ್ರಿಪ್ಪು ಸುತ್ತೋದು ಅಂತೀವಿ 2 ದಿವಸ ಅಷ್ಟೇ. ಆಮೇಲೆ ಎಷ್ಟೊತ್ತಿಗೆ ನಮ್ಮ ಊರಿಗೆ ಹೋದೆವು ಅಂತೀವಿ. ಈ ಮನೇಲಿದ್ದಾಗ ಆಚೆ ಊಟ ಮಾಡ್ತೀವಿ, ಆಚೆಗೆ ಬಂದಾಗ ಎಷ್ಟೊತ್ತಿಗೆ ನಮ್ಮ ಮನೆಗೋಗಿ ತಂಗ್ಲಿ ಉಣ್ಬಿಡ್ತೀವೋ ಅನ್ಸ್ತದೆ. ಏನಂತಿಲ್ಲ? ಅದಕ್ಕೆ ಕಣೆ ಹೇಳೋದು, ದೂರದ ಬೆಟ್ಟ ನುಣ್ಗೆ ಅಂತವ. ಅಲ್ಲ ಕಣಪ್ಪ, ನೀನೇ ಹಿಂಗಂದ್ರೆ ನಮ್ಮ ಕತೆ ಹೆಂಗೆ ಅಂತ. ತಿಂಗಳಲ್ಲಿ 20 ದಿವಸ ಆಚೆಲೇ ಇರ್ತೀವಿ. ಮನೆ ಊಟ ಹೊಂಚ್ಕೊಂಡು ಕುತ್ಕೊಂಡ್ರೆ ಊಟಕ್ಕೆ ಗತಿರಲ್ಲ, ಅವಾಗೇನು ಮಾಡೋಣ? ಅದಕ್ಕೆ ನಾನೊಂದು ಐಡಿಯಾ ಹೇಳ್ತೀನಿ, ಹಂಗೆ ಮಾಡು. ಸುಮ್ಕೆ ಒಂದು ಎಂಟ್ರನ್ನ ಕಟ್ಕೊಬಿಡು. ಅವಳಿಗೂ ನಿನ್ನೆ ತಿರುಗೋಗ್ತಿರ್ಬೇಕು. ಮತ್ತೆ ಹೋಗಿತ್ತವಲ್ಲ ಒಲೆ ಹಾಕಿ ಕೊಟ್ಬಿಡು, ಮನೆ ಊಟನೇ ಮಾಡಿಕೊಟ್ಬಿಡ್ತಾಳೆ. ಏನಂತಿ? ಓಹೋ, ಒಳ್ಳೆ ಕತೆ ಹೇಳ್ದೆ ನೋಡಿ ನೀನು ಮತ್ತೆ. ಹ್ಞೂ ಮುಳ್ಳೆ, ನೀವ್ಯಾಕೆ ಇನ್ನೂ ಮದುವೆ ಆಗಿಲ್ಲ? ನೀವು ಮದುವೆ ಆದರೆ ನಮ್ಮಂಗೆ ಜೋಡಿ ಆಯ್ತಿರಲ್ಲ. ಅಯ್ಯೋ, ಅದಕ್ಕೆ ಆಗಂತ ತಗೊಳ್ಳಿ. ನಮ್ಮ ಅವನು ಹಂಗೆ ಅಂತಾಳೆ. ನಮ್ಮ ಮನೇಲಿ ಬಂದಿರೋರು ಎಲ್ಲರೂ ಸಿಗ್ಬೇಕಲ್ಲ ಅಲ್ಲಿ ಗಂಟ. ಅಯ್ಯ, ನಾವೆಲ್ಲ ಇಲ್ವೇ? ಹುಡುಗಿ ಕೊಡ್ತೀವಿ ತಗೊಳ್ಳಿ. ಮುಳ್ಳೆ, ಒಂದು ಮಾತು ಹೇಳಲೇನಲ್ಲ, ನಿನ್ನ ಜೊತೆ ಇಷ್ಟು ವರ್ಷ ಕಳೆದಿದ್ರು ನೀನು ಇಷ್ಟು ಹತ್ರ ಆಗಿರಲಿಲ್ಲ. ಈ 3 ದಿವಸ ನಿನ್ನ ಜೊತೆ ಕಳೆದ್ಮೇಕೆ ನೀನು ಭಾಳ ಹತ್ರ ಆಗ್ಬಿಟ್ಟೆ. ಇದೇ ಒಂದು 2 ತಿಂಗಳು ಮುಂಚೆ ನೀನು ಸಿಕ್ಕಿದ್ರೆ ಬೇಡ ಬಿಡು. ಏನು ರೀ, ಏನು ಹಂಗೆ ಹೇಳ್ತಾ ಇದ್ದೀರಿ? ನಮ್ಮ ಮಾವಯ್ಯನ ಒಪ್ಪಿಸಿ ಪವಿನ್ ನಿನಗೆ ಕೊಟ್ಟು ಮದುವೆ ಮಾಡಿಸಿ ನಿನ್ನ ಸಾಯೋ ಗಂಟ್ಲು ನನ್ನ ಜೊತೆಲೇ ಇಸ್ಕೊಬಿಡ್ಬೇಕಾಯ್ತು. ಇದ್ಯಾಕೆ ಹಿಂಗಾಗೋದೆ? ಏನಿಲ್ಲ ಕಣಣ್ಣ, ನೀನು ತಮಾಷೆ ಮಾಡ್ತಿದ್ಯಲ್ಲ ಅದಕ್ಕೆ ನಗ ಬಂತು. ಮತ್ತೆಲ್ಲ ನಗ್ತಿಲ್ಲವಲ್ಲ. ಸುಮ್ಕಿರು, ನೀನೇ ಆಫ್ ಮೆಂಟ್ಲು ಹಂಗೆ ಹಿಂಗೆ ಅಂತೀಯ. ಆಮೇಲೆ ಹುಡ್ಗಿನ ಕಟ್ಕೊಂಡಿದ್ರೆ ನನ್ನ ಗತಿ ಆಮೇಕೇನು? ಅಯ್ಯೋ ಸುಮ್ಕಿರಿ ಮುಡ್ಲಿ, ಇವ್ರು ಆಡ್ತಾರೆ ಅಂತ ಆಡ್ಬೇಡ್ರಿ ರೀ. ನೋಡಿದ್ರೆ ನೀವು ಹುಡ್ಗಿನ ಆಫ್ ಮೆಂಟ್ಲು ಹಂಗೆ ಹಿಂಗೆ ಅನ್ನೋದಕ್ಕೆ ನೋಡಿದವರೆಲ್ಲ ಹಂಗೆ ತಿಳ್ಕೊಂಡವ್ರೆ. ಹೇಳ್ತೀನಿ, ಮದುವೆ ಬಂದಿರೋ ಹುಡ್ಗಿನ ಹಂಗೆ ಅನ್ಬೇಡ್ರಿ ಅಂತವ. ಈಗ ಸದ್ಯಕ್ಕೆ ಅವಳು ಮದುವೆ ಆಯ್ತದೆ, ಇನ್ನು ಆಮೇಕಾರ ಹಂಗೆ ಅನ್ನೋದು ಬಿಟ್ಬಿಡ್ರಿ. ಅಯ್ಯ, ಅವಳು ಮದುವೆ ಆದರೆ ಅವಳು ಯಾವತ್ತಿದ್ರು ನಮ್ಮ ಅವನ ಮಗಳಯ್ಯ. ಅವಳನ್ನ ನಾವು ಚೇಡ್ಸೋದೆಯಾ? ಏನಂತಿಲ್ಲ ಮುಳ್ಳಿ? ಏನೋ ಮಾಡಪ್ಪ. ಸರಿ, ನೀವು ಮನೆ ಕಡೆ ಊಟ ಏನು ಬೇಕು ಅಂತವ ಫೋನ್ ಮಾಡಿ ಆರ್ಡ್ರ್ ಕೊಡ್ರಿ, ತಂದು ಕೊಡ್ತಾರೆ. ಇಲ್ಲ ನೀವೇ ಕೆಳಗೆ ಮಾಡಂಗಿದ್ದು ಮಾಡಿರಿ. ನಂಗಂತೂ ಊಟ ಗಿಟ ಏನು ಬೇಡ, ಕಾಲೆಲ್ಲ ನೋಯ್ತಾ ಹೋಗಿ ಮನೆ ಬರ್ತೀನಿ. ಮುಳ್ಳಿ, ಇಷ್ಟೆಲ್ಲ ಸುತ್ತಾಡಿ ಹಸ್ಕೊಂಡು ಮನಗಿರೆ ಮಾಡಿ ತಪ್ಪು. ಊಟ ಮಾಡ್ಕೊಳ್ಳಿ ನೀವು, ನಿಮಗೂ ತರಿಸ್ತೀವಿಲ್ಲಯ್ಯ. ಇಲ್ಲ ಬರ್ರಿ ಕೆಳಕ್ಕೆ ಹೋಗೋಣ. ಅಯ್ಯೋ ಅದಕ್ಕೆ ಇಲ್ಲ, ನಾನು ಟೀನ ಒಂದು 2 ಕಿಟ ಕುಡಿದ್ಬಿಟ್ಟು ಸಾಯಂಕಾಲ ಒಂದಿಷ್ಟ ಅದು ಇದು ತಿನ್ನಲ್ಲ, ಹೊಟ್ಟೆ ಹಸಿಲ್ಲ, ತುಂಬ ಕಾಲು ನೋಯ್ತವೆ. ಈಗ ಮನಿಕೊಂಡು ಬೆಳಗ್ಗೆ ಬಿರ್ನ ಎಚ್ಚರ ಆಯ್ತದೆ. ಆಮೇಲೆ ಇಲ್ಲಿಂದ ಎಲ್ಲರೂ ಅವ್ರ ಊರುಗಳಿಗೆ ಕಲಿಸೋ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಆಮೇಲೆ ಮುರಳಿ ಇಟ್ಕೊಂಡ್ಲಾ, ಮಾವ ಬರುವಾಗ ಹೇಳ್ದ, ನೀನು ಈಗ ಸೀದಾ ನಮ್ಮನ್ನು ಬಿಟ್ಬಿಟ್ಟು ವಾಪಸ್ ಹೋಗ್ಬಾರ್ದಂತೆ, ನಮ್ಮ ಕೂಟನೇ ಊರಿಗೆ ಬರಬೇಕಂತೆ. ಅದಕ್ಕೆ ನನಗೆ ಕೆಲಸ ಅದ, ನಾನೆಲ್ಲಿ ಬರಲಿ? ಅಯ್ಯೋ, ಈಗ ಹೋಗಿ ಈಗಿಂದೆಲ್ಲ ಲೆಕ್ಕ ಬುಕ್ಕ ನೋಡಿ ಎಲ್ರಿಗೂ ಸಂಬಳ ಕೊಟ್ಟು ಹೊಸಿ ಸುಧಾರಿಸ್ಕೊತಿದ್ದಂಗೆ ತಿರ್ಗಿ ಇನ್ನೊಂದು ಟ್ರಿಪ್ಪಿಗೆ ಹೊಂಡಬೇಕಲ್ಲ ನಾನು. ಅಯ್ಯೋ ಯಪ್ಪ, ನಿನ್ನ ಕೆಲಸ ಯಾರು ಕಂಡಿಲ್ದೇ ಇರಲ್ಲ. ಸುಮ್ಕೆ ಬಾ, ನಮ್ಮ ಪೊಯ್ ಮದುವೆ ಆಗಂಟ ಹೋಯ್ತಾ ಬರ್ತಾ ಇರು. ನಮ್ಮ ಮಾವ ಇನ್ನೇನೋ ಭಾಳ ಉಪಕಾರ ಮಾಡಿದ್ಯಂತೆ. ಅವಯ್ಯ ಒಳ್ಳೆ ಬಾ 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 ಅಂತದೆ. ನೀನು ನೋಡಿದ್ರೆ ಹಿಂಗೆ ಅಂದ್ಬಿಟ್ರೆ ಹಂಗೆ. ಹ್ಞೂ ಮುಡ್ಲಿ, ಮದುವೆಗೆ ಬಂದಾಗ ಯಾವ್ದಾರು ಹುಡುಗಿ ಸಿಕ್ಕಿದ್ರೆ ಅಲ್ಲೇ ಮಾತುಕತೆ ಮಾಡಿ ಮುಂದಿನ ಮದುವೆ ನಿಮ್ಮದೇ ಮಾಡ್ಬಿಡೋಣ. ಅಯ್ಯೋ ಅದಕ್ಕೆ ನೀವೊಳ್ಳೆ ಮದುವೆ ಅಂತವ, ಸುಮ್ಕಿರಿ. ಓ ಬೇಡವಾ ಮದುವೆ? ಸರಿ ಹಂಗಾರ ಒಂದು ಕೆಲಸ ಮಾಡಲಾ, ಹೆಂಗಿರು ಈಗ ಎಂಥದ್ದು ಹಿಮಾಲಯ ಇತ್ತವ ಕರ್ಕೊಂಡು ಹೋಗಿದ್ದಲ್ಲ, ಅಲ್ಲೆಯ ಒಂದು ಗುಹೆ ಪಯ್ಯ ನೋಡ್ಕೊ. ಒಂದು ದಿವಸ ಎಲ್ಲರೂ ಬಂದು ಸನ್ಯಾಸಿ ಮಾಡ್ಬಿಡ್ತೀವಿ, ಹೋಗಿ ಕುತ್ಕೊಬಿಡುವಂತೆ. ಇದೆಲ್ಲ ಸತೀಶಣ್ಣ ಹಿಂಗನ್ಬಿಟ್ಟೆ. ಮತ್ತಿನ್ನಲ್ಲ ಮತ್ತೆ ಮದುವಾಗು ಅಂದರೆ ಬೇಡ ಅಂತಿ, ಸನ್ಯಾಸಿನಾರ ಆಗತ್ತಾಗೆ. ನೀನುವೇ ನಮ್ಮವ್ವ ಹೇಳ್ದಂಗೆ ಹೇಳ್ತಪ್ಪ. ಏನು ಹೇಳ್ತಾರೆ ನಿಮ್ಮವ್ವ? ಅಯ್ಯೋ ಮನೇಲಿ ಒಬ್ಬಳೇ ಇದ್ದು ಬೇಜಾರಾಯ್ತದ ಕಣ್ಲಾ. ನೀನು ಊರು ತಿರ್ಗಕ್ಕೆ ಹೋದಾಗ ಒಬ್ಳು ಸೊಸೆ ಅಂತ ನಾರ ಇದ್ದರೆ ಅವಳ ಕುಟೆಗೆ ಜಗಳವೋ ಪಗಳವೋ ಆಡ್ಕೊಂಡಿರ್ತೀನಿ, ಒಬ್ಳು ಮದುವೆ ಮಾಡ್ಕೊ ಬರಲ್ಲ ಅಂತ. ನಿಮ್ಮವನು ನಂಜಾತ್ಕನೇ ಇರ್ಬೇಕಂಡ. ಸುಮ್ಕಿರಿ ಮತ್ತೆ, ನೀವು ಒಳ್ಳೆ ತಮಾಷೆ ಮಾಡ್ಕೊಂಡು ಅವ್ರ ಅಮ್ಮ ಏನೋ ಬೇಜಾರು ಹೇಳಿಸ್ತಾರೆ. ಅಲ್ಲ ಕಂಡ ಮುಳ್ಳಿ, ಯಾಕ್ಲಾ ನೀನು ಮದುವೆ ಆಗಿಲ್ಲ ಅಂತ? ಅಲ್ಲ ನಿಮ್ಗೇನು ಕೊರತೆ? ಹಣ ಇಲ್ವಾ, ಆಸ್ತಿ ಇಲ್ವಾ, ಓದಿಲ್ವಾ, ಕೆಲಸ ಇಲ್ವಾ? ಯಾಕೆ ಏನು ಸಿಕ್ಕಕ್ಕ ಇಲ್ವಾ ನಿಮಗೆ? ಅಯ್ಯೋ ಅದಕ್ಕೆ ಸಿಗ್ತವೆ. ಅವರು ಹೇಳಿದ್ದನ್ನ ಅವ್ವನು ಬಂದು ನನ್ನ ಹತ್ರ ಓದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಒಂದು ನಮ್ಗೆ ಉಪಕಾರ ಅವ್ರಿಗೆ ಉಪಕಾರ ಹಾಕಿಲ್ಲ, ಇಬ್ರಿಗೂ ಉಪಕಾರ ಜಾತ್ಕೊಂಡು ಹಾಕಿಲ್ಲ. ಹಿಂಗೇನೋ ಒಂದು ತಲೆನೋವುಗಳು. ಹಂಗಾಗಿ ಇನ್ನೂ ಆಗಿಲ್ಲ ಕಣೆ ಹೇಳಿ. ನಾನು ಅರ್ಧ ತಲೆ ಕೆಸ್ಕೊಳ್ಳೋದು ಬಿಟ್ಬಿಟ್ಟಿನಿ, ಆದಾಗಲಿ ಓದತೆಗೆ ಅಂತ. ಅಲ್ಲ ಕಣ್ಣ, ತಲೆ ಕೆಸ್ಕೊಳ್ದಿಲ್ಲ ಆದಾಗಲಿ ಅಂತ ಬಿಟ್ಬಿಟ್ರೆ ವಯಸ್ಸಾಗೋಯ್ತದೆ, ಅವಾಗೇನು ಮಾಡ್ತಿಲ್ಲ. ಅಯ್ಯ ಅಷ್ಟು ಮೀರಿ ಆಗೋಗ್ಲಿ ಬಿಡೋತೆಗೆ ಹಾಳಾದೋನೆ. ಅಲ್ಲ ಕಣ್ಲ, ನಾವೆಲ್ಲ ಮದುವೆ ಮಾಡ್ಕೊಂಡು ಮಕ್ಳು ಮಾಡ್ಕೊಂಡು ನೀನು ಸನ್ಯಾಸಿ ಹಂಗೆ ತಿರುಗುವಂತ ಬಿಡೋನೆ. ನಿನಗೆ ವಯಸ್ಸಾದ್ಮೇಲೆ ಏನು ಮಾಡ್ತಿಲ್ಲ? ಅಯ್ಯ ಅದಕ್ಕೆ ತಲೆ ಕೆಸ್ಕೊಡೋಣ. ಈಗ ನಿಮ್ಮ ಮಕ್ಳು ಮರಿ ಆಯ್ತವಲ್ಲ, ಅವಕ್ಕೆ ಪಾಡಿಸ್ಕೊಂಡು ಕಳ್ಕೊಬಿಡೋದು. ಏನು ಕಳ್ಕೊತಿ? ಆಸೆಯ ಜೀವನವ ಎರಡು ಒಂದೇ ಬಿಡು. ಈಗ ನನ್ನ ಮದುವೆ ವಯಸ್ಸು ಎತ್ಕೊಂಡು ನೀನು ನಿದ್ದಾಳು ಮಾಡ್ಕೊಬೇಡ. ಒಳ್ಳೆ ಮಾತಾಡಿದೆ ನೀನು. ನನ್ನ ಮದುವೆ ವಯಸ್ಸಿಗೆ ನಿದ್ದಾಳು ಮಾಡ್ಕೊಂಡಿಲ್ಲ, ನಿನ್ನ ಮದುವೆ ವಯಸ್ಸಿಗೆ ಕಾಳು ಮಾಡ್ಕೊಂಡೇನೆ. ಸರಿ ಬಿಡ್ರಿ, ಅವ್ರೋಗಿ ಮನೆ ಕಳ್ಳಿ. ಪಾಪ ಬಿರ್ನ ಎದ್ದು ಈ ಬೇಜಾನ್ ಕೆಲಸಗಳವೆ. ಇನ್ನು ಅಷ್ಟೊಂದ್ಸರಿ ಜನಗಳನ್ನ ಅವ್ರವ್ರು ಕಳ್ಸೋದು ಬೇಡವೇ? ಜನರೇ ಯಾವಾಗಲೂ ನಿಂತೆ ಆಗೋಯ್ತು. ಬೇರೆಯವ್ರ ಕಷ್ಟ ಎಲ್ಲ ಅರ್ಥ ಆಯ್ತದೆ, ನನ್ನ ಮಾತ್ರ ಅರ್ಥ ಆಗಿಲ್ಲ. ಸತೀಶಣ್ಣ ನಿಂದೇನಲ್ಲ ಕಷ್ಟ? ಹೋಗ್ಲಾ ಮನಿಕೋ ಸುಮ್ಕೆ. ಓಹೋ ಬರಬೇಕು. ಹಾಂ ಎಲ್ಲೋ ಇಬ್ಬರೇ ಬಂದಿದ್ದೀರಾ? ಆ ಹುಡುಗ ಎಲ್ಲೋ ಕಾಣಿಸ್ತಾ ಇಲ್ಲ.
ಮಾವಯ್ಯ 15-20 ದಿವಸದಿಂದ ನಮ್ಮ ಕೂಟನೇ ಅವನೇ. ಅವ್ನಿಗೇನು ಮನೆ ಮಟ್ಟ ಇಲ್ವೇ? ಅವ್ರು ಅವ್ನು ನೋಡೋಕೆ ಹೋಗೋನ್ ತಗೋ. ನೀನೇನು ನಮಗಿಂತ ಹೆಚ್ಚಾಗಿ ಅವನ್ನೇ ಹಚ್ಕೊಂಬಿಟ್ಟಿರಂಗಿದ್ದಿ. ಮಾವಯ್ಯ ನೀವು ಕರೆದ್ರಿಂತ ನಾವು ಹೇಳಿದ್ದೀವಿ. ಅವರು ಹೊಸಿ ಕೆಲಸ ಅದೇ ಮುಗಿಸ್ಕೊಂಡು ಬರ್ತೀನಿ, ಯಾವಾಗಾರ ಬಿಡು ಮಾಡ್ಕೊಂಡು ಅಂತ ಹೇಳೋರೆ. ಬರ್ತಾರೆ ತಗೊಳ್ಳಿ. ಇವ ಶಶಿ, ಆ ಹುಡುಗ ಅವತ್ತು ಎಷ್ಟು ಪಯಚಾಡೋಗೋದ ಗೊತ್ತೇ ನಾನು ಬಿದ್ದಾಗ. ಅದು ಅಲ್ಲದೆ ಅವಾಗ ಮನೆಗೆ ಯಾರೂ ಇರಲಿಲ್ಲ. ಅವನು ಇರಲಿಲ್ಲ ಅಂದ್ರೆ ಏನಾಗಿರೋದು? ಅದಕ್ಕೆ ಕಣವ ನಿನ್ನ ಗಂಟು ನೋಡಿ ಹೆಂಗಾಡ್ತಾನೆ. ಏ ಮಾವಯ್ಯ, ನಾನೇನಾಡ್ದೆ? ನೀನು ಈಗಲೆಯಾ ನೀನಿಬ್ಬರು ಮಕ್ಳು ಬಿಟ್ಟು ನನಗೆ ಆಸ್ತಿ ಕೊಡ್ತೀಯ ಅಂದ್ಬಿಟ್ಟು ನೀನು ಹೆಂಡತಿ ಮಕ್ಕಳೆಲ್ಲ ಗುರುಗುರು ಅಂತವ್ರೆ. ಇನ್ನು ನಿನ್ನ ಅವನು ಹಚ್ಕೊಂಡು ಅವ್ನಿಗೂ ಒಂದು ಭಾಗ ಅಂದರೆ 4 ಭಾಗ ಆಗೋದ್ರೆ ನಿನ್ನ ಮನೆಯವ್ರು ಬಿಟ್ಟಾರೆ ನಿನ್ನ. ಲೇ ಸತೀಸ, ಸುಮ್ಕಿಲ್ಲ. ನಿಮ್ಮ ಅತ್ತೆ ಇಲ್ಲೇ ಅವಳೆ, ಆಮೇಲೆ ಕೇಳಿಸ್ಕೊಂಡ್ರೆ ಅಷ್ಟೇಯಾ? ಅದು ಅಲ್ಲದೆ ನಿಮ್ಗೊಂದು ವಿಷಯ ಹೇಳಿಲ್ಲಲ್ವೇ, ನಿಮ್ಮ ಅತ್ತೆ ಈಗ ಬದಲಾಗೋಗೋಳೆ. ಓ ಯವ್ವ, ಅತ್ತೆ ದಿಟ್ವಾಗ್ಲೂ ಬದಲಾಗೋಳ? ಹಂಗಾರೆ ನಾವು ಹೋಗುವಾಗಿದ್ದಂಗೆ ಈಗಲೂ ಅವಳೇನು? ಮವ, ನಾವೆಲ್ಲೋ ಅವಾಗ ಸಂದಾಕ್ ಮಾತಾಡಿ ತಿರ್ಗ ಕೋಪ ಮಾಡ್ಕೊಬಿಡ್ತಾರಲ್ಲ, ಹಂಗೆ ಮಾತಾಡಿ ಕಳಿಸ್ತಾವ್ರೆ ಅಂದ್ಕೊಂಡು ದಿಟ್ವಾಗ್ಲೂ ಬದಲಾಗೋರ? ಹೂ ಕಣವ ಶಶಿ, ಆ ಬದಲಾವಣೆ ಯಾಕೆ ಕೇಳಿ, ಈ ಇವನವನಲ್ಲ ನಮ್ಮ ಕಿಸೋರ ಮೊನ್ನೇನೋ ಕಾಸು ಕೇಳ್ದ, ಇಂತೀನಿ ಹಿಡ್ಕೊಂಡು ಹೊಡೆದ ಅಂದ್ಬಿಟ್ಟು ಏನು ಅವ್ನ ಕೂಟೆ ಜಗಳ ಆಡ್ಕೊಂಡು ಒಂದು ದಿವಸ ಎಲ್ಲ ಅವ್ನಿಗೆ ತಟ್ಟೆನೇ ಹಾಕಿರ್ಲಿಲ್ಲ ಅಂತೀನಿ. ಓ ಈಗ ಯಾಕೋ ಒಳ್ಳೆ ಬುದ್ಧಿ ಬತ್ತಾದವಳಿಗೆ. ಏ ಮಾವಯ್ಯೋ, ಒಳ್ಳೆ ಬುದ್ಧಿ ಅಂತದು. ಅತ್ತೆ ಒಳ್ಳೋಳಾಗೇ ಇದ್ಲು, ಇಲ್ಲ ಅಂದಿರೆ ನನ್ನನ್ನು ಅಷ್ಟು ಚಂದಾಗಿ ಸಾಕೋಳೆ. ಅವತ್ತಿಂದ 20 ಗಂಟೆ ಏನೋ ಮಧ್ಯದಲ್ಲಿ ಮುಂಕ್ ಬಳ್ಕೊಂಡಿತ್ತು, ಈಗ ಅದು ಬಿಟ್ಟೋಯ್ತು ಅಂತ ಹೇಳು. ಓ ಸರಿ ಕಣಪ್ಪ, ಏನೋ ಒಂದು ಸರಿ. ಈಗ ಮುಂದಿನ ಕೆಲಸಗಳು ನೋಡು. 15 ದಿವಸ ನೀನು ಹೋಗಿ ಸೇರ್ಕೊಬಿಟ್ಟೆ. ಇಲ್ಲಿ ಫ್ಯಾಕ್ಟ್ರಿ ಕಡೆ ಒಬ್ಬನೇ ಓಡಾಡಿ ಸಾಕಾಗೋಗೋದೆ. ಸರಿ ಮಾವ, ನೀವು ಅದೇನು ಮಾತಾಡಿ, ನಾನು ಒಂಚೂರು ತಂದಿರೋ ಬ್ಯಾಗ್ಗಳು ಬಟ್ಟೆಗಳೆಲ್ಲ ಒಗ್ಗೆಗೆ ಹಾಕ್ಬಿಟ್ಟು ಕೆಲಸ ನೋಡ್ತೀನಿ. ನೀನೇನು ಒಗ್ಗೇನು ಕುಣ್ಕೊಬೇಡ ಕಣವ, ನಿಂಗಮ್ಮನ ಕರೆದ್ಬಿಟ್ಟು ಒಗ್ಸು. ನೀನು ಇವತ್ತೆಲ್ಲ ಒಂಚೂರು ಸುಧಾರಿಸ್ಕೊ. ಅಲ್ಲಿಂದ ಸಾಕಾಗಿ ಬಂದಿದ್ದು ಕೆಲಸ ಏನು ಮಾಡಿ ನಿಮ್ಮ ಅತ್ತೆ ಅನಿತಾ ಅವರೇ ಮಾಡ್ಕೋತಾರೆ. ಏ ಮಾವೋ, ನೀನೊಳೆ ಸರಿ ಕೇಳಿದೆ. ಇವಳ ಸುಧಾರಿಸ್ಕೊಳ್ಳೋದು, ಅವಳು ಮೈನೋ ಬಂದೋಗೋದೆ. ಯಾಕೆ ಹೇಳೋ? ಎಲ್ಲರೂ ಕೆಲಸ ಮಾಡಿ ಮೈನೋ ಬಂದರೆ ಇವಳು ಕೆಲಸ ಮಾಡ್ದಿರೋ ಮೈನೋ ಬಂದಿದೆ. ಅದಕ್ಕೆ ಕೆಲಸ ಮಾಡೋರು ಮೈನೋ ಕಮ್ಮಿ ಆಯ್ತದ, ಮಾಡ್ಕೊಳ್ಳಿ ತಗೋ. ಒಳ್ಳೇದು ಹೆಣ್ಮಕ್ಳು ಹಂಗಿರ್ಬೇಕು ಕಣ, ಸುಮ್ಕಿಲ್ಲ. ಈಗಿನ ಕಾಲದ ಹೆಣ್ಮಕ್ಳು ಒಂದು ತಟ್ಟೆ ತಿಕ್ಕಕ್ಕೆ ಬರಲ್ಲ ಅಂತವೆ. ನಮ್ಮನೆ ಸೊಸೆದಿರೇ ವಾಸಿ. ಸರಿವಾ, ಇವತ್ತು ನಿನ್ನ ಕೈಯಾರ ಬಸಾರು ಮಾಡ್ಬಿಡೇವ. ನನಗೆ ಯಾಕೋ ನೀನು ಸಾರು ಇಲ್ದಿರ 15 ದಿವಸದಿಂದ ಒಂಥರ ರುಚಿನೇ ಎತ್ತಿಲ್ಲ ಊಟ. ಏ ಮವ, ನೀನೇನು ನಮ್ಮ ಅತ್ತೆ ಇತ್ತೀಚೆಗೆ ಸರಿ ಹೋಯ್ತಾಳೋ ಅವಳ ಮತ್ತೆ ಹಂಗೆ ಮಾಡ್ಬೇಕು ಅಂತಿದ್ಯಾ? ಹಿಂಗೆಲ್ಲ ಹೇಳೋರು ಯಾವೇನ್ರದಿರ ಕೋಪ ಬರೋಕಿಲ್ಲ. ಇದೇನೆಲ್ಲ ಹೇಳ್ದೆ? ನಾನೇನು ತಪ್ಪು ಹೇಳೋದಿಲ್ಲ. ನೋಡು ಇದಕ್ಕೆ ಹೇಳೋದು. ಅದೆಂಗೋ 6 ಎತ್ತೊಳಗೆ 3 ಎತ್ತೋಳು ಹೇಳಕ್ಕೆ ಹೋಗಿದ್ಲಂತೆ ಅಂತ. ನೀನು ಕಾಲ್ದಿನ ಮದುವೆ ಸಂಸಾರ ಮಾಡ್ತಿರೋನು, ನಾನು ಈಗ ಕಟ್ಕೊಂಡಿರೋನು. ನಾನು ಹೇಳ್ಕೊಡ್ಬೇಕೆ ನಿನಗೆ? ಅಲ್ಲ, ಎಂಡದಿನ ಯಾನಾರ ಇನ್ನೊಬ್ರು ಮುಂದೆಲ್ಲಿ ಬೈದ್ರೆ ಯಾವ ಎಂತಿದೆ ತಾನೇ ಸುಮ್ಮನಿರ್ತಾರೆ ಹೇಳು? ಅವ್ರು ಸಂದಾಕ್ ಮಾಡಲಿಲ್ಲ ಅಂದರೂ ಸಂದಾಕದೆ ಅಂದಾಗಲೇ ಅವ್ರು ನಾಳೆ ದಿವಸ ಇನ್ನೂ ಸಂದಾಕ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ನೀನು ಚೆನ್ನಾಗಿ ಮಾಡಿದ್ದ ಇಲ್ಲ ಅಂದ್ಬಿಟ್ರೆ ಅವ್ರು ನಾಳೆ ಅದ್ವಾನಾಗಿ ಮಾಡ್ಬಿಡ್ತಾರೆ. ಅವಾಗೇನು ಮಾಡಿ? ಅಯ್ಯೇ, ನಾನು ಬೇರೆಯವ್ರ ಮುಂದೆ ಹೇಳಿದ್ಮೇಲೆ ಬೇರೆಯವ್ರ ನೋಗಳನ್ನ ನನ್ನ ಸೊಸೆ ನಾನು ಹೊಗಳ್ದೆ ಸುಮ್ಕಿಲ್ಲ. ಮಾವ, ನೀವು ಅವ್ರ ಜೊತೆ ಮಾತ್ಕೊಡೋಕ್ಕಾಗತ್ತೆ, ನಾನು ಅಡುಗೆ ಮಾಡ್ತೀನಿ ಬಿಡಿ. ಸತೀಸ, ನಿನ್ನ ಕುಟ ಒಂದು ಮಾತು ಹೇಳ್ಬೇಕು ಕಣ್ಲಾ. ಏನು ಹೇಳು ಮಾವು, ನನ್ನ ಹತ್ರ ಅಂತ ಹಂಚಿಕೆ ಏನಿಲ್ಲ ಕಣ್ಲಾ. ಇತ್ತೀಚೆಗೆ ಈ ಸಾಲ ಸಂಬಂಧ ಅಂತವ ಓಸಿ ಬ್ಯಾಂಕ್ನಾಗ ಲೋನ್ ತಗೊಂಡಿದ್ದೆ. ಬ್ಯಾಂಕ್ನಾಗ ಲೋನು ಅಂದರೆ ನೀನ್ಯಾವ ಸಾಲ ಸಂಬಂಧ ಮಾಡೋಕ್ಕೋಗಿದೆ? ಅಯ್ಯೋ ಏನಿಲ್ಲ ಕಣ್ಲಾ, ಮೈಸೂರು ಫ್ಯಾಕ್ಟ್ರಿ ಓಪನ್ ಮಾಡೋಕ್ಕೆ ಓಸಿ ದುಡ್ಡಿಕೊಂಡು ಕೈ ಹಾಕ್ಬಿಟ್ಟೆ. ಆಮೇಲೆ ಜಾಸ್ತಿ ಆಗೋಯ್ತು. ಆವಾಗ ಓಸಿ ಬ್ಯಾಂಕ್ನಾಗ ಲೋನ್ಗೆ ಹಾಕಿದ್ದೆ. ಅದು ಈಗ ಫ್ಯಾಕ್ಟ್ರಿ ನಡೀತದೆ, ಕಟ್ಕೊಂಡು ಹೋಗೋಣ ಅಂತ ಸುಮ್ಕಾದೆ. ಈ ಕೆಟ್ಟ ನನ್ನ ಮಗ ಫ್ಯಾಕ್ಟ್ರಿ ಒಪ್ಪಿಸ್ಕೊಳ್ದಿರಾ ನಡೆಸ್ತೀರಾ, ಈ ಒಂದೇ ಫ್ಯಾಕ್ಟ್ರಿನಾಗೆ ಎಲ್ಲ ವ್ಯವಹಾರ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಲೋನ್ ಕಟ್ಟೋಕ್ಕಾಗಲಿಲ್ಲ ಕಣ್ಲಾ. ಈಗ ಮೈಸೂರು ಫ್ಯಾಕ್ಟ್ರಿನೂ ಓಡ್ತಾಯಿಲ್ಲ, ಲೋನು ಬಡ್ಡಿ ಜಾಸ್ತಿ ಆಗೋದೆ. ಈಗ ಬ್ಯಾಂಕಿಂದ ನೋಟಿಸ್ ಬಂದದೆ, ಏನು ಮಾಡಬೇಕು ಗೊತ್ತಾಯ್ತಾ ಇಲ್ಲ. ನೋಡು, ಈ ವಿಷಯ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು. ಅಯ್ಯೋ, ಗೊತ್ತಾಗದೇ ಇರೋಂಗೆ ನಾನು ನೋಡ್ಕೋತೀನಿ. ಆದರೆ ಈಗ ಬ್ಯಾಂಕಿನ ಲೋನ್ಗೆ ಏನು ಮಾಡಿ ಮಾವ? ನೀನು ಮುಂಚೆಲ್ಲಾರ ಹೇಳಿದರೆ ಏನಾರು ವ್ಯವಸ್ಥೆ ಮಾಡ್ಬೋದಾಯ್ತು. ನೋಟಿಸ್ ಬರೋ ಗಂಟೆ ಯಾಕೆ ಸುಮ್ಕಿದ್ದೆ? ಈಗ ಏನು ಮಾಡ್ತಾರಂತೆ? ಅಯ್ಯೋ, ನಾನು ಹಂಗೆ ಹಿಂಗೆ ಒಂಚಕ್ಕೆ ಅಂತ ನೋಡಿದೆ ಕಣ್ಲ, ಆಯ್ತಾ ಇಲ್ಲ, ಎಲ್ಲ ಟೈಟಾಗಿ ಹೋಗೋದೆ. ಈಗ ಬ್ಯಾಂಕ್ನವರು ಒಂದು ಸಾಲ ಕೊಡಿ, ಇಲ್ಲಾಂದರೆ ಫ್ಯಾಕ್ಟ್ರಿನ ಜಪ್ತಿ ಮಾಡ್ತೀವಿ ಅಂತವ್ರೆ. ಮರ್ಯಾದೆ ಹೋಯ್ತದೆ, ಮನೇಲೂ ಕಿರ್ಚಾಡೋಕೆ ಶುರು ಮಾಡ್ತಾರೆ. ನಿಮ್ಮ ಅತ್ತೆ ಈ ಹೊಸಿ ಸುಧಾರಿಸ್ತಾವಳೆ. ನಾನು ಈ ಟೈಮ್ನಾಗ ಫ್ಯಾಕ್ಟ್ರಿ ಕಳ್ಕೊಳ್ಳೋಕ್ಕೂ ಹಾಕಿಲ್ಲ. ಏನು ಮಾಡೋದು ಗೊತ್ತಾಯ್ತಲ್ಲ ಕಣ್ಲ. ಮಾವಯ್ಯ, ಯಾವ್ದಾರ ಜಮೀನಾರ ಮಾರ್ಬಿಟ್ಟು ತೀರ್ಸಕ್ಕೆ ಹಾಕಿಲ್ವೇ? ಈಗ ನಿಂತುಗಳಲ್ಲಿ ಜಮೀನು ಮಾರ್ತೀನಿ ಅಂದರು ಯಾರೆಲ್ಲ ಅಷ್ಟೊಂದು ದುಡ್ಡು ಕೊಟ್ಟಾರು? ಅದು ಅಲ್ಲದೆಯ ಇರೋ ಜಮೀನಲ್ಲೇ ಅರ್ಧ ನಮ್ಮ ಅಪ್ಪಂದದೆ, ಅದನ್ನ ಮಾರಕ್ಕೆ ಹೋದರೆ ಮನೆಯವ್ರ ಸೈನೆಲ್ಲ ಬೇಕು. ಇನ್ನು ನನ್ನ ಹೆಸ್ರನಾಗ ಒಂದು 2 ಅದೇ, ಅದ್ರದ್ದು ಒಂದು ಮಾರ್ಬಿಟ್ಟೆ ನಿನಗೆ ಜಮೀನು ಕೊಡಿಸಿದ್ದು. ಇನ್ನು 2-3 ನಿಮ್ಮ ಅತ್ತೆ ಹೆಸ್ರಾಗವೆ. ಯಾವ ಮಾರಕ್ಕೂ ಕೈಗೆ ಸಿಗ್ತಾಯಿಲ್ಲ ಕಣ್ಲ. ಈಗೇನು ಮಾಡೋದು ಗೊತ್ತಾಯ್ತಾ ಇಲ್ಲ. ಈಗ ಬೇರೆ ಬ್ಯಾಂಕ್ನಾಗೆ ಇಲ್ಲಿರೋ ಫ್ಯಾಕ್ಟ್ರಿ ಮೇಲೆ ಲೋನ್ ತಗೊಂಡು ಅದನ್ನು ತೀರ್ಸಿದ್ರೆ ಅಯ್ಯೋ ಅದೇಂಗ್ಲಾಯ್ತದೆ. ಆಮೇಲೆ ಇದ್ರಲ್ಲಿ ಬರೋ ಆದಾಯನೇ ನಾನು ವ್ಯವಹಾರಕ್ಕೆಲ್ಲ ನಂಬ್ಕೊಂಡಿನಿ. ಇದ್ರದ್ದು ಮೇಲೆ ತಗೊಂಬಿಟ್ಟು ಅಲ್ಲಿ ಸಾಲ ತೀರಿಸ್ಬಿಟ್ಟು ಇದ್ರದ್ದು ಸಾಲ ತೀರ್ಸೋಕ್ಕೆ ಏನು ಮಾಡೋದು? ಈಗ ವ್ಯಾಪಾರ ಬೇರೆ ಹೇಳ್ಕೊಳಂಗಿಲ್ಲ. ಯಾರನ್ನಾರ ಕೇಳೋಣ ಮಾವ, ಏನು ಮಾಡೋಣ? ಓ, ಯಾರನ್ನ ಕೇಳಲ್ಲ. ಕೈ ಬದಲಿಗೆ ಅಷ್ಟೊಂದು ತರಿ ದುಡ್ಡು ಯಾವ ನಮ್ಗೆ ಕೊಡ್ತಾನೋ?
ನನಗಂತೂ ಮರ್ಯಾದೆ ಪ್ರಶ್ನೆ. ಈಗ ಮಗಿನ ಮದುವೆ ಬೇರೆ ಹತ್ರ ಬತ್ತು, ಈ ಟೈಮ್ನಾಗೆ ಹಿಂಗಾಗೋಯ್ತಲ್ಲ ಅಂತ ನಾನು ಆ ಬ್ಯಾಂಕಿನ ಬಗ್ಗೆ ಹಾಳ ತಲೆ ಕೆಸ್ಕೊಳ್ಳಿಲ್ಲ. ಯಾಕಾನ ಕೈ ಹಾಕೋದು ಅನ್ಸ್ಬಿಟ್ಟದೆ ಕಣ್ಲ. ಈಗ ಬ್ಯಾಂಕಿಗೆ ಹೋಗಿ ಹಾಳ ಬಸ್ತಿಯವ್ರು ಬಡ್ಡಿ ಚಕ್ರ ಬಡ್ಡಿ ಹಾಕಿ ನಾನು ತಗೊಂಡಿದ್ದು ಸಾಲ ಎಷ್ಟು ಅಷ್ಟೇ ಬಡ್ಡಿ ಮಾಡಿಕೋರ್ ಕಣ್ಲ. ನಂಗಂತೂ ತಲೆ ಕೆಟ್ಟೋಯ್ತು, ಅದೇ ಏನು ಮಾಡ್ಲೋ ಎತ್ತೋ ಅಂತವ. ಏಮವೋ ಇಷ್ಟಕ್ಕೆಲ್ಲ ಯಾಕೆ ಚಿಂತೆ ಮಾಡಿ, ಏನೋ ಒಂದು ದಾರಿ ಆಯ್ತದೆ. ಈಗ ಮದುವೆ ಈಗಲೇ ಮಾಡಬೇಕು ಅಂತಿಲ್ವಲ್ಲ ತಗೋ. ಆದರೂ ಜನ ಆಡ್ಕೊಳಕ್ಕಿಲ್ವೇನಲ್ಲ. ಈಗ ಹುಡುಗಂಗೆ ಮಾತು ಕೊಟ್ಟ ಮೇಕೆ ಮಾಡಬೇಕಲ್ವೇ. ತಡ ಆದರೆ ಆಮೇಲೆ ಇನ್ನೊಂದಾಗೋದ್ರೆ ನಮ್ಮ ಕಡೆ ಇರೋದು ಹೆಣ್ಣು ಹುಡುಗಿ, ಏನು ಮಾಡಿ. ಸರಿ ನಾನು ಏನಾರ ವ್ಯವಸ್ಥೆ ಮಾಡೋಕ್ಕೆ ಯೋಚನೆ ಮಾಡ್ತೀನಿ. ನೀನು ತಲೆ ಕೆಸ್ಕೊಬೇಡ, ನಿನ್ನ ಮೊದಲೇ ಆರೋಗ್ಯ ಸರಿ ಇಲ್ಲ, ಸುಮ್ಕಿರೋ. ಓ ಏನೋ ಕಡಪ್ಪ, ನಾನು ನೀನು ಯಾವಾಗ ಬರ್ತೀವಿ ವಿಷಯ ನಿನ್ಗೆ ಯಾವಾಗ ಹೇಳು ಅಂತವ ಚಡ್ಪಡಿಸ್ತಾ ಇದ್ದೆ. ಇಲ್ಲ ಏನು ಮಾವ ಹೇಳೋದೇ ವಿಷಯ. ಮೈಸೂರು ಫ್ಯಾಕ್ಟ್ರಿನ ಬ್ಯಾಂಕ್ವ್ರಿಗೆ ಒಪ್ಪಿಸ್ಬಿಡ್ಲೆ, ಮನೆಯವ್ರಿಗೆ ಏನಾದ್ರು ಹೇಳೋಣ ಮಾವ. ಅವಾಗ ಕಿಸೋರಂಗೆ ಏನು ಉಳಿಲಿಲ್ಲ ಅಂತ ಅತ್ತೆಮ್ಮ ಕೋಪ ಮಾಡ್ಕೋತಾಳೆ. ಬೇಡ ಸುಮ್ಕಿರು, ಆ ಫ್ಯಾಕ್ಟ್ರಿ ಉಳಿಸ್ಬಿಟ್ಟು ಕಿಸೋರನ್ನ ತಲೆ ಕಟ್ಟಿದ್ರೆ ಅವಾಗ ಜವಾಬ್ದಾರಿ ಬರ್ತದೆ ಅವನಿಗೆ. ಇಲ್ಲ ಅವ್ನು ಬರಲಿಲ್ಲ ಅಂದರೂ ಅನಿತಾ ಓದೋಳಲ್ಲ, ಅವಳೆ ಹೆಂಗಾರ ನಡ್ಸ್ಕೊಂಡು ಹೋಯ್ತಾಳೆ. ಹೌದು, ನನಗೀಗ ತಲೆ ಹೊಳಿತದೆ. ನೀನು ಯಾಕೆ ಚಿಂತೆ ಮಾಡ್ತಿದ್ದಿ ಇಷ್ಟೊಂದು? ನೀನು ಹೆಂಗಿರು ನನಗೆ ಅಂತ ಮನೆ ಜಮೀನು ಕೊಡಿಸಿದೆಯಲ್ಲ, ಅದು ಮಾರಿದ್ರೆ ಬರೋಕ್ಕಿಲ್ವೇ ಸಾಲ ದುಡ್ಡು? ಸತೀಸ ಮುಸ್ಲಾ ಬಾಯ, ನಾನು ನಿನ್ಗೆಂತ ಕೊಡಿಸಿದ್ದು ಮಾರ್ಕೊಳ್ಳೋಕೆ, ನನ್ನ ಕಷ್ಟಕ್ಕೆ ನಿನ್ನ ಆಸ್ತಿ ಮಾರು ಅಂತಲೇ. ನನಗೆ ಬಿಲ್ಕುಲ್ ಇಷ್ಟ ಇಲ್ಲ. ಈ ಮಾತು ಇನ್ನೊಂದು ಕಿತ್ತ ಹೇಳ್ಬೇಡ. ಹಿಂಗೆ ಮಾಡಂಗಿದ್ರೆ ನಾನೇ ಇಷ್ಟು ಯೋಚನೆ ಮಾಡಬೇಕಾಯ್ತು. ಅಯ್ಯೋ ಯಪ್ಪ ನಿಧಾನ, ನಾನೇನೋ ಸಡನ್ನಾಗಿ ತಲೆಗೆ ಬತ್ತು ಹೇಳ್ದೆ, ಅದಕ್ಕೆ ಯಾಕೆ ಸಿಟ್ಟು ಮಾಡ್ಕೊಂಡು ಬಿಡು ಹೋಗಿ ಬೇಡ ಮಾವ. ಪ್ರಶಾಂತು ನನ್ನ ಮಾತು ಕೇಳಲೆ. ಪ್ರಶಾಂತ ನರಸಿಂಹನ ಮಗ, ನಿನ್ನ ಬಾಮ ಇದನ್ನೇ? ಹ್ಞೂ ಅವನೇ. ಹೊಸಿ ಹಿಂಗೆ ಅಂತ ಹೇಳೋದು ಬೇಡ, ಏನೋ ವ್ಯವಹಾರ ಬಂದಿದೆ, ಅಷ್ಟು ದುಡ್ಡಿರೋ ಕೊಡು, ಹಿಂಗೆ ಒಂದು ಸ್ವಲ್ಪ ದಿವಸ ಟೈಮ್ ಕೊಡು ಅಂತ ಹೇಳೋಣ. ಸತೀಶ ಮರ್ಯಾದೆ ಬರ್ತದಲ್ಲ, ಸಂಬಂಧದಲ್ಲಿ ಕೈ ಚಾಚಿರೆ ಸುಮ್ಕಿಲ್ಲ. ಅಂಥ ಕೆಲಸ ಎಲ್ಲಾರು ಮಾಡ್ಬಿಟ್ಯಾ, ನನಗೆ ಹೇಳಿದ್ರು ಸರಿ ಹೋಯ್ತು. ಅವ್ರ ಮುಂದೆಲ್ಲಿ ನಾವು ಸಣ್ಣವ್ರು ಹಾಕೋದತ್ತೆ. ಸುಮ್ಕೆ ಇರು, ಹಂಗೆಲ್ಲ ಮಾಡಬೇಡ. ಹುಡುಗಿಗೆ ತಾನೇ ಮರ್ಯಾದೆ ಇರ್ತದ, ಗಂಡನವ್ರು ಬಂದು ಹಿಂಗೆ ದುಡ್ಡು ಕೇಳ್ತಾವ್ರೆ ಅಂತವ. ಸುಮ್ಕೆ ನೀನು ಸರಿ ನೀನು ಚಿಂತೆ ಮಾಡಬೇಡ. ನೋಡೋಣ ತಗೋ, ಇನ್ನು ಎಷ್ಟು ದಿವಸ ಟೈಮ್ ಕೊಟ್ಟರು ಬ್ಯಾಂಕವರು? ನೋಟಿಸ್ ಬಂದ್ಮೇಲೆ ಎಂತರ್ಲೆ ಎಷ್ಟು ದಿವಸ? 3 ದಿವಸ, 1 ವಾರ ಅಷ್ಟೇ. ಅಲ್ಕಣತ್ತಮ್ಮ, ಇಲ್ಲಿಗೆ ಯಾಕೆ ಕರ್ಕೊಬಂದೆ ಇವತ್ತ? ಮನೇಲಿ ಹೇಳಿಲ್ಲೇನ್ರಿ, ಅಲ್ಲೆಲ್ಲ ಧೂಳಾಗಿರ್ತದೆ, ಹೋಗಿ ಅವಾಗವಾಗ ಕ್ಲೀನ್ ಮಾಡ್ಕೊಬನ್ಬೇಕು ಅಂತವ. ಹಂಗೆ ಬಿಟ್ರೆ ಪಾಡಿದ ಮನೆ ಆದಂಗೆ ಆಗೋಕ್ಕಿಲ್ವೇ? ಜಾಡು ಪಾಡು ಕಟ್ಕೊಂಡು ಅವಾಗ ಬಂದು ನೀಟ್ ಮಾಡ್ಬಿಟ್ಟು ಹೋದ್ರೆ ತಾನೇ. ಹೂ ಕಣಪ್ಪ, ಮನೇನ ತಗೊಂಡ್ಮೇಕೆ ನೀಟಾಗಿ ಇಕ್ಕತ್ತಾ ಇರ್ಬೇಕು ಅವಾಗ ಹೋಗಿ ಬಂದು. ಇಲ್ಲ ಯಾರು ಆಳ್ಗೊಳಿಸ್ಬೇಕು, ಆಳ್ಗೊಳಿಸ್ತಾನ ಅಂದರೆ ಸುಮ್ಕೆ ಖಾಲಿ ಮನೆಗೆ ಅಂತಕ್ಕೆ ಅಂತವ. ನಮಗೂ ಏನೇನು ಕೆಲಸ ಮನೇಲಿ ಇರ್ತೀವಲ್ಲ, ತಗೋ ಆಗೀಗ ಬಂದು ಧೂಳು ದುಂಬು ಹೊಡೆದ್ಬಿಟ್ಟವ್ರೆ, ಮನೆ ಅಚ್ಚುಕಟ್ಟಾಗಿರ್ತದೆ, ಯಾವಾಗ ಬೇಕೋ ಅವಾಗ ಬರ್ಬೋದು ಕಣ. ಹೂ ಕಣತ್ತಮ್ಮ, ನನಗೂ ಹಂಗೆ ಅನಿಸ್ತದೆ. ಅದಕ್ಕೆ ಮಾವ ಇಂತವ ಒಂದು ವಿಷಯ ಮಾತಾಡೋಣ ಅನ್ಕೊಂಡಿವ್ನಿ. ನಾವು ಯಾಕೆ ಈ ಮನೆಯ ಬಾಡಿಗೆಗಾನ ಕೊಡಬಾರ್ದು? ಒಳ್ಳೆ ಸಂದ ಕೇಳಿರಿ, ಹಳ್ಳಿಲಿ ಬಾಡಿಗೆ ಕೊಡೋದೆ? ಯಾರು ಬಂದರು? ಯಾರು ಬರಲಿ ಬಿಡಲಿ, ಸುಮ್ಕಿರ ಹುಡುಗರ ಬಾಡಿಗೆಗಂತೆ. ಬಾಡಿಗೆಗೆ ಈಗೇನು ಕಮ್ಮಾಗಿರೋದು ಬಾಡಿಗೆ ತಗೊಳೋದಕ್ಕೆ? ಅದು ಅಲ್ಲದೆ ಇಷ್ಟು ಸಂದಕ್ಕಿರೋ ಮನೆ ಬಾಡಿಗೆ ಕೊಟ್ಟರೆ ಆಳ್ಗಿಡಾದರೆ ಏನು ಮಾಡೋಣ? ನೋಡಿದವ್ರು ಏನಂತಾರೆ, ಮನೆ ತಗೊಂಡ್ರು ನಮಗೆ ಅಂದ್ಬಿಟ್ಟು ಬಾಡಿಗೆ ಕೊಟ್ಟರು, ಏನು ಬರುವ ಏನು ಅನ್ನೋಕ್ಕಿಲ್ವೇ? ನೀವು ಹೇಳೋದು ದಿಟ, ನಿಮ್ಮ ಮನೆಯವರ ಆಗಾಗ ಬಂದು ಹಿಂಗೆ ಧೂಳು ಹೊಡೆದ್ಬಿಟ್ಟು ಹೋಗ್ರಿ. ಹೌದು, ಕಿಸರು ನೆಂಡರು ಯಾಕೆ ಬರಲಿಲ್ಲ? ಇವಾಗ ಕರೆದೆ, ಅವ್ರಿಗೇನೋ ತಲೆನೋವಂತೆ, ಅದಕ್ಕೆ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಮನಿಕೊಂಡ್ಲು. ನಾವು ಕರೆಯೋಕ್ಕೇನು ಹೋಗಲಿಲ್ಲ. ಸತೀಸ, ನಾನು ನಿನ್ನ ಕೂಟ ಏನೋ ಮಾತಾಡ್ಬೇಕಿತ್ತು ಕಣೋ. ಈ ಮನೆಯ ನೀನು ಹೇಳಿದ ಮೇಕೆ ಯೋಚನೆ ಬರ್ತದೆ. ಸುಮ್ಕೆ ಖಾಲಿ ಮನೆ ಬಿಟ್ಟು ಇಷ್ಟು ದೊಡ್ಡ ಮನೆ ಒಂದು ದೀಪ ಹಚ್ಚಿದಂಗೆ ಹಗಲು ರಾತ್ರಿ ಇಂದಿರ ಏನೋ ಅಪರೂಪ ಬತ್ತೀವಿ, ಕ್ಲೀನ್ ಮಾಡ್ಬಿಟ್ಟೋತೀವಿ. ಹಂಗೆ ಅಂದ್ಬಿಟ್ಟು ಮನೆ ಖಾಲಿ ಬಿಟ್ಟಿರೋದೇನು ಚಂದ? ಅದಕ್ಕೆ ನಾವೇ ಬರೋಣ ಅಂತಿದ್ಯೋ? ಒಳ್ಳೆ ಮಾತಿಲ್ದೆ, ಆ ಮನೆ ಬಿಟ್ಟು ಬರೋದೆ ಅದು ನಮ್ಮ ಹಿರಿಕರು ಬಾಳಿ ಬದುಕಿರೋ ಮನೆ, ಅದನ್ನು ಬಿಡೋಕ್ಕಾಗತ್ತೆ? ಹಂಗಲ್ಲ ಕಣೋ. ಇನ್ನೇನು ಯೋಚನೆ ಆತಮ್ಮ? ಸಸಿ, ಈಗ ಹೆಂಗಿದ್ರು ನಿಮ್ಮ ಮಾವ ನಮ್ಮ ಪವಿಗೆ ಮದುವೆ ಮಾಡಿ ನಮ್ಮನೇಲೆ ಮಾಡಿಕೊಳ್ಳೋಣ ಅಂತವ್ರಲ್ಲ. ಈಗ ನಮ್ಮನೆ ಅಂದರೆ ಈ ಮನೆಯೂ ನಮ್ಮದೇ ಅಲ್ವೇ? ಅವ್ರನ್ನ ಅಲ್ಲಿ ಒಟ್ಟಿಗಿಸ್ಕೊಳ್ಳೋ ಬದಲ ಈ ಮನೆಯಾಗ ಅವ್ರನ್ನ ಇಸ್ಬಿಟ್ಟು ನಾವಲ್ಲಿದ್ದರೆ ಅವಳು ಹೋಯ್ತಾ ಬತ್ತೆ ಇರ್ತಾಳೆ, ನಮ್ಮ ಮನೆಯಾಗೆ ಅವರೇ ನಂಗೂ ಇರ್ತದಲ್ಲ. ನೀನು ಹೇಳೋದು ಸರಿ ಕಣತ್ತಮ್ಮ, ಆದರೆ ನಿಮ್ಮ ಯಜಮಾನಪ್ಪಂದು ಏನು ಗೊತ್ತೇ, ಮಗಳು ಕಣ್ಣು ಮುಂದೆಲ್ಲೇ ಇರ್ಬೇಕಂತ ಎಲ್ಲೂ ಹೋಗಬಾರ್ದಂತೆ. ಈಗ ನಮ್ಮಂಥವಿಂದ ಇಲ್ಲಿಗೆ ಎಷ್ಟು ದೂರ ಆಗ್ತದೋ, ಇನ್ನೊಂದು ಗಂಟೆ ದಾರಿ ಅವಳು ಗಂಡನ ಮನೆಗೆ. ಅಲ್ಲಿಗೆ ಕಳ್ಸಲ್ಲ ಅಂದ್ಬಿಟ್ಟಲ್ವೇ ನೀನು ನಳಿ ಮೈನ ನಿನ್ನ ಮನೆಗೆ ಕರ್ಕೊಬಂದು ಇಕ್ಕೋತಾ ಇರೋದು. ಆ ಮನೇಲಿ ತಾನೇ ಇನ್ಯಾರವ್ರು ಅನ್ಕೊಂಡೆ, ಹೋದ್ರು ಇವರಿಬ್ಬರೇ ಬಂದರು ಇವರಿಬ್ಬರೇ ಆ ಮನೇಲೂ. ಈಗ ಅಲ್ಲಿಗೆ ಕಳ್ಸಲ್ಲ ಅಂದವರು ಇಲ್ಲಿಗೆ ಕರ್ಕೊಬಂದು ಅವರಿಬ್ರೂ ಬಿಡೋಣ ಅಂದರೆ ಮಾವ ಒಪ್ತದೆ ಅಂತಿ? ಒಂದು ಕಿತ ಮಾತಾಡಿ ನೋಡೋಣ ತಗೊಳ. ಒಪ್ಪದೇ ಇದ್ದರೆ ನೀನು ಹೇಳ್ದಂಗೆ ಯಾರಿಗಾರ ಬಾಡಿಗೆನ ಕೊಡೋದು, ಇಲ್ಲ ಹಿಂಗೆ ಹೋಯ್ತಾ ಬತ್ತಾ ಕ್ಲೀನ್ ಮಾಡ್ಕೊಂಡಿರೋದು. ಅತ್ತಮ್ಮ, ನನಗೊಂದು ಐಡಿಯಾ ಬರ್ತದೆ. ಈಗ ನಿಮ್ಮ ಚಿಕ್ಕ ಮಗ ಕಿಸೋರ ಒಳ್ಳೆ ಕಪ್ಪೆ ನುಂಗ್ದಂಗೆ ಆಡ್ತಾವನೆ, ನೆಟ್ಟಿಗೆ ಹೆಂಡತಿ ಮಕ್ಕಳು ಅಂತ ಬುದ್ಧಿನೇ ಬರ್ತಾಯಿಲ್ಲ ಅವನಿಗೆ. ಅವ್ನು ಯಾಕೆ ಇಲ್ಲಿ ತಂದು ಹಾಕ್ಬಾರ್ದು? ಅವಾಗ ಗಂಡು ಸಾಕು ಅಂದರೆ ಕಷ್ಟ ಸುಖ ಗೊತ್ತಾಯ್ತದೆ.
ಆಮೇಲೆ ನಮ್ಮಲ್ಲಿ ತಪ್ಪು ತಿಳ್ಕೊಬೇಡ ನೀನು. ನಾನು ನಿನ್ನ ಮಗನಿಗೆ ಹೊಸಿ ಭಯ ಭಕ್ತಿ ಬರಲಿ. ಅಲ್ಲಿದ್ದರೆ ಒಟ್ಟಿಗೆ ಹಾಕ್ತಾರೆ, ಬಟ್ಟೆ ಕೊಡ್ತಾರೆ, ಇನ್ನೇನು ನಂಗೆ ತಿರ್ಗಾಡ್ತಾನೆ ಉಂಡಾಡಿ ಗುಣ್ಣಂಗೆ. ಇಲ್ಲಿ ತಂದು ಹಾಕ್ರೆ ಎಂಡ್ರು ಅದು ಇದಕ್ಕೆ ಅಂತ ಕರಿತಾಳೆ, ಕೊಡು ಅಂತಾಳೆ. ಆವಾಗ ಭಯ ಬರ್ತದೆ. ಈಗ ಅಲ್ಲಿದ್ದರೆ ಎಲ್ಲದಕ್ಕೂ ನಿಮ್ಮನ್ನು ತೋರಿಸ್ತಾನೆ. ಅದು ಅಲ್ಲದೆ ಬೇರೆ ಮನೆಗೇನು ಕಳಿಸಿ ಅವಮಾನ ಆಗಂಗಿಲ್ವಲ್ಲ, ನಮ್ಮದೇ ಮನೆ ತಾನೇ. ಇಲ್ಲೆರಡು ದಿವಸ ಇದ್ದು ಬೇಕಾರೆ ಯಾವಾಗಾರ ಅಲ್ಲಿಗೂ ಬಂದಿರಲಿ. ಹಿಂಗೆ ಮಾಡಿದ್ರೆ ಹೊಸ ಜವಾಬ್ದಾರಿ ಬರ್ತದೇನೋ ಅಂತವ. ನೀನು ಹೇಳೋದು ಸರಿ ಕಣೋ, ಆದರೆ ನಿಮ್ಮ ಮಾವ ಒಪ್ಪಕ್ಕೆ, ನಿಮ್ಮ ಮಾವ ಒಪ್ಪಿದ್ರು ಕಿಶೋರ ಏನಂತಾನೆ? ಈಗ ಇರೋ ಪರಿಸ್ಥಿತಿಲಿ ಅವ್ನಿಗೆ ಮಾತಾಡಿದ್ರೆ ನನ್ನ ಮನೆಯಿಂದ ಆಚೆ ಆಗ್ತೀಯೋ ಅಂತ ಅಂದ್ಬಿಟ್ರೆ? ಹ್ಞೂ ಕಣ್ರಿ, ಅತ್ತಮ್ಮ ಹೇಳೋದು ದಿಟ್ಟ. ಈಗ ಮೊನ್ನೆ ನಾವು ಇಲ್ಲದೇ ಇದ್ದಾಗಲೇ ಮಾವ ಇನ್ನು ಕುಟೆ ಹಂಗೆ ಜಗಳಕ್ಕಾದವನೇ ಆಸ್ತಿ ಕೊಡು ಅಂತವ. ಇನ್ನು ಮನೆಯಿಂದ ಆಚೆ ಕಳಿಸ್ತೀವಿ ಅಂದರೆ ನನ್ನ ಭಾಗ ನಾನು ಕೊಟ್ಟು ಕಳಿಸು ಅಂದ್ಬಿಟ್ರೆ ಏನು ಮಾಡೋದು? ಅದಕ್ಕೆ ಕಣೆ ಅತ್ತಮ್ಮ ಇಲ್ವೇ, ಈಗ ಗಡ್ರಿ ಮಿಡ್ರಿ ಅಂದರೆ ಎಗರಾಡ್ತಾನೆ. ನೈಸ್ ಮಾಡಿ ಅತ್ತಮ್ಮನೆ ಅಲ್ಲಿಂದ ಇಲ್ಲಿಗೆ ಸಾಗಾಕಿದ್ರೆ ಈ ಫಸ್ಟ್ ಸಿರಿಸಿಕೆ ಏನು ಬೇಕೋ ಅಂತ ಅಂದ್ಕೊಡೋಣ. ಆಮೇಲೆ ಇನ್ನೇನ್ರು ನಿನ್ನ ಹಣೆ ಬರೋ ಹೋಗೋ ಅಂದರೆ ಭಯ ಬರ್ತದೆ. ಈಗ ಮಾವ ಹಿಂಗಿರೋ ಬಾಯಿವು ಅದೇ ಅನ್ನು. ಅತ್ತಮ್ಮ ನಾನು ನಿನ್ನ ಕುಟೆ ಯಾವತ್ತೂ ಹೇಳಲ್ಲ, ಇವತ್ತು ಹೇಳ್ತೀನಿ ಕೇಳಿಸ್ಕೊ. ಮಾವಯ್ಯ ಮೈಸೂರು ಫ್ಯಾಕ್ಟ್ರಿನ ನಿನ್ನ ಮಗನ ಕೊಡಬಾರ್ದು ಅಂತಿಲ್ಲ, ಇಲ್ಲಿ ಫ್ಯಾಕ್ಟ್ರಿನೇ ಬಿಟ್ಕೊಟ್ಬಿಡ್ತಾನೆ. ಅದೇ ನಿನ್ನ ಮಗ ಎಲ್ಲಿ ಕೆಲಸದವ್ರು ನೋಡಿಸ್ಬಿಟ್ಟು ಇರೋ ಫ್ಯಾಕ್ಟ್ರಿ ಮಾರ್ಬಿಡ್ತಾನೋ ಅನ್ನೋ ಭಯ. ನೀನು ಹೇಳೋದು ದಿಟ ಕಣೋ, ಆದರೂ ಅವ್ನು ಹಿಂಗಾಡ್ತಾನೋ ಅಂತವ. ಹ್ಞೂ, ಈಗ ಅವಳುವೆ ಹೊಸಿ ಜೋರಾಗಿ ಅವಳೆ ಇವನ ಹತ್ರ ಒದ್ದಿ ಬುದ್ಧಿ ಕಲಿಸ್ತಾಳೆ. ಅದಕ್ಕೆ ಒಂದೆರಡು ದಿವಸ ಬಿಡೋಣ, ಆಮೇಲೆ ನೀನು ಬೇಜಾರು ಮಾಡ್ಕೊಬಿಡಕಂತಾಯಿ. ಅತ್ತಮ್ಮ ಒಂದು ಕಿತ ಅನಿತಂತವ ಫಸ್ಟ್ ಮಾತಾಡೋಣ. ಅವಳ ಬಾಲ್ ಏನು ಬರ್ತದೆ ನೋಡಿಕೊಂಡು ಆಮೇಲೆ ಕಿಶೋರ್ ಅಂತವ ಮಾತಾಡೋಣ. ಯಾಕೆಂದರೆ ಅವಳು ಹೇಳಿದ್ರೆ ಅವ್ನು ಕೇಳೋರು ಕೇಳ್ತಾನೇನೋ. ಅಯ್ಯೋ ಸುಮ್ಕಿರ್ ಸಸಿ ಎಲ್ಲಿ ಕೇಳೋನು? ಅವತ್ತು ಅವಳು ಕೊಡ್ತಿದ್ದಕ್ಕೆ ನನಗೂ ಅವನಿಗೂ ಜಗಳ ಆಗಿದ್ದು. ಎತ್ತನ ಕೊಡೋಕ್ಕಿಲ್ಲ ಅಂತಮ್ಮ ನೀನು ಹೋಗಿ ಅವನ ಹತ್ರ ಜಗಳ ಆಡೋಕೋದಿಯೇ? ಏನಿಲ್ಲ ಕೊಡೋಣ. ಅಷ್ಟೊತ್ತು ಕಾಲೇ ಕುಡ್ದು ಬಂದಿದ್ನ ಏನೋ ಅಯ್ಯೋ ಅಂತ ಅವಳ ಮೇಲೆ ಬಿದ್ದ. ನಾನು ಹೋದ್ರೆ ನನ್ನ ಮೇಲೆ ಎಗರಾಡ್ದ. ನಿಮ್ಮ ಅಪ್ಪನ ಎಲ್ಲಿ ದೊಡ್ಡದಾಯ್ತದ ಅಂದ್ಬಿಟ್ಟು ನಾನು ಸುಮ್ಕಾಗೋದೆ. ಅಷ್ಟೊತ್ತಿಗೆ ಪವಿ ಬಂದು ಏನು ಎತ್ತ ಸತೀಸನಿಗೆ ಹೇಳ್ತೀನಿ ಇಲ್ಲು, ನಾನೇ ಸುಮ್ಕಿರಿಸ್ದೆ. ಅಲ್ಲ ಕಣ್ ಸತೀಸ, ಆ ಹುಡುಗನ ನೋಡ್ಕೊ ಬಂದಿದ್ದೀರಲ್ಲ, ಅವ್ನು ನಮ್ಮ ಕಿಶೋರಂಗೆ ಅಲ್ಲ ತಾನೇ? ಬಿಡ್ತೋನು, ಒಳ್ಳೆ ಮಾತಾಡ್ದೆ. ನಾನೆಲ್ಲ ಕಣೇವ ನಿನ್ನ ಗಂಡ ನೋಡಿರೋದು. ಅದು ಅಲ್ಲದೆಯಾ ಮಾವಯ್ಯ ನೋಡೋದು ಅಂತಲ್ಲ, ಹುಡುಗನ ನೋಡಿದ್ರೇ ಗೊತ್ತಾಯ್ತದೆ ಅಂಥ ಬುದ್ಧಿಗಳಿಲ್ಲ ಅಂತವ. ಒಳ್ಳೆ ಕೆಲಸಲ್ಲವನೇ, ಸಂದಕ್ಕೆ ಹೋದವನೇ. ಹಂಗೆ ಕೆಟ್ಚಟಗಳು ಮೈ ಗಂಟಿಸ್ಕೊಂಡಿರೆ ಅವ್ರ ಅಪ್ಪ ಬಿಟ್ಟು ಆಸ್ತಿನ ಇನ್ನೂ ಉಳಿಸ್ಕೊಂಡಿರೋನೆ. 2 ಎಕರೆ ಹೆಂಗೆ ಬಿಟ್ಟೋಗಿರೋ ಅದು ಹಂಗೆ ಇದೆ, ಮನೇನೂ ಹಂಗೆ ಇದೆ. ಇವ್ನು ದುಡ್ದು ಇವ್ನ ಕಾಲ ಮೇಲೆ ನಿಂತ್ಕೊಂಡವನು, ಅದು ಕಷ್ಟಪಟ್ಟು ಓದಿ. ಹಂಗೆ ಕೆಟ್ಟ ಹುಡುಗಾಗಿರೆ ಇವೆಲ್ಲ ಎಲ್ಲಿ ಮಾಡೋಕ್ಕಾತಿತ್ತು? ನೋಡ್ರಿ ಹಂಗೆ ಅನ್ಸಕ್ಕಿಲ್ಲ ಬಿಡತ್ತಮ್ಮ, ನೀನೇ ನನ್ನ ಮನೆ ಬೀಳ್ಬೇಡ. ಹಂಗೇನಾರ ಬಿಟ್ಟೇವ ನಾವು? ಅಯ್ಯೋ ಕಣೆಯಪ್ಪ, ಇರೋಳೊಬ್ಳು ಮಗಳು, ನನಗೆ ಜೀವ ಅದೇ ಬಡ್ಕತ್ತದೆ. ನಿಮ್ಮ ಮಾವ ಮನೆಯಳಿ ಅಂದಾಗಲೇ ನನಗೊಂಥರ ಆಯಿತು. ನಾಲ್ಕು ಜನ ಮುಂದೆ ಹೆಂಗೆ ಹೇಳ್ಕೊಳ್ಳೋದು ಅಂತವ. ಇನ್ನೇನಾರ ಕೆಟ್ಟ ಇದ್ದರೆ ಯವ್ವ ನನ್ನ ಕೈಲ ಹಾಕಿಲ್ಲ ತಡ್ಕೊಳಕ್ಕೆ. ಸುಮ್ಕಿರತ್ತವ ನೀವು ಒಳ್ಳೆ, ಅದಕ್ಕೆ ಯಾಕೆ ಭಯಪಟ್ಟಿರಿ? ಹಂಗೆಲ್ಲ ಇದ್ರೆ ಮಾವ ನೋಡೋರೆ. ನಾಳೆ ಹೆಚ್ಚು ಕಡಿಮೆ ಅಂದ್ರೂ ಇವ್ರಿಲ್ವೇ ಬಿಡ್ತಾರ ಅವನ್ನ? ಅಯ್ಯೋ ಸಸಿ ಸುಮ್ಕಿರವ, ಬೇರೆಯವ್ರ ಹೆಣ್ಮಕ್ಳು ನೋಡ್ತೀವಲ್ಲ ಅವ್ರ ಕತೆ ಯಾಕೆ ಕೇಳಿ. ಒಂದು ಕಿತ ಮದುವೆ ಆಗಂಟ ಆದ್ಮೇಲೆ ಯಾರೇನು ಮಾಡ್ಕೊಳಕ್ಕಾದತ್ತು? ಕಟ್ಕೊಂಡಿದ್ದಾನೆ ಬರೋಕ ಹೆಣ್ಮಕ್ಳು ಅನುಭವಿಸ್ಬೇಕು ಸಾಯಗಂಟ. ಅಯ್ಯೋ ಆಮೇಲೆ ಯಾವ ಹಣೆ ಬರೋ ತಾಯಿ? 2 ದಿವಸ ಮದುವೆ ಆಗದಿದ್ರೆ ನಿಧಾನಕ್ಕಾಗಲಿ. ಕೆಟ್ಟ ನನ್ನ ಮಕ್ಳಿಗಂತೂ ಯಾವ ಹೆಣ್ಮಕ್ಳನ್ನ ಕೊಡಬಾರ್ದು ಅನಿಸ್ತದೆ. ನೀನು ಯಾವ ಪುಣ್ಯ ಮಾಡಿದ್ದು ನಮ್ಮ ಸತೀಸನ್ ಕಟ್ಕೊಂಡೆ. ಹಾಂ ಹೇಳತ್ತಮ್ಮ, ಇನ್ನೊಂದು ಕಿತ ಹೇಳು. ಹಾಂ ಸುಮ್ಕಿರತ್ತೆ ನೀವೊಳ್ಳೆ. ಇವ್ರು ನೊಗಳ್ಕ ಬರಬೇಡ್ರಿ. ಇವರು ಮದುವೆ ಹೊಸದ್ರಲ್ಲಿ ಆಡಿದ ಅವತಾರ ನೋಡ್ರೆ ನಾನೇ ಬಿಟ್ಟು ಓಡೋಬಿಡ ಅನಿಸಿತ್ತು. ಅಷ್ಟು ಭಯ ಆಗೋಗಿತ್ತು. ಏನು ಮಾಡ್ದೆ ಅಂಥದ್ದು? ಹಾಂ ಅದು ಅತ್ತಮ್ಮ ಏನಿಲ್ಲ ಬಿಡಿ, ಅದೇನೂ ಇಲ್ಲ, ತಮಾಷೆ ಮಾಡಿದೆ. ಅವಾಗ ಕಿಚ್ಚಾಡೋರು ಅರ್ಚಾಡೋರು ಕೋಪ ಮಾಡ್ಕೊಳ್ಳೋರಲ್ಲ ಅದೇ. ಕಳ್ಳಿ ಏನೋ ಮುಚ್ಚಿಕ್ತಾ ಇದ್ದೆ. ನಂಗೆ ಗೊತ್ತಿಲ್ವೇ? ಆವಾಗ ಹುಡುಗ ಅಲ್ವೇ, ಆಡ್ತಾನೆ. ಈಗ ಬತ್ತ ಜವಾಬ್ದಾರಿ ಇವತ್ತಲ್ಲ ತಿಳ್ಕೊಂಡ. ಅರೆ ನಿನ್ನ ಕಿಸರು ನೋಡು ಹೆಂಗೆ, ಏನು ಬರಲಿಲ್ಲ ಅವನಿಗೆ, ಜವಾಬ್ದಾರಿನೂ ಇಲ್ಲ. ಇನ್ನೊಳೇನಾರ ಮಗ್ಗ ಎತ್ಕೊಂಡ್ರೆ ಆಮೇಲೆ ಅದನ್ನೆಲ್ಲ ನಮ್ಮ ತಲೆ ಮೇಲೆ ಕಟ್ಬಿಡ್ತಾನೆ ಅನ್ನೋ ಭಯ ನನಗೆ. ಅದಕ್ಕೆ ಕಣತ್ಮ ನಾನು ಹೇಳ್ತಾ ಇರೋದು, ಅವ್ನಿಗೆ ಭಯ ಬರೋಗಂಟ ಈ ಮನೇಲಿ ಬಿಡು. ಆಮೇಲೆ ಭಯ ಬಂದ್ಮೇಕೆ ಬೇಕಾದ್ರೆ ಮತ್ತೆ ಮನೆಗೆ ಸೇರಿಸ್ಕೊಳ್ಳೋಣ. ಅವಷ್ಟೊತ್ತು ಪವಿ ಗಣ್ಣು ಹೆಂಗೆ ಏನು ಅಂತ ಗೊತ್ತಾಯ್ತದೆ ಅಂತ. ಏನೋ ಅಪ್ಪ ನಿನ್ನ ಮಾತಿನಂಗೆ ನಾನು ಯೋಚನೆ ಮಾಡ್ತೀನಿ. ಆದರೂ ಮಾತ್ರ ಪವಿ ಗಂಡ ನಿನ್ನಂತವನೇ ಆಗ್ಬಿಟ್ರೆ ಸಾಕು ಕಣೋ. ನಮ್ಮ ಕಿಶೋರ್ ನಂಗೆ ಏನಾರು ಆಗೋದ್ರೆ ಯವ್ವ ನನ್ನ ಕೈಲಿ ತಡೆಯೋಕ್ಕಾಗಿಲ್ಲ. ಇದೇನಿದು ಈ ಹುಡುಗಿ ಇಲ್ಲೇ ನಿಂತದಲ್ಲ, ಮನೆಗೆ ಯಾರೂ ಇಲ್ವೇ? ಬನ್ನಿ. ಅದು ನಾನು ನಿಮ್ಮ ತಂದೆಯವರು ಬರಕ್ಕೆ ಹೇಳಿದರು, ಅದಕ್ಕೆ ಬಂದೆ. ನಿಮ್ಮ ತಂದೆಯವರು ಯಾರು ಇಲ್ವಾ? ಮನೇಲಿ ಯಾರಿದ್ದಾರೆ? ಕಾಣಿಸ್ತಿಲ್ವಾ? ನಾ ಇಲ್ಲೇ ಗಡ್ಗಮ್ದಾಗ ನಿಂತೀವ್ನಿ. ಮನೇಲಿ ಯಾರೂ ಇಲ್ಲ, ಎಲ್ಲ ಹಚ್ಕೋಗೋರೆ. ಏನಾಗಬೇಕಾಗಿತ್ತು? ಅದು ನಿಮ್ಮ ತಂದೆನೇ ಫೋನ್ ಮಾಡಿ ಬರಕ್ಕೆ ಹೇಳಿದರು, ಅದಕ್ಕೆ ಬಂದೆ. ಮನೆಗೆ ಯಾರೂ ಇಲ್ಲ ಅನಿಸ್ತದೆ. ಕನ್ನಡ ಅರ್ಥ ಹಾಕಿಲ್ವೇ? ಯಾರೂ ಇಲ್ಲ, ಎಲ್ಲ ಹಚ್ಕೋಗೋರೆ. ಈಗ ಮನೇಲಿ ಯಾರೂ ಇಲ್ಲ,
ಅಪ್ಪಯ್ಯ ಬಂದಾಗ ಫೋನ್ ಮಾಡೋಕೆ ಕೇಳ್ತೀನಿ. ಇದೇನು ಹುಡುಗಿ ಹಿಂಗೆ ಮಾತಾಡ್ತದೆ, ಏನೋ ಒಂಥರ ಸಿಟ್ಟಿನಲ್ಲಿ ಮಾತಾಡ್ತದಲ್ಲ. ಸತೀಶಣ್ಣ ಅವರು ಇಲ್ವಾ? ಒಂದು ಫೋನ್ ಮಾಡಿ. ಸತೀಶಣ್ಣ ಅವ್ವ ಎಲ್ಲ ಹೊಸ್ಮಂತಕ್ಕೆ ಹೋಗೋರೆ. ಫೋನ್ ನಿಮ್ಮ ಹತ್ರ ಇಲ್ವೇನೋ? ಅಯ್ಯೋ ಅದು ಫೋನ್ ಗಾಡೀಲಿ ಇಟ್ಬಿಟ್ಟು ಬಂದಿದ್ದೀನಿ, ಅದಕ್ಕೆ ನೀವು ಮಾಡ್ತೀರಾ ಅಂತ ಮಾಡಿ ಅಂತ. ನನಗೆ ಓದ್ಕೊಳ್ಳೋಕೆ ಕೆಲಸ ಅದೇ, ಈಗ ನಾನು ಯಾರಿಗೂ ಫೋನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಿಲ್ಲ. ನೀವು ಹೋಗಿ ಅಪ್ಪ ಬಂದ ಮೇಲೆ ಹೇಳ್ತೀನಿ. ಒಂದು ಗ್ಲಾಸ್ ನೀರು ಕೊಡ್ತೀರಾ? ನೀರಾ? ಇಲ್ಲ ನಿಂತೀರಿ ತರ್ತೀನಿ. ಒಳ್ಳೆ ತಲೆ ತಿಂತಾನೆ, ಬಂದು ಹೋಗೋದು ಬಿಟ್ಟು ಹೋಗು ಹೋಗು ಅಂತ ಹೇಳ್ತೇವನಿ, ಹಂಗೆ ನಿಂತವನು. ಅದು ಬೇಡ ಬಿಡಿ, ನೀರು ಬೇಡ. ಮಾಡೋಕ್ಕೇನು ಕೆಲಸ ಇಲ್ವಾ? 20 ಸರಿ ಅವತಾರಗಳಾಡ್ತಿದ್ದೀರಲ್ಲ. ಅಯ್ಯೋ ಇದೇನು ಹುಡುಗಿ ಹಿಂಗೆ ಮೈ ಮೇಲೆ ಬೀಳ್ತಾಳೆ, ಒಳ್ಳೆ ಬಜಾರಿ ಥರ ಮಾತಾಡ್ತಾಳೆ. ಅವತ್ತು ನೋಡೋರು ಸೈಲೆಂಟಾಗಿದ್ಲು, ನೀರು ಕೇಳೋರು ಗೊಣಗಾಡ್ತಾಳೆ. ಒಂದು ಕುತ್ಕೊಳ್ಳೋದು ಅಂತ ಹೇಳೋದು ಬೇಡವಾ? ಜಮೀನ್ದಾರು ನೋಡೋರು ಹಾಗೆ, ಅವ್ರ ಮಗಳು ಯಾಕೆ ಹಿಂಗೆ? ಅದು ನೀವು ನನ್ನ ಯಾರು ಅಂದ್ಕೊಬಿಟ್ರಾ? ನಾನು ಗೊತ್ತಾಗ್ಲಿಲ್ವಾ? ಗೊತ್ತಾಗದೆ ಹೋಗಿದ್ರೆ ಮನೆಯೊಳಗೆ ಸೇಸ್ತಾ ಇಲ್ಲ, ಗೊತ್ತಾಗಿರೋದಕ್ಕೆ ಸುಮ್ಕೆ ಇರೋದು. ಅದು ಏನು ಮಾಡ್ತಾ ಇರೋದು ನೀವು? ಹೇಳಿದ್ನಲ್ಲ ಓದ್ತಾ ಇದ್ದೀನಿ ಅಂತವ. ಅದೇ ಏನು ಓದ್ತಾ ಇದ್ದೀರಾ? ಯಾವ ಕಾಲೇಜು? ನಾನು ಯಾವ ಕಾಲೇಜಾರು ಇರ್ತೀನಿ, ಅದನ್ನ ಕಟ್ಕೊಂಡು ನಿನಗೇನು? ಓದ್ತಾ ಇದ್ದೀನಿ, ಅದನ್ನು ನೀನು ಕಟ್ಕೊಂಡು ಹಿಂಗೇನು? ಅಪ್ಪನ ಹುಡ್ಕೊಂಬಂದೆ ತಾನೆ, ಅಪ್ಪ ಇಲ್ಲ ಅಂದೆ ತಾನೆ. ಅಲ್ಲ ಯಾಕೆ ಇಷ್ಟೊಂದು ಸಿಟ್ಟಾಗಿ ಮಾತಾಡ್ತಿದ್ದೀರಾ? ನೋಡಿದ್ರೆ ಅವತ್ತು ಮಾತೇ ಆಡಲಿಲ್ಲ, ನೀವು ಯಾವಾಗಲೂ ಹಿಂಗೆ ಮಾತಾಡೋದಾ? ನಾನು ಯಾವಾಗಲೂ ಹಿಂಗೆ ಮಾತಾಡೋದು. ಮಾತಾಡ್ದಿರೋದ್ರೆ ಮಾತಾಡೋಕ್ಕಿಲ್ಲ, ಮಾತಾಡೋರು ಹಿಂಗೆ ಮಾತಾಡ್ತೀನಿ. ಯಾಕೆ ಇಷ್ಟ ಆಯ್ತಿಲ್ವೇ? ಅದು ನಾನು ನಿಮ್ಮ ಹತ್ರ ಮಾತೇ ಆಡಿರ್ಲಿಲ್ವಲ್ಲ, ಅದಕ್ಕೆ ಗೊತ್ತಿಲ್ಲ. ಈಗ ಗೊತ್ತಾಯ್ತಲ್ಲ. ಅದು ನಿಮ್ಮ ಕೂಟ ಮಾತಾಡಬೇಕಾಯ್ತು, ತಪ್ಪು ತಿಳ್ಕೊಬೇಡಿ. ನಿಮಗೆ ಒಪ್ಪಿಗೆ ಅದೋ ಇಲ್ಲ ಬಲವಂತಕ್ಕೆ ಮಾಡ್ಕೊತಾ ಇದ್ದೀರೋ? ನಾನು ಯಾತಕ್ಕೆ ಥರ ಮಾಡ್ಕೊತೀನಿ, ನಿಂಗೆ ಯಾಕೆ? ಅಲ್ಲ ಇದೇನು ಹಿಂಗನ್ಬಿಟ್ರಿ ನೀವು? ಮನ್ಸು ಬಿಚ್ಚಿ ಮಾತಾಡ್ದಿರೋದ್ರೆ ನನಗೆ ಹೆಂಗೆ ಅರ್ಥ ಆಗಬೇಕು? ಈಗ ನಾನು ಒಪ್ಕೊಂಡಿವ್ನಿ, ಈಗ ನೀವು ನೋಡೋರು ಹಿಂಗೆ ಮಾತಾಡಿದ್ರೆ ನಾನು ಏನಂತ ತಿಳ್ಕೊಳ್ಳಿ? ನಾಳೆ ಹೆಚ್ಚು ಕಡಿಮೆ ಅಂದರು ನಂಗೆ ಯಾರೂ ಇಲ್ಲ, ನಾನು ಒಬ್ಬನೇ ಇರೋದು. ಇಷ್ಟು ಕುಯ್ತಾ ಇವನಿ, ಹಂಗೂ ಅರ್ಥ ಮಾಡ್ಕೊತಲ್ಲ, ತೊಳ್ಗೋದೇ ಇಲ್ಲ ಅಂತಾನೆ. ನೋಡಿ ನೀವು ನನ್ನ ಕೂಟ ಏನೂ ಮಾತಾಡೋಂಗಿಲ್ಲ. ಏನೋ ಮಾತಾಡೋಂಗಿದ್ರೆ ಅಪ್ಪ ಏನೋ ಸತೀಶಣ್ಣ ಅಂತವ ಮಾತಾಡಿ. ನನಗೆ ಇವಾಗ ಓದ್ಕೊಳಕ್ಕದೆ, ನಾನು ಹೋಗ್ತೀನಿ. ನೀವು ಅವ್ರು ಬರೋಂಗೆ ಕಾಯಂಗಿದ್ರೆ ಈಚೆ ಜಗಲಿ ಕಟ್ಟೆ ಮೇಲೆ ಕೂತೀರಿ, ಅವ್ರು ಬರ್ತಾರೆ, ಅವಾಗ ಮಾತಾಡ್ಕೊಂಡು ಹೋಗಿರಂತೆ. ಅಯ್ಯೋ ದೇವ್ರೆ, ಇದೇನಿದು? ಈ ಹುಡುಗಿ ಹಿಂಗೆ ಮಾತಾಡ್ತಾವಳೆ. ಅವತ್ತು ನೋಡಿದ್ರೆ ಅಷ್ಟು ಚಂದಾಕಿದ್ಲು, ಇವಳು ಹಿಂಗೆ ಆದರೆ ನನ್ನ ಗತಿ ಏನಪ್ಪ? ಇದು ಯಾಕೋ ಸರಿ ಕಾಣಿಸ್ತಾ ಇಲ್ವಲ್ಲ? ಅಲ್ಲ ಅಷ್ಟು ದೂರದಿಂದ ಬಂದೀವಿ, ಒಂದು ಕುತ್ಕೊಳ್ಳಿ, ನೀರೋ ಕಾಪಿನೋ ಏನು ಎತ್ತ ಅಂತ ಒಂದು ರೀತಿ ನೀತಿ ಇಲ್ವಿ ಮಾತಾಡೋಕ್ಕೆ? ಹಿಂಗಂದಂಗೆ ಮಾತಾಡ್ಬಿಟ್ಲು. ಜಮೀನ್ದಾರು ನೋಡೋರು ಅಷ್ಟು ದೊಡ್ಡವರು, ಇವಳು ನೋಡೋರು ಹಿಂಗೆ ಅವಳೆ, ಇವ್ರು ನೋಡೋರು ಮನೆ ಅಳಿಯ ಬೇರೆ ಅಂತಾರೆ. ಹೆಂಗಪ್ಪ ನನ್ನ ಗತಿ? ಫಸ್ಟ್ ರಂಗಸಮ್ಮನಂತ ವಿಷಯ ಮಾತಾಡಬೇಕು. ಈ ಹುಡುಗಿ ಮಾತಿನ ವರ್ಷೆ ನೋಡ್ತಾ ಇದ್ರೆ ಈ ಹುಡುಗಿಗೆ ಇಷ್ಟ ಇಲ್ದಂಗೆಲ್ಲೋ ಒಪ್ಪಿಸೋರೆ ಅನಿಸ್ತದೆ. ಇದೇನು ಎತ್ತ ಅಂತ ತಿಳ್ಕೊಳ್ಳೋ ಗಂಟ ನಾನು ಮುಂದುವರಿಯೋಕ್ಕಿಲ್ಲ. ನಾಳೆ ಏನಾರು ಹೆಚ್ಚು ಕಡಿಮೆ ಆದರೆ ಯಾಕೆ ಬೇಕು? ಅವಳಿಗೆ ಇಷ್ಟ ಇಲ್ಲದಿರೋ ಮದುವೆ ಮಾಡ್ಕೊಂಡು ನಾನು ನಿನಗಿಸೋದು ಎಲ್ಲ ಬೇಡವೇ ಬೇಡ. ಫಸ್ಟ್ ಎಲ್ಲರ ಹತ್ರ ಮಾತಾಡ್ಬಿಟ್ಟು ಸರಿ ಬಂದರೆ ಅಷ್ಟೇ ಮುಂದುವರಿತೀನಿ. ನನ್ನ ಕೈಲ ಹಾಕಿಲ್ಲ ಈ ತಲೆನೋಗಿಲ್ಲ ಸರ್ ಇದು ಮಾಡ್ಕೊಳಕ್ಕೆ. ಯೋಗತೆಗೆ ಏಯ್ ಯಾರು ನೀನು? ಏನು ಮನೆ ಒಳಗೆ ಬಂದಿದ್ದಿಲ್ಲ? ಅದು ನಾನು ಜಮೀನ್ದಾರು. ಇದು ಜಮೀನ್ದಾರು ಮನೆಯ? ನೀನ್ಯಾರು? ಇಲ್ಲಿವ್ರಿಗೆ ಯಾಕೆ ಬಂದಿದ್ದಿ? ಏನೇನಾರು ಮಾಡಕ್ಕೆ ಬಂದಿರೋನೆ? ಇಲ್ಲ ಭಿಕ್ಷೆ ಬೇಡಕ್ಕೆ ಬಂದಿರೋನೆ? ಅಯ್ಯೋ ಇಲ್ಲ ಇಲ್ಲ ಹಂಗೆಲ್ಲ ಮಾತಾಡ್ಬೇಡ್ರಿ. ನಾನು ಯಾರು ಅಂತ ಗೊತ್ತಿಲ್ಲ ನಿಮಗೆ, ಅಷ್ಟಕ್ಕೂ ನೀವ್ಯಾರು ಫಸ್ಟ್ ಹೇಳಿ? ಇದಪ್ಪ ವರ್ಷೆ ನಮ್ಮ ಮನೆಯಾಗ ಬಂದು ನನ್ನ ಯಾರು ಅಂತ ಕೇಳ್ತೆ. ಜಮೀನ್ದಾರು ಅಂತಿದ್ದಿಲ್ಲ, ಅವ್ರ ಮಗ ನಾನೆಯ. ಯಾಕೆ ಬಂದೆ? ಯಾರು ನೀನು? ಕಳ್ಳೆ? ಭಿಕ್ಷಿಕ್ದೋನೆ? ಯಾರು ನೀನು? ಅಯ್ಯೋ ನೀವು ಹೀಗೆಲ್ಲ ಮಾತಾಡ್ತಾ ಇದ್ರಲ್ಲ. ನಾನು ಹಂಗಲ್ಲ, ನಾನು ರಂಗಸಮ್ಮನ ಕಲಿಸಿರೋ ಮದುವೆ ಗಂಡು. ಯಾರು ಮದುವೆ ಗಂಡ? ಯಾರು? ಪವಿಗೆ ನೋಡಿರೋ ಹುಡುಗ ನೀನೆಯಾ? ಹ್ಞೂ ಏನು ಬಂದಿದ್ದು? ಅದು ಜಮೀನ್ದಾರ ಬರೋಕ್ಕೆ ಹೇಳಿದ್ರು, ಅದಕ್ಕೆ ಬಂದೆ. ಇಷ್ಟೊತ್ತಿನಾಗೆ ನಿಂಗೆ ಯಾವ ಜಮೀನ್ದಾರು ಸಿಗೋಕ್ಕಿಲ್ಲ, ಅವ್ರಿಗೆ ಫೋನ್ ಮಾಡ್ಬಿಟ್ಟು ಬಾ. ಹೇಳಿದ್ರು ಮತ್ತೆ ಗೊತ್ತಾಯ್ತು ತಾನೆ, ಇನ್ನೂ ಯಾಕೆ ಇಲ್ಲಿ ನಿಂತಿದೆ ಮಂಡು? ಅಯ್ಯೋ ದೇವ್ರೆ, ಇವನೇನ ಚಿಕ್ಕ ಮಗ ಹೆಂಗಾಡ್ತಾನಪ್ಪ. ಇವ್ರನ್ನೆಲ್ಲ ನೆನೆಸ್ಕೊಂಡು ನಾನು ಹೆಂಗಪ್ಪ ಮದುವೆ ಆಗಲಿ? ಅಲ್ಲ ನನಗೆ ಯಾಕೆ ಹಿಂಗಾಯ್ತದೆ? ಆಡೋ ವಯಸ್ಸಿನಾಗೆ ಅಪ್ಪ ಸಿಕ್ಕಲಿಲ್ಲ. ಎಲ್ಲರೂ ತಿರ್ಗಾಡ್ಕೊಂಡು ಮೋಜು ಮಸ್ತಿ ಮಾಡುವಾಗ ಜವಾಬ್ದಾರಿ ಬಂದು ತಲೆ ಮೇಲೆ ಕೂತ್ಕೋತು. ಈಗ ಮದುವೆ ಮಾಡ್ಕೊಳ್ಳೋಣ ಅಂತ ಹೋದರೆ ಇಷ್ಟಪಟ್ಟು ಹುಡುಗಿ ಸಿಗ್ತಾ ಇಲ್ಲ. ನಾನು ಹಣೆ ಬರನೇ ಹಿಂಗ.
ದೇವ್ರೇ ನೀನು ಯಾವ ಸಿಟ್ಟಿತ್ತಪ್ಪ ನನ್ನ ಮ್ಯಾಕೆ? ಏನೋ ಯಾವ ಜನ್ಮದ ಪುಣ್ಯನೋ ನಮ್ಮವ್ವ ನನ್ನ ಜೊತೆಗೋಳೆ, ಅದಷ್ಟೇ ಸುಖ. ಹಲೋ. ಹಾಂ, ಅಯ್ಯೋ ಲೇ, ಆ ದುಡ್ಡೆಲ್ಲ ಈಸ್ಕೊಂಡು ಅವ್ರ ಹೆಸ್ರುಗಳು ಬರ್ಕೊಂಡಿರೋ ಬತ್ತೀನಿ, ಎಲ್ಲದಕ್ಕೂ ನನ್ನೇ ತಲೆ ತಿಂತಿರಲ್ಲ. ನಿಮ್ಮನ್ನ ಎಂತಿರಲ್ಲ ನಾನು ಇಟ್ಕೊಂಡಿರೋದು ಕೆಲ್ಸಕ್ಕೆ. ಹಾಂ, ಈಗ ಅದಕ್ಕೆ ದುಡ್ಡು ಇಸ್ಕೊಂಡು ಹೆಸ್ರು ಬರ್ಕೊಳ್ಳಿ, ಅವ್ರಿಗೆ ಡೇ ಟು ಟೈಮ್ಗಳು ಕಳಿಸಿ. ಅವ್ರು ಬಂದ್ಮೇಲೆ ನಾನು ಮಾತಾಡ್ತೀನಿ. ಈಗ ಫೋನ್ ಇಕ್ಕೋ. ಮಗನೇ ಏನಮ್ಮ? ಮಗನೇ ಮಧ್ಯಾಹ್ನಕ್ಕೆ ಹುಳಿ ಸಾರು ಮಾಡ್ಲಾ ಮಸಪ್ ಸಾರು ಮಾಡ್ಲಪ್ಪ? ಏನೋ ಒಂದು ಮಾಡಕ್ಕಮ್ಮ, ನನಗೇನು ಅದು ಇದು ಅಂತ ಕೇಳ್ತೀನಿ. ಅಲ್ಲ ಕಣೋ, ರುಚಿ ಹಂಗೆ ಯಾವ್ದು ಮಾಡಲಿ, ಆಚೆ ಎಲ್ಲ ಊಟ ತಿಂದು ನಾಲ್ಗೆ ಕೆಟ್ಟೋಗಿರ್ತದೆ, ಸೊಪ್ಪು ಸಾರು ಮಾಡಲು ಇಲ್ಲ ಹುಳಿ ಸಾರು ಮಾಡಲು ಅಂತ ಕೇಳ್ದೆ ಕಣೋ. ಅಲ್ಲ ಇತ್ತೀಚೆಗೆ ಯಾಕಪ್ಪ ಒಂಥರ ಇರ್ತಿ? ಏನಾನ ಮನ್ಸಿಗೆ ಹಚ್ಕೊಂಡ್ರೆ ಅದಂಗೆ ಇಟ್ಕೊಂಡು ಕುತ್ಕೊಂಡಾರೆ, ಒಸಿ ಮರ್ತುಬಿಟ್ಟು ಮುಂದಕ್ಕೆ ಹೋಗ್ಬೇಕು. ಈಗ ಹುಡುಗಿ ಸಿಗಲಿಲ್ಲ ಅಂದ್ಬಿಟ್ಟು ಅದಕ್ಕೆ ಕೊರಗಕ್ಕಾದತ್ತೆ. ಬೇರೆ ಹುಡುಗಿ ನೋಡೋರೈತಿ. ಈಗ ಶ್ರುತಿ ಹೇಳಿದ್ರಲ್ಲ, ಆ ಊರಿಗೆ ಹೋಗ್ಬಿಟ್ಟು ಬರ್ತೀನಿ, ಆ ಹುಡುಗಿನ ಸಂದಾಕ ಅವಳಂತೆ ಕಣೋ. ಈಗ ನಾನು ಅದನ್ನ ತಲೆಗೆಚ್ಕೊಂಡಿದ್ದೀನಿ ಅಂತ ಯಾರು ಹೇಳಿದವ್ರು ನಿಮಗೆ? ಹೋಗಿ ಅಡುಗೆ ಕೆಲಸ ನೋಡೋಗು, ಒಂದು ಕೆಲಸ ಮಾಡು, ಹುಳಿ ಸಾರು ಮಾಡಬೇಡ, ಆಚೆಲೂ ಅದೇ ತಿನ್ನೋದೇ, ಮಸರು ಸಾರೇ ಮಾಡು. ಅಲ್ಲ ಕಣೋ, ನಾನು ಅಡುಗೆನ ಮಾಡ್ತೀನಿ. ಈಗ ಶ್ರುತಿಯವ್ರ ಊರಿಗೆ ಹೋಗೋದು ಹೆಂಗಪ್ಪ? ಅಯ್ಯೋ ಈಗೇನು ಬೇಡ, ಸುಮ್ಕೊ ಹೋಗಮ್ಮ, ಒಂದು 2 ದಿವಸ ನನ್ನ ಪಾಡಿಗೆ ನಾನು ಬಿಟ್ಬಿಡು. ಸರಿ ಕಣಪ್ಪ, ಆಯಿತು. ಏನೋ ನಿನಗಿದ್ರೆ ನಂಗೆ ನೋಡೋಕೆ ಹಾಕಿಲ್ಲ, ಅದಕ್ಕೆ ಹೇಳಿದೆ. ಹಂಗೆ ಮಗನೇ, ಭಾನುವಾರ ನೀನು ಊರ್ನಾಗೆ ಇರ್ತೀಯಲ್ಲ? ಯಾಕಮ್ಮ ಗೊತ್ತಿಲ್ವೇನೋ? ಶಾರದಕ್ಕನ ಮಗನ ಮದುವೆ ಅಲ್ವೇನೋ? ಅದೇ ನಿನ್ನ ವಾರ್ಗೆವನೇ, ನೀನು 5ನೇ ಕ್ಲಾಸ್ ಗಂಟೆ ಜೊತೆಗೆ ಓದಿದ್ರಲ್ಲ, ಆ ಹುಡ್ಗಂದೆಯ. ಹೌದಾ? ನಾನು ಊರಲ್ಲಿ ಇರೋಕ್ಕಿಲ್ಲ, ನಾನು ನಾಡಿದ್ದು ಊರಿಗೆ ಹೋಯ್ತಾವನಿ. ನೀನೇ ಹೋಗ್ಬಿಟ್ಟು ಬಾ, ಹೋಗು. ಹುಡುಗರು ಯಾರು ಹೇಳ್ತೀನಿ, ಕರ್ಕೊಂಡೋಗಿದ್ದು ಬರ್ತಾರೆ. ಅಲ್ಲ ಕಣೋ, ಮದುವೆ ಹೋಗೋಕ್ಕೆ ನಾನು ಒಬ್ಬಳೇ ಹೋದ್ರೆ ಹೆಂಗೋ? ಬಾರೋ, ಅಲ್ಲಾರ ಯಾರು ಹುಡುಗಿರಿದ್ರೆ ನೋಡೋಣ. ನಿನ್ನ ತಲ್ತೀನಿ ಬೇಡ, ಸುಮ್ಕೆ ಹೋಗೋ. ಹೋಗಿದ್ದು ಮದುವೆಲ್ಲ ಹುಡುಗಿ ನೋಡ್ಕೋತಾರೆ. ಏನಪ್ಪ ಮಾಡೋಣ? ಇವಾಗ ಮದುವೆ ಹೋಗ್ತೀವಿ ಅನ್ಕೋ, ಅಲ್ಲಿ ಎಲ್ಲರೂ ಕೇಳ್ತಾರೆ, ನಿನ್ನ ಮಗನ ವಾರ್ಗೆವನು, ಇವನು ಮದುವೆ ಆಗ್ತದೆ, ನಿನ್ನ ಮಗನ ಯಾವ ಮದುವೆ ಅಂತ. ಏನು ಹೇಳಿ ನಾನು ಹಂಗೆ 4 ಚಂದ ಸಮಕ್ಕೆ ಮಾಡಿ ಮುಗಿಸೋದಲ್ವೇ? ನನಗೊಂದು ಸಮಾಧಾನ ಕೇಳ್ದವ್ರಿಗೆ ಹೇಳೋಕ್ಕೆ. ನೋಡು, ಈಗ ಅವ್ನು ನಿನ್ನ ವಾರ್ಗೆವನು ಆಯ್ತಾ ಇಲ್ವೇ? ಓದ್ದ ಕೆಲ್ಸಕ್ಕೆ ಸೇರ್ಕೊಂಡ, ಈಗ ಅಷ್ಟು ಕಡೆಗೆ ಮದುವೆ ಮಾಡ್ಕೊತಾನೆ, ಇನ್ನೊಂದು ವರ್ಷ 2 ವರ್ಷಕ್ಕೆ ಮಗ ಆಯ್ತದೆ, ಆಯ್ತಲ್ಲ ಜೀವನ. ಈ ಶಾರದಕ್ಕನ ಜವಾಬ್ದಾರಿ ಮುಗೀತು, ನನಗೆ ಯಾವಾಗ ಆ ಭಾಗ್ಯ? ಅಯ್ಯೋ, ನೀನು ನನ್ನ ತಲೆ ತಿನ್ನಕ್ಕೆ ಅಂತಲೇ ಈಗ ಬಂದ ಅಡುಗೆ ಮಾಡ್ತೀನಿ ಅಂತ ಕೇಳಕ್ಕೆ ಬಂದು ಏನಾನು ಹೇಳೋದು ಹಿಂಗೆ ಆಡ್ತೀಯಲ್ಲೋ ಮುರಳಿ. ಸರಿ ಈಗ ಆಯಿತು, ಹೋಗಿ ಅಡುಗೆ ಮಾಡೋಗಿ ನಂಗೆ ಹೊಟ್ಟೆ ಸಿಗ್ತದೆ. ನಾನು ಊರಿಗೆ ಬಂದ್ಮೇಲೆ ಬೇಕಾರೆ ನೀನು ಶ್ರುತಿ ಆಂಟಿ ಮನೆಗೆ ಹೋಗುವಂತೆ. ಓ, ಯಾರಾನೋ ಒಬ್ರು ನನ್ನ ತಲೆ ತಿನ್ನಕ್ಕೆ ಅಂತಲೇ ಇರ್ತಾರಪ್ಪ. ಫೋನು ಇಲ್ಲ ನಮ್ಮವ್ವ. ಯಾರು? ಏನಿಲ್ಲ ಮುರಳಿ, ಹೆಂಗಿದಿಲ್ಲ? ಸತೀಶಣ್ಣ, ನಾನು ಚೆನ್ನಾಗಿವ್ನಿ. ಏನು ಸತೀಶಣ್ಣ? ಏನು ಊರಿಗೆ ಹೋಗ್ಬಿಟ್ಟು ಒಂದು ಫೋನು ಇಲ್ಲ, ಏನೂ ಇಲ್ಲ, ಮರ್ತ್ಬಿಟ್ಟೆ ನಮ್ಮನ್ನ? ಅಯ್ಯೋ ಸತೀಶಣ್ಣ, ಇಲ್ಲ, ಅದು ಸಾಕಾಗಿದ್ನಾರ, ಒಂದು 2 ದಿವಸ ರೆಸ್ಟ್ ತಗೊಂಡೆ. ಇನ್ನೇನು ತಿರ್ಗಿ ನಾಳೆ ತಿರ್ಗಾ ಟ್ರಿಪ್ ಅದೇ ಹೊಂಡಬೇಕು. ಅದಕ್ಕೆ ಏನು ವಿಷಯ ಸತೀಶಣ್ಣ? ಏನಪ್ಪ ಹೇಳೋಣ? ಎಲ್ಲ ವಿಶೇಷ ನಿಂದೆಯಾ? ನೀನು ಹೇಳ್ಬೇಕು, ನಮ್ಮನ್ನು ಕೇಳ್ತಿದ್ಯಲ್ಲ. ಅಯ್ಯೋ ನಂದೆ ಅಂತ ಸತೀಶಣ್ಣ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದಿ ಸತೀಶಣ್ಣ? ನನಗೇನು ಅರ್ಥ ಆಯ್ತಿಲ್ಲ. ಅಲ್ಲ ಕಣ್ಲ, ಮದುವೆ ಅಂತೆ ನಿಂದು? ನಂದೆ? ಯಾರು ಹಂಗಂದವರು? ನಿನ್ಗಳ ಯಾರೋ ತಮಾಷೆ ಮಾಡೋರೆ. ತಮಾಷೆ ಯಾರೋ ಮಾಡ್ತಾರೆ? ಇರೋದಿಟ್ಟ ತಾನೇ? ನಮ್ಮಮ್ಮ ಏನಾರು ಫೋನ್ ಮಾಡಿಲ್ಲ ನಿನಗೆ? ನಿಮ್ಮಮ್ಮನ ಇಲ್ವಲ್ಲ? ನಿಮ್ಮಮ್ಮ ಯಾಕೆ ಹೇಳ್ತಾರೆ? ಮತ್ತು ಇನ್ಯಾರು ಹೇಳ್ದರು? ನಮ್ಮ ಪವಿ ಹಂಗಂತಿದ್ಲು. ಪವಿತ್ರ ಹೇಳಿದ್ಲ? ಪವಿತ್ರ ಯಾಕೆ ಹಂಗೆ ಹೇಳಿದ್ಲು? ನನಗೇನು ಗೊತ್ತಾಯ್ತಾ ಇಲ್ಲ. ಏಯ್ ಕಳ್ಳನ ಮಗನೇ ಮುರಳಿ, ನನ್ನ ತವೆ ಮುಚ್ಚಿಕ್ತಾ ಇದೆಯಾ? ಏನು ವಿಷಯ ಅಂತ ಬಾಯ್ಬಿಟ್ರೆ ಸರಿ. ಈಗ ಸತೀಶಣ್ಣ, ನಿನಗೆ ಮಾತಾಡೋದು ನಂಗೆ ಭಯ ಆಗ್ತಿದೆ. ಏನು ವಿಷಯ ಅಂತ ಹೇಳು ಮುರಳಿ. ನೋಡು, ಇಷ್ಟು ಹೇಳಿದ್ಮೇಕೂ ನನಗೇನು ಗೊತ್ತಿಲ್ಲ ನಂಗೆ ನೀನು ಆಡಿದ್ರೆ ಆಮೇಲೆ ಸರಿ ಕಿರಕಿಲ್ಲ. ಯಾವಾಗಲ ಇದೆಲ್ಲ ಆಯಿತು? ಅದು ಸತೀಶಣ್ಣ, ನನ್ನ ಕ್ಷಮಿಸ್ಬಿಡು. ಇದರಲ್ಲಿ ಏನೂ ತಪ್ಪಾಗಿಲ್ಲ. ಅದು ನಾನು ಬರೀ ಮಾತೆ ಕೇಳ್ಬಿಟ್ಟು ಒಂದು ಮದುವೆ ಸಿಟ್ಟಾಗಿದೆ ಅಂದ ತಕ್ಷಣ ನಾನು ಎಲ್ಲ ಮರ್ಸ್ಬಿಟ್ಟು ನನ್ನ ಪಡ ನಾನು ನೀನು ನನ್ನ ತಪ್ಪು ತಿಳ್ಕೊಬೇಡ. ಇದರಲ್ಲಿ ಇನ್ನೇನು ತಪ್ಪೇ ಇಲ್ಲ. ಪಾಪ ಪೈಸಂದಂತೂ ಏನು ತಪ್ಪಿಲ್ಲ, ನಂದು ತಪ್ಪಿಲ್ಲ. ಇದು ನಿಲ್ಗೆ ಬಿಟ್ಬಿಡು ಸತೀಶಣ್ಣ. ನೀನು ಗೊತ್ತಾಯ್ತದೆ ಅಂತ ನನಗೆ ಗೊತ್ತಾಗಲಿಲ್ಲ. ಆದರೂ ನಾವಿಲ್ಲಿ ಏನೂ ತಪ್ಪು ಮಾಡಿಲ್ಲ ಸತೀಶಣ್ಣ. ನಾನು ಬರೀ ಕೇಳ್ಬಿಟ್ಟು ಸುಮ್ಕ ಹೋದೆ ಸತೀಶಣ್ಣ. ಲೇ ಸುಮ್ಕಿಲ್ಲ, ಅದ್ಯಾಕ್ಲ ಹಂಗೆ ಬಾಯಲ್ಲೇ ನಡ್ಗೋಯ್ತಿದ್ದಿ? ಅಯ್ಯೋ ರಾಮ, ನನಗೇನಂದೆ ಅಂತವ? ನೋಡ್ಲಾ ಮುರಳಿ, ನಿಂದು ತಪ್ಪಿಲ್ಲ, ಅವಳದು ತಪ್ಪಿಲ್ಲ. ಇಲ್ಲಿ ತಪ್ಪು ನಮ್ಗಳ್ದು. ಇಲ್ಲಿ ಈಗ ತಪ್ಪಾಗಿ ಕೂತ್ಕೊಂಡು ಸರಿ ಮಾಡೋಣ. ಒಂದು ಕೆಲಸ ಮಾಡು, ನೀನು ನಿಮ್ಮವ್ನ ಕರ್ಕೊಂಡು ನಾಳೆ ನಾಡಿದ್ರಾಗ ಮನೆ ಹತ್ರಕ್ಕೆ ಬಾ. ನಮ್ಮಮ್ಮನ್ನೇ? ಯಾಕೆ ಅಂದರೆ ಏನು ನೋಡೋ ಶಾಸ್ತ್ರ ಮಾಡೋದು ಬೇಡವೇ? ನೀನು ಮೆಚ್ಕೊಬಿಟ್ರಾಯ್ತೆ, ನಿಮ್ಮವನು ಮೆಚ್ಕೋಬೇಕು. ನಮಗೆ ಮನೆಯವ್ರಿಗೆಲ್ಲ ಈ ಸಂಬಂಧ ಒಪ್ಪಿಗೆ ಆಗಬೇಕು. ಅದಕ್ಕೆ ಬಾ.
ಅಯ್ಯೋ ಸತೀಶಣ್ಣ ಏನಂತ ಹೇಳು ಇನ್ನೊಂದ್ಕಿತ. ನಾನು ನಿಮ್ಮನೆಗೆ ಹೆಣ್ಣು ಬರನೆ. ನನ್ನ ದಿಟ್ವಾಗ್ಲೂ ಈ ಮಾತೆ ನಂಬಕೈತಿಲ್ಲ ಸತೀಶಣ್ಣ. ಓ ಓ ಓ ಓಸಿ ತಡಿಸ್ಲಾ? ಅಲ್ಲ ಆವಾಗಲೇ ನೋಡೋರೆ ಕೆಟ್ಟೋಗಿರೋ ಗಾಡಿ ಥರ ಗುಡ್ಡು 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 ಅಂತ ಮಾತಾಡ್ತಿದ್ದೆ. ಈಗ ನೋಡೋರು ರೇಸು ಬಿಟ್ಟಿರೋ ಕಾರ್ ಥರ ಒರೋ ಅಂತಿದೆಯಲ್ಲ. ಸ್ವಲ್ಪ ತಾಳ್ಮೆ ತಗೊಳ್ಳ. ನಿನ್ನೆಯ ನಿಮ್ಮ ಅವ್ನ ಕರ್ಕೊಂಡು ನಮ್ಮ ಮನೆಗೆ ಬಂದು ಹೆಣ್ಣೋಡೋ ಶಾಸ್ತ್ರ ಮುಗಿಸು ಅಂತವ. ಬರೀ ನೀನು ಮೆಚ್ಕೊಬಿಟ್ರೆ ಸಾಕೆ. ಇದೆಲ್ಲ ಏನಾಯ್ತು ಎತ್ತಾಯ್ತು ಅಂತ ಪವಿ ಹೇಳೋಳೆ ನನಗೆ. ಆದರೆ ಸತೀಶಣ್ಣ ನನಗೀಗಲೂ ನಂಬಕೈತಿಲ್ಲ. ಅದು ನೀವು ಮನೆಯವರೆಲ್ಲ ಪವಿಗೆ ಬೇರೆ ಗಂಡು ನೋಡಿದ್ರಿ. ಇನ್ನೇನಪ್ಪ ಮಾಡೋದು? ನಾವು ಬೇರೆ ಗಂಡು ನೋಡಿದ್ದು ಆಯಿತು. ಈ ಹುಡುಗಿ ಅವ್ನು ಬಂದಾಗ ಮಕ್ಕಳ್ದಿರ ಮಾತಾಡಿ ಮರ್ಯಾದೆ ತೆಗ್ದಿದ್ದು ಆಯಿತು. ಆ ಹುಡುಗ ಮದುವೆಗೆ ಬೇಡ ಅಂದಿದ್ದು ಆಯಿತು. ಇದಕ್ಕೆ ಈ ಹುಡುಗಿ ನಡ್ಕೊಂಡು ಕೇಳಿದ್ದಕ್ಕೆ ಇದು ನೀನು ಬಿ ಇಷ್ಟ ಅಂತ ಹೇಳಿದ್ದು ಆಯಿತು. ಇನ್ನು ನಾನು ಅದಕ್ಕೆ ಇದೇನು ಎತ್ತ ಅಂತ ತಿಳಿಯೋಣ ಅಂತ ನಿನಗೆ ಫೋನ್ ಮಾಡಿದೆ. ಈಗ ನಿನಗೆ ಒಪ್ಪಿಗೆ ಅದೇ ಅಂದರೆ ಮಾವ ಇನ್ನು ಕೂಟೆ ಮಾತಾಡಿ ಇನ್ನೇನು ನಾನೇ ಮಾಡಬೇಕಲ್ಲ. ಸತೀಶಣ್ಣ ನೀನೇ ನನ್ನ ಪಾಲುಗೆ ಯಾರು ನನಗೆ ನಂಬಕ್ಕೆ ಐತಲ್ಲ. ನಾನು ಅದೇ ಬೇಜಾರಾಗಿ 2-3 ದಿವಸದಿಂದ ಇದ್ದೆ. ಈಗ ನೀನು ಫೋನ್ ಮಾಡಿ ಹೇಳ್ತಾ ಇರೋದ ನಾನೇ ಕೈ ಜಿಂಗಿಟ್ಕೊಳ್ಳೋ ಅನ್ನಂಗಾಯ್ತದೆ. ಆದರೆ ನಿಮ್ಮ ಮಾವ ಇದಕ್ಕೆ ಒಪ್ತಾರೆ ತಾನೆ? ನಾವು ಮನೆಗೆ ಬಂದಾಗ ಏನಾರು ಅವಮಾನ ಬಿಟ್ರೆ ಲೇ ನಿನಗೆ ನಮ್ಮ ಮಾವ ನೋಡ್ರಂಗೆ ಅನಿಸ್ತದೆ ಅಲ್ಲ. ನಾನು ಹೇಳಿನಲ್ಲ ಅವ್ರಿಗೆ ಪ್ರೀತಿ ಮಗಳವಳು ಅಂತವ. ಏನಂದರೆ ಎಲ್ಲಿ ಲವ್ ಮಾಡಿ ಹುಡುಗಿಡ್ ಹೋಗ್ಬಿಟ್ಲಾಳೋ ಅನ್ನೋ ಭಯ ಇತ್ತು. ಈಗ ಅವಳೇ ಧೈರ್ಯವಾಗಿ ಹೇಳಿದ್ಮೇಕೆ ನಿನ್ನನ್ನು ಅವರು ಭಾಳ ಹಚ್ಕೊಂಡಿರು ಕಣಪ್ಪ. ಈಗ ಹಂಗಾಗಿ ನಾನು ಮುಂದುವರಿಯಕ್ಕೆ ಧೈರ್ಯ ಮಾಡ್ತಿರೋದು. ಸತೀಶಣ್ಣ ಇಷ್ಟು ಹೇಳ್ದಲ್ಲ, ನಾಳೆನೇ ಬರ್ತೀನಿ ತಗೋ. ಹಾಂ ಸರಿ ನಿಮ್ಮ ಅವನ ಹತ್ರ ಮಾತಾಡಿ ಕರ್ಕೊಂಡು ಬಾ ಆಯ್ತೆ. ಮಡಗ್ಲ ಫೋನು? ಹ್ಞೂ ಸತೀಶಣ್ಣ ಆಯಿತು. ಅಯ್ಯೋ ದ್ಯಾವ್ರೆ ಈಗ ತಾನೇ ನನ್ನ ಕಷ್ಟ ಹೇಳ್ಕೊತಿದ್ದೆ, ಅಷ್ಟು ಬೇಗ ಕಂಡುಬಿಟ್ಬಿಟ್ಟ ನನ್ನ ಮೇಲೆ. ನಂಬಕೈತಿಲ್ಲ. ಯವಾ ಯವಾ ಏನಾಯ್ತು ಮುಡ್ಲಿ ಯಾಕೆ ಹಂಗೆ ಕಿಚ್ಕೊತಿದ್ದಿ? ಅವ ನಿನ್ನ ಕೊರ್ಕೆನ ದೇವರು ಕೇಳಿಸ್ಕೊಬಿಟ್ಟವನು ಬಿಡು. ನಿನ್ನ ಕೊರಗ ಚಿಂತೆ ಇಲ್ಲ ಬಿಡು. ಹಂಗಂದ್ರೇನು? ನೀನು ಶ್ರುತಿಯವ್ರ ಬತ್ತೀಯೇನಾ ಇಲ್ಲ ಭಾನುವಾರ ಮದುವೆಗಾರ ಬತ್ತೀಯೇ? ಅದೆರಡು ಅಲ್ಲ ಮತ್ತು ಇನ್ನೇನು ಹೇಳಪ್ಪ. ನೀನು ಒಬ್ದೇನಾಗ್ತಿದ್ಯಲ್ಲೋ ನನಗೂ ಹೇಳು. ನಾನು ಇಷ್ಟಪಟ್ಟಿದ್ನಲ್ಲ ಸತೀಶಣ್ಣನ ತಂಗಿ, ಆ ಹುಡುಗಿನೇ ನನ್ನ ಮದುವೆ ಆಗೋದು. ಇದೇನಲ್ಲ ಹಿಂಗೆ ಮಾತಾಡಿ ಆ ಹುಡುಗಿಗೆ ಮದುವೆ ಸಿಟ್ಟಾಗದೆ ಅಂದೆ. ಮುರಳಿ ಈ ಏನೇನೋ ಮಾತಾಡ್ತಿದ್ದಿಲ್ಲ ಸರಿ ಮಾತಾಡಲ್ಲ. ಏನು ವಿಷಯ ಹೇಳಲ್ಲ ಸರಿಯಾಗಿ ನೋಡು ಮುರಳಿ. ಆಮೇಲೆ ಆ ಟ್ರಿಪ್ಪಿದ್ದು ಕಂಡೋರ್ ಮನೆ ಮರ್ಯಾದೆ ಕಳೆಯೋ ಕೆಲಸ ಮಾಡ್ಬೇಡ್ಕಣೋ. ಆ ಹುಡುಗಿನೂ ನೀನು ಏನಾರು ಹುಡುಗಿಡು ಹೋಯ್ತಿದ್ರೇನೋ ಹಂಗೆಲ್ಲ ಮಾಡ್ಬೇಡ್ಕಣಪ್ಪ. ಎಣ್ಣೆ ತೋರ್ಸಂಕ್ಟ ಒಳ್ಳೇದಲ್ಲ. ಅಯ್ಯ ಬಿಡ್ತೂನ ನಾವೇ ಕೊಡೋಗಣ. ಈ ಅದ್ದೂರಿಯಾಗಿ ಎಲ್ಲರ ಮುಂದೆಲ್ಲೇ ಮದುವೆ ಆಯ್ತೀವಿ. ನಾನೇನು ಫೋನ್ ಮಾಡಿಲ್ಲ, ಅವ್ರ ಮನೆಯಿಂದನೇ ಫೋನ್ ಬಂದಿತ್ತು. ಅವ್ರ ಮನೆಯಿಂದ ಫೋನ್ ಬಂದಿತ್ತೆ. ಏನಂತ? ಯಾರು ಫೋನ್ ಮಾಡಿದ್ರು? ಅವ್ರಿಗೆ ಫೋನ್ ಮಾಡಿಲ್ಲ. ಅಯ್ಯೋ ಅವ್ರಿಗೆ ನನ್ನ ನೋಡಿ ಇಷ್ಟಪಟ್ಟು ಆಮೇಲೆ ಮದುವೆ ಆಗೋಕ್ಕೆ ಅಂತ ಗುರ್ತು ಮಾಡಿರಲ್ಲ ಆ ಹುಡುಗ. ಅವ್ಳಿಗೆ ಇಷ್ಟ ಇರಲಿಲ್ವಂತೆ. ಅದಕ್ಕೆ ಅವ್ರ ಅಪ್ಪನ ಮುಂದೆಲ್ಲಿ ಧೈರ್ಯವಾಗಿ ನಾನು ಇಷ್ಟ ಅಂತ ಹೇಳ್ಬಿಟ್ಟು ಆ ಮದುವೆನ ಕ್ಯಾನ್ಸಲ್ ಮಾಡ್ಬಿಟ್ಟವಳೆ. ಈಗ ಅದಕ್ಕೆ ಆ ಸತೀಶಣ್ಣನೇ ಫೋನ್ ಮಾಡಿ ನಿಮ್ಮ ಅವ್ನು ಕರ್ಕೊಂಡು ಬಾ ಅಂತ. ಅದಕ್ಕೆ ನಿನ್ನ ಕರೆದು ಹೇಳಿದ್ದು ನಾನು. ಯಪ್ಪ ಹೆಂಗೋ ದೇವ್ರು ಕಂಡ್ಬಿಟ್ಟ. ನನ್ನ ಮಗನ ಮಕ್ಕ ನೋಡೋಕೈತಾ ಇರಲಿಲ್ಲ. ಈಗ ಹೆಂಗೋ ನನ್ನ ಮಗನ ಮಕ್ಕದಲ್ಲಿ ಕಳೆ ಬತ್ತು. ನಮ್ಮ ಮನೆ ದೀಪ ಹಚ್ಚು ಲಕ್ಷ್ಮಿನೂ ಸಿಕ್ಕಾಯ್ತು. ಇನ್ನೋಗಿ ಈ ಖುಷಿಲಿ ದೇವ್ರ ಮುಂದೆ ತುಪ್ಪ ದೀಪ ಹಚ್ಬಿಟ್ಟು ಬೇರೆ ಅಡುಗೆ ಮಾಡಿ ಪಾಯಸವೂ ಮಾಡ್ಬಿಡ್ತೀನಿ ಇವತ್ತು. ಅಂದಂಗೆ ಮಗ ಅವ್ರ ಮನೆಗೆ ನಾಳೆ ನೋಡ್ಬಿಡೋಣ. ಏನೇನು ಬೇಕೋ ತಯಾರಿ ಮಾಡ್ಕೊಬಿಡ್ತೀನಿ. ಹಾಂ ಅಲ್ಲ ಕಣ್ರಿ, ಅದೇ ಹತ್ರ ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀರಲ್ಲ ಫೋನಲ್ಲಿ. ಈ ಏನ್ರೆ ಮದುವೆ ಗಂಡಿಂದ ಮಾತಾಡ್ತಾ ಇದ್ದೆ. ಏನು ಮದುವೆ ಗಂಡಿಗೆ ತಿರ್ಗಾ ಫೋನ್ ಮಾಡಿದ್ರೆ ನೀವ್ಯಾಕೆ ಮಾತಾಡೋಕೋದ್ರಿ? ಮಾವಯ್ಯ ಮಾತಾಡ್ಕೊಡೋರು. ಈಗ ಏನಂದ ಹುಡುಗ? ಏನ್ರೆ ಯಾವ ಮದುವೆ ಗಂಡು ಅಂದ್ಕೊಂಡಿದ್ದೀ ಹೇಳು? ಇನ್ಯಾರು ಅದೇ ಅವತ್ತು ಬಂದಿತ್ತಲ್ಲ ಅಪ್ಪ ಅಮ್ಮ ಇಲ್ಲ ಅಂತೇಳಿ ಮನೇಲಿ ಏನು ಮಾಡ್ಕೊಳಕ್ಕೆ ಮಾವ ನೋಡಿದ್ರಲ್ಲ ಆ ಹುಡುಗ ತಾನೇ ನೀವು ಹೇಳ್ತಿರೋದು? ಇನ್ಯಾವುದು ಮದುವೆ ಗಂಡು ಅಂದರೆ? ಏನ್ರೆ ಇನ್ನು ನಿನ್ನ ತಲೆಯಲ್ಲಿ ಅದೇ ಹುಡುಗ ಅವನ? ಈಗ ಮದುವೆ ಗಂಡು ಮುರಳಿ ಅಲ್ವೇ? ಮುರಳಿ ತಾವು ಮಾತಾಡ್ತಿದ್ದೆ. ಓ ಹಂಗ. ಹೌದು ನೀವೇನಂತ ಮಾತಾಡೋಕೆ ಹೋಗಿದ್ರಿ? ನೀವ್ಯಾಕೆ ಮಾತಾಡಬೇಕಿತ್ತು? ಮಾವಯ್ಯ ಮಾತಾಡಿದ್ಮೇಕಲ್ವೇ ನಾವು ಮಾತಾಡೋಕ್ಕಾಗೋದು. ನೀವೇನಂತ ಮಾತಾಡಿದ್ರಿ? ಸುಮ್ಕೆ ಪವಿ ಮಾತು ನಂಬ್ಕೊಂಡು ನೀವು ಮುಂದುವರಿಯಕ್ಕೆ ಹೋಗ್ಬೇಡ್ರಿ. ಮಾವಯ್ಯ ಇನ್ನು ಅವ್ರ ತೀರ್ಮಾನ ಹೇಳಲ್ಲ. ಅಯ್ಯೇ ಏನ್ರೇ ನೀನು ಸುಮ್ಕಿರು, ನೀ ಯಾಕೆ ತಲೆ ಕೆಸ್ಕೊತಿ? ಮಾವಯ್ಯನ ಬುದ್ಧಿ ಏನು ಅಂತ ನಂಗೆ ಗೊತ್ತು. ಅದಕ್ಕೆ ನಾಳೆ ಮುರಳಿನ ಅವ್ರವ್ನ ಕರ್ಕೊಂಡು ಮನೆಗೆ ಬಂದು ಹೆಣ್ಣು ಕೇಳು ಅಂತ ಹೇಳೀನಿ. ಅಲ್ಲ ನಿಮ್ಗೆ ಯಾಕೆ ಬೇಕಿತ್ತು ಅಂತಿದೆಲ್ಲ. ಈಗ ಮಾವಯ್ಯ ಏನಾರ ನಿಮ್ಗೆ ಯಾರು ಹೇಳಿದ್ದು ಕರೆಯೋಕ್ಕೆ ಅಂತಂದ್ರೆ ಏನಂತೀರಿ? ಅದು ಅಲ್ಲದೆಯಾ ನೀವಾಗೆ ಕರ್ಸಿದ್ರೆ ನಿಮ್ಮ ಮೇಲೆ ಅನುಮಾನ ಬರೋಕ್ಕಿಲ್ವೇ? ಈಗಿರೋ ಪರಿಸ್ಥಿತಿಲಿ ಇದೆಲ್ಲ ಬೇಕಿತ್ತೆ. ಸುಮ್ಕಿರಕ್ಕೆ ಹಾಕಿಲ್ವೇ? ಮಾವಯ್ಯ ಏನಾದ್ರು ಒಪ್ಪಿಟ್ರೆ ಏನ್ರೇ? ಅದಕ್ಕೆ ಹೇಳಿದ್ದು ನಿಮಗೆ ಬುದ್ಧಿ ಕಡಿಮೆ ಅಂತವ. ಮಾವಯ್ಯನ ಬುದ್ಧಿ ನನಗೇನು ಅಂತ ಗೊತ್ತು. ಅದಕ್ಕೆ ನಾನು ಈ ಕೆಲಸ ಮಾಡಿದ್ದು. ಈಗ ಪವಿಗೆ ಇಷ್ಟ ಇರೋನಿಗೆ ಕಟ್ಬಿಟ್ಟು ನಾಳೆ ಅನುಭವಿಸೋದವಳು ನೋಡೋಕೆ ಹಾಕಿಲ್ಲ. ಅದಕ್ಕೆ ಇವಾಗ ಅವಳಿಗೆ ಇಷ್ಟವಾದವನ್ನ ನಾನು ನಿಂತು ಮಾಡ್ತೀನಿ. ಮಾವಯ್ಯ ಮುರಳಿನ ಒಪ್ಕೊಂಡವನೆ. ಅರೆ ಅಳಿಯ ಅಂತ ಒಪ್ಕೊಂಡಿರ, ಒಳ್ಳೆ ಹುಡುಗ ಅಂತ ಒಪ್ಕೊಂಡವನೆ. ಈಗ ಮಗಳು ಹೆಂಗಿರೋ ಇಷ್ಟ ಅಂದಮೇಕೆ ಮಗಳಿಷ್ಟು ಅಪ್ಪ ಇನ್ನು ಇಷ್ಟ ಆಗಬೇಕಲ್ವೇ? ನಿಮ್ಮ ಮಾತನ್ನರ್ಥ ಹಂಗಾರೆ ಮಾವಯ್ಯ ಮುರಳಿನ ಅಳಿಯ ಅಂತ ಒಪ್ಕೋತಾರ?
ಅವ್ರ ಮನೆಯವ್ರು ಬಂದು ಕೇಳಿದ್ರೆ ಏನು ತೊಂದರೆ ಹಾಕಿದ್ರೆ ನನಗೇನೋ ಮಾವಯ್ಯ ಈಗಿರೋ ಪರಿಸ್ಥಿತಿ ಖಂಡಿತ ಒಪ್ಕೋತಾನೆ. ಮುರಳಿಲಿ ಏನು ಕೊರತೆ ಆಗದೆ ಒಪ್ಕೊಳ್ದಿರ ಕೇಳು. ಓ ಹಂಗಾರೆ ನಿಮಗೂ ಆಸೆ ಇತ್ತು ನೀ ಮುರಳಿ ಒಳ್ಳೆ ಹುಡುಗ ಅಂತಿತ್ತು. ನಾನು ಅವತ್ತು ಟ್ರಿಪ್ಗೆ ಹೋಗಿದಾಗ ಹೇಳಿಲ್ವೇ ಮುರಳಿಗೆ ನಮ್ಮ ಪೊಯ್ನ್ ಕೊಡಬೇಕು ಅಂತಿದ್ರೆ ಚೆನ್ನಾಗಿರೋದು ಅಂತವ. ಅದೇನೋ ದೇವ್ರು ನಾನು ಬಂದ ಅಲ್ಲಿಗೆ ಅಳ್ಕ ಬಂದು ನಿಲ್ಸೋದೆ ನೋಡು. ಅದೆಲ್ಲ ಸರಿ, ಮುರಳಿಗೆ ಅಪ್ಪ ಇಲ್ಲ, ಅವನೊಬ್ಬನೇ ಮಗ, ಅವ್ರ ಅಮ್ಮ ಅವರಲ್ವೇ ಜೊತೆಗೆ. ಅದ್ಯಾಕೇಳ್ರಿ ಹಂಗೆ ಕೇಳ್ತಿದ್ದಿ? ಅದು ಮಾವ ಹಿಂಗೆ ಪೊಯ್ನ ಆಚೆ ಕಳ್ಸೋಕೆ ಇಷ್ಟ ಇಲ್ವಲ್ಲ, ಮನೆಯಲ್ಲಿ ಏನು ಮಾಡ್ಕೋತಾರಲ್ಲ, ಅವ್ರವ್ವ ಒಬ್ಬರೇ ಇರೋದು, ಇವ್ನು ಬಿಟ್ಬಿಟ್ಟು ಹೆಂಗೆ ಬಂದಿರ್ಲಿದ್ದಾನು ಅಂತ. ಹೇಳ್ರೆ ಬಲ್ ಚೆನ್ನಾಗಂದೆ. ಅಲ್ಲ ಆ ಹುಡ್ಗಂಗೆ ಅಪ್ಪ ಅಮ್ಮ ಏನೂ ಇರಲಿಲ್ಲ, ಅದಕ್ಕೆ ಒಬ್ಬನ್ನೇ ಕರ್ಕೊಬಂದು ಇಳಿಸ್ಕೋಬೇಕು ಅಂತಿದ್ರು. ಆದರೆ ಇವನು ಅವ್ರ ಅವ್ನು ಬಿಟ್ಬಿಟ್ಟು ಬಂದಿಲ್ಲಿರೋಕ್ಕಾಯ್ತದ? ಮತ್ತು ಮಾವ ಹಿಂಗೆ ಮನೆ ಎಳಿಯಬೇಕು, ಇದು ಹೆಂಗಾಯ್ತದೆ? ಇನ್ನೇನು ಅವ್ರ ಅವನು ಜೊತೆ ಕರ್ಕೊಬಂದು ಇಲ್ಲಿರ್ತಾನ? ಅದೆಂಗಾದತ್ತು? ಅವೆಲ್ಲ ಕೂತಾಗ ಮಾತಾಡ್ತಾ ತಗೋ. ನಮಗೇನು ಮುರಳಿ ಮನೆ ಎಳಿಯೋಕೆ ಒಪ್ಪೋಕಿಲ್ಲ. ಏನಿರು ಪವಿನೇ ಅವ್ರ ಮನೆಗೆ ಕಳಿಸ್ಬೇಕು. ಅದೇಯ ಈಗ ಹೆಂಗಾಯ್ತದೆ ಅಂತ ನಾನು ಕೇಳ್ತಾ ಇರೋದು. ಈಗೇನು ತಲೆ ಕೆಸ್ಕೊಬೇಡ ಬಿಡಮ್ಮಿ. ಅವಾಗ ಅಂದರೆ ಯಾವುದೋ ಗೊತ್ತಿಲ್ಲರೋ ಮನೆ ಕಳ್ಸೋದು ಹೆಂಗೆ ಅನ್ನೋದು ನಾವು ಚಿಂತೆ. ಈಗೇನು ಮುರಳಿ ಗೊತ್ತಿರೋ ಹುಡುಗ, ಎದ್ದ ಬಿದ್ದ ಹೋಗಿ ಬಂದು ನೋಡ್ಕೋಬೋದು, ಏನು ತೊಂದರೆ ಅದೇ? ಏನೋಪ್ಪ ಇವೆಲ್ಲ ಇನ್ನೂ ಎಲ್ಲಿಗೆ ಹೋಗಿ ಎಲ್ಲಿ ನಿಲ್ತದೋ. ಅಂದಂಗೆ ಕಿಶೋರ ಈ ಮನೆಗೆ ಬರೋಕ್ಕೆ ಯಾವಾಗ ಬರ್ತಾನಂತೆ? ನೋಡಮ್ಮಿ, ನನಗೇನೋ ನಾನು ಹೇಳೋದು ಹೇಳಿವಿನಿ. ಇನ್ನೂ ಅವ್ರ ಅಪ್ಪ ಮಕ್ಕಳು ಮಾತಾಡ್ಕೊಂಡು ಯಾವಾಗ ಬರೋದಾರ ಬದುಕೊಳ್ಳಿ, ಅವ್ನು ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಅವನು ಇಷ್ಟಕ್ಕೆ ಜಾಸ್ತಿ ನಾನು ತಲೆ ಹಾಕೋಕೆ ಹೋಗಿಲ್ಲ, ಯಾಕೆಂದರೆ ಅವನು ಸರಿ ಇಲ್ಲ. ಇದೇನಿದು ಇಷ್ಟು ದಿವಸ ಅವನೇನಾರ ಬಾಲ ಬಿಚ್ಚುರ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಿದ್ದವ್ರು, ಈಗ ನೋಡಿ ಸರಿ ಇಲ್ಲ ಅಂತ ಕೈ ತೊಳ್ಕೊತಿದ್ದೀರಿ. ಈಗ ನನಗೆ ಪವಿ ಮದುವೆದೇ ಚಿಂತೆ. ಅವಳ ಮದುವೆ ಒಂದು ಅಚ್ಚುಕಟ್ಟಾಗಿ ಮಾಡಬೇಕು, ಅದು ನನ್ನ ಸ್ನೇಹಿತನ ಜೊತೆಗೆ ಅಂದರೆ ನನಗೆ ಅದೇ ಖುಷಿ. ಈ ಕಿಶೋರನ ವಿಷಯ ಯಾರು ತರ ಕೆಸ್ಕೊಂಡವ್ರು? ಅದು ಅಲ್ಲದೆ ಈಗ ಹೆಂಗಿರೋ ಅವನು ಇದು ಕಳ್ಸೋಕೆ ಅತ್ತೆ ಮಾವ ಇಬ್ಬರು ಒಪ್ಪಿ ಮಾತಾಡೋರೆ ಅಂದರೆ ಅವ್ನು ಬರಲೇಬೇಕು, ಬಂದಿರ್ತಾನೆ ತಗೋ. ರೀ ಎಲ್ಲ ಸರಿ, ನಮ್ಮಪ್ಪ ಅವ್ನು ನೋಡಿ ಶಾನೆ ದಿವಸ ಆಯಿತು, ಒಂದು ಕಿತ ಹೋಗ್ಬಿಟ್ಟು ಬರೋಣ. ಇದೇ ನಮ್ಮ ಹಿಂಗತ್ಯ ಗುರುಪ್ರವೇಶ ಆಗಿನ್ನ ಎಷ್ಟು ದಿವಸ ಆಗದೆ, ಆಗೆಲ್ಲ ಬಂದಿರಲಿಲ್ವೇ? ನಿಮ್ಗೇನು ಗೊತ್ತಾಗಬೇಕು, ನಾವು ಹೆಣ್ಮಕ್ಳು ಕಷ್ಟ. ಒಂದೇ ಊರಿನಾಗಿದ್ರು ಒತ್ತಾರೆ ಆದರೆ ಮಕ್ಕ ನೋಡಲಿಲ್ಲ, ಎಷ್ಟು ದಿವಸ ಆಯಿತು ಅನಿಸ್ತದೆ. ಸರಿ ಬಿಡು ಮಾಡ್ಕೊಂಡು ಹೋಗ್ಬಿಟ್ಟು ಬರ್ರಿ ಅಂದರೆ ಯಾರ್ಯಾರು ಹೋಗೋದು? ನೀವು ಕರ್ಕೊಂಡು ಹೋಗಿಲ್ವೇ? ಅಯ್ಯೋ ನೀನು ಅತ್ತಮ್ಮ ಬರೋಕ್ಕಿಲ್ಲ ಬಿಡು. ಇಲ್ಲ ನೀನು ಅನಿತಾನೋ ಹೋಗ್ಬಿಟ್ಟು ಬರ್ರಿ, ನನ್ನೇ ಕಾಯ್ಕೊಂಡು ಕುತ್ಕೊಂಡ್ರೆ ನಂಗೆ ಕೆಲಸ ಇರಲ್ವೇ? ನೀವು ಯಾವಾಗಲೂ ಹಿಂಗೇನ್ರಿ? ಇನ್ನೇನಂದರು? ಸರಿ ನಿನ್ಗೆ ಅನಿತಾನು ಬೇಡ ಅಂದರೆ ನಿನ್ನ ಇಷ್ಟವಾದವಳು ಅವಳು ಆ ಹುಡುಗಿ ಹೆಸರೇನು ಬಂಗಾರಿ, ಅವಳನ್ನೇ ಕರ್ಕೊಂಡು. ಸರಿ ಯಜಮಾನ್ರೆ, ನಿಮ್ಮ ಪುರ್ಸೊತ್ತಿಲ್ಲ ಅಂತ ಹೇಳಿದಾಯ್ತಲ್ಲ, ನಡೀರಿ ಈಗ ಹೋಗೋಣ. ಅಂದಂಗೆ ಏನ್ರಿ ನಾಳೆ ಮುರಳಿನೂ ಅವ್ರು ಓನು ಬರ್ತಾರೆ. ಹೊಸಿ ಅಡುಗೆನ ಸಂದಾಕ ನೀವೇ ಮಾಡಿಬಿಡಿ. ಹಂಗೆ ಅವಳಿಗೆ ಯಾವ್ದಾರ ಒಳ್ಳೆ ಸೀರೆ ಉಡಿಸಿ ತಯಾರು ಮಾಡಿಬಿಡಿ. ಸೀರೆ ಅಂದ್ಕೂಡಲೇ ನೆನಪಾಯ್ತು, ನನಗೆ ಹೊಸ ಸೀರೆ ಕೊಡಿಸ್ತೀನಿ ನಿಂದಿರಿ, ನೆನಪದ? ಯಾವಾಗ? ನಾನು ಯಾವಾಗ ಹೇಳಿದೆ? ಇದೇ ಆಗಲ್ಲ ಅನ್ನೋದು ಆಲೇ ಶುರು ಮಾಡಿದ್ರಲ್ಲ, ಎಷ್ಟು ದಿವಸದಿಂದ ಹಿಂಗೆ ಹೇಳ್ಕೊಂಡು ಬಂತು. ಇವಾಗ ನೋಡು ನಾನು ಯಾವಾಗ ಹೇಳಿದ್ದು ಅಂತಿದ್ದೀರಿ. ಈ ಹೆಣ್ಮಕ್ಳಿಗೆ ಮಾತು ಕೊಟ್ಟರೆ ಸಾಕು, ಅಲ್ಲಿಗೆ ನಿಂತುಬಿಟ್ಟಿರ್ತಾರೆ. ಕೊಟ್ಟು ಮಾತು ಮೀರಂಗಿಲ್ಲ. ಆ ಬೀರುನಾಗೆ ಒಂದು ಬಂಡಿ ಸೀರೆ ಇದ್ರೂ ಹೊಸ ಸೀರೆ ಮೇಲೆ ಆಸೆ ಮಾತ್ರ ಹೋಗಿಲ್ಲ. ಅಲ್ವೇ ಮತ್ತೆ ಸೀರೆ ಇರೋದೇ ಹೆಣ್ಮಕ್ಳಿಗೆ ಅಂತವ. ನಾವು ಉಡ್ದಿರ ಇನ್ನಾರು ಉಟ್ಟಾರ, ನೀವು ಉಟ್ಟಿರೇ? ಇನ್ನೇನು ಮಾಡಿ ಅಂದ್ರೆ ಸೀರೆ ಉಡೋಕ್ಕೆ ಅಂತ ನೀವಿದ್ದೀರಿ, ಅರೆ ತಕ್ಕಡಕ್ಕೆ ಅಂತ ನಮ್ಮನ್ನು ಸೃಷ್ಟಿ ಮಾಡೋಣ ಭಗವಂತ. ಈಗ ಒಂದು ಐಡಿಯಾ ಕಣ್ರಿ, ಈಗ ಹೆಂಗಿದ್ವಿ ಕಿಶೋರನೂ ಅನಿತಾ ಇಲ್ಲಿಗೆ ಬಂದು ಇರ್ತಾರಲ್ವೇ, ಆ ಮನೆಗೆ ನಾನು ನೀವು ಅತ್ತೆ ಮಾವ 4 ಜನ ಇರ್ತೀವಲ್ಲ, ಪವಿನ್ ಮದುವೆ ಮಾಡಿ ಕಳ್ಸೋ ಬದಲ ಪವಿನುವೆ ಮುರಳಿ ಅವ್ರ ಅವ್ವನ ನಮ್ಮನೇಲಿ ಇಟ್ಕೊಂಡ್ರಂಗೆ. ಏನು ತಲೆ ಅಂತಿ? ಮತ್ತೆ ನನ್ನನ್ನೇನು ಅನ್ಕೊಂಬಿಟ್ರಿ? ದಯವಿಟ್ರೆ ನಿಮ್ಮನ್ನೇನು ಅನ್ಕೊಳ್ಳೋದು ಬೇಡ. ನೀವು ಈ ಐಡಿಯರೇನ ಅತ್ತೆ ಮಾವನಿಯರಿಗೆ ಹೇಳಕ್ಕೋಬೇಡಿ. ಮುರಳಿ ಈಗ ನಾಳೆ ಕಾಲ್ಗೆ ಹೋಗಕ್ಕೆ ಶ್ರುತಿನೂ ಬರೋಕೆ ಹೇಳ್ಬಿಡ್ಲೆ. ಇಲ್ಲಿ ಅಕ್ಕಪಕ್ಕದ್ದು ಆ ದೀಪನ್ನ ಲಕ್ಷ್ಮಿನ ಎಲ್ಲ ಕರ್ಕೊಳ್ಳೆ. ಸುಮ್ಕಿರಮ್ಮ, ಹಂಗೇನಾರು ಮಾಡ್ಬಿಟ್ಯಾ? ಅವ್ರ ಮನೆಗೆ ಫಸ್ಟ್ ಟೈಮ್ ಹೋಯ್ತಾ ಇದೀವಿ, ಇಷ್ಟೊಂದು ತರಿ ಜನ ಕರ್ಕೊಂಡು ಹೋಗೋದೇ. ಅಯ್ಯೋ ಅದಕ್ಕೆ ಕಣ್ಮಗ ಫಸ್ಟ್ ಟೈಮ್ ಹೋಯ್ತಾ ಇದೀವಿ ಅಂತಲೇ ಶಾಸ್ತ್ರೋತ್ವಾಗಿ ಒಂದಿಷ್ಟು ಜನ ಹೋಗೋಣ ಅಂತ. ನೀ ಶಾಸ್ತ್ರ ಗಿಸ್ತ್ರ ಇಲ್ಲ ಆಮೇಲೆ ಮಾಡ್ಕೊ. ಈಗ ಫಸ್ಟು ನಾನು ನೀನಿಬ್ಬರೇ ಬರೋಕ್ಕೆ ಹೇಳಿರೋದವರು, ಇಬ್ಬರೇ ಹೋಗ್ಬಿಟ್ಟು ನೋಡ್ಕೊಂಬರೋಣ. ಆಮೇಲೆ ಮಿಕ್ಕವ್ರನ್ನೆಲ್ಲ ಎಂಗೇಜ್ಮೆಂಟ್ಗೆ ಏನ್ಕಾರ ಕರ್ಕೊಂಡೋದ್ರಾಯ್ತು. ಅಲ್ಲ ಕಣ್ಮಗ, ನಾವಿಬ್ಬರೇ ಹೋದ್ರೆ ಏನಂತಾರೋ, ಇವ್ರೇನು ಜನ ಸೇರಲ್ವಾ ಇಲ್ಲ ಜನ ಮಡಗಿಲ್ವಾ ಅನ್ನಕ್ಕಿಲ್ವೇನೋ? ಅವ್ರಿಗೆ ನಾವೇನು ಅಂತ ಗೊತ್ತು, ನೀನು ಸುಮ್ಕೆ ಏನೇನು ಅನ್ಕೋಬೇಡ. ಈಗ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಇದು ಮಾಡೋಕ್ಕಾಗಿಲ್ಲ. ಅವರಪ್ಪ ಇನ್ನೂ ಏನಂದವರು ಸತೀಶ್ ಅಣ್ಣ ನನ್ನ ಹತ್ರ ಮಾತಾಡಿರೋದು. ಈಗ ನಾನು ಬರೋಕ್ಕೆ ಹೇಳೋರು, ನಾವಿಬ್ಬರೇ ಹೋಗೋಣ. ಏನೋ ಸರಿ ಕಣಪ್ಪ, ನೀನು ಇಷ್ಟ. ಅಂದಂಗೆ ಹೋಗುವಾಗ ಏನೇನು ತೊಗೊಂಡೋಗೋಣ? ಇನ್ನೇನು ತೊಗೊಂಡೋದೆ? ಹೂವು ಹಣ್ಣು ಇಷ್ಟೇ, ಇನ್ನೇನು ಇಲ್ಲ. ಅಷ್ಟೇನಾ? ಹಂಗಾರೆ ನಾಳೆ ಹೋಯ್ತಾ ದಾರಿಲೇ ತೊಗೊಂಡೋಗಿ ತಗೋ. ಅಂದಂಗೆ ಅವ್ರ ಮನೆ ಎಷ್ಟು ತಾಸಿಂದ ದಾರಿ ಕಣಪ್ಪ? ಎಷ್ಟು ತಾಸು? 1 ಗಂಟೆನೂ ಇಲ್ಲ. ಹಂಗಾರೆ ಸರಿ. ಅದ್ಯಾಕೆ ತೀರ ಒತ್ಕಿತಾರೆ ಮನೆ ಕಡೆ ನೋಡ್ಕೊಳಕ್ಕೆ, ಅಕ್ಕಪಕ್ಕದವ್ರಿಗೆ ಹೇಳ್ಬಿಟ್ಟು ಹೋಗೋಣ ಅಂತ. ನೀನು ಸುಮ್ಕಿರು. ನೀನು ಎಲ್ಲರಿಗೂ ಹೆಣ್ಣವ್ರ ಮನೆಗೆ ಹೋಗ್ತಾ ಇದೀವಿ ಅಂತ ಏನು ಹೇಳೋಕೋಬೇಡ. ಅಲ್ಲೇನು ಕರೆದವ್ರು ಏನೋ ಸತೀಶ್ ಅಣ್ಣ ಹೇಳಿರೋದು ಇವಾಗ ಬನ್ನಿ ಅಂತವ. ನೀನು ಎಲ್ಲ ಆದಮೇಲೆ ಎಲ್ಲರಿಗೂ ಬಾಯ್ಬಿಡು, ಅಲ್ಲಿ ಗಂಟೆ ಯಾರಿಗೂ ಹೇಳೋಕೋಬೇಡ.
ಅಯ್ಯೋ, ನಾನು ಬಾಯಿ ಬಿಡ್ತಾರೆ ಇದ್ದೇನೆ. ನನ್ನ ಮಗನ ಮದುವೆ ಆಗಿಲ್ಲ ಅಂತವ ಎಷ್ಟು ಜನ ಹೆಂಗೆಲ್ಲ ಆಡ್ಕೊಂಡವ್ರೆ. ಈಗ ಎಲ್ಲ ಅವಳಿಗೂ ಮಕ್ಕದ ಮೇಲೆ ಹೊಡೆದಂಗೆ ಹೇಳಕ್ಕಿಲ್ವೇ, ಎಲ್ಲರೂ ಕರೆಯೋಕ್ಕಿಲ್ವೇ? ಮೂಲೆ ಮನೆ ಪುಟ್ಟಕ್ಕ ಅವಳ ಮಗನ ಮದುವೆ ಆದಾಗ ಏನು ಅದ್ದೂರಿಯಾಗಿ ವಾಲಾಡಿದ್ದೆ. ನಿನ್ನ ಮಗ ನನ್ನ ಮಗನಿಗಿಂತ 2 ತಿಂಗಳು ದೊಡ್ಡವನು, ನಿನ್ನಂಗಿಲ್ಲ, ನನ್ನ ಮಗನ ಸೆಟ್ಟಾಗೋಯ್ತು ಅಂತವ. ಹ್ಞೂ ಸರಿ ನೀನೀಗ ಅವ್ರದ್ದು ಇವ್ರದ್ದು ಅಂತ ಕತೆ ತಕ್ಕೊಂಡು ಕೂತ್ಕೊಬೇಡ. ನಾಳೆ ಅಲ್ಲಿ ಹೋದ್ಮೇಕು ಅಷ್ಟೇ ಗಂಭೀರವಾಗಿ ಅವ್ರು ಏನಾರು ಮಾತಾಡಿದ್ರು ಸೈಲೆಂಟಾಗಿ ಕೇಳಿಸ್ಕೊ. ನೀನು ಮಧ್ಯ ಮಾತಾಡ್ಬೇಡ. ಆಮೇಲೆ ಇವ್ರೇನಪ್ಪ ಇಷ್ಟು ಬಾಯಿ ಅಂತಾರೆ. ಅದು ಅಲ್ಲದೆಯಾ ಅವರು ಜಮೀನ್ದಾರ ಮನೆಯವರು. ಸುಮ್ಕಿರೋ ಮಗ, ನಾನೇನಂಗೆಲ್ಲ ಆಡೇನಾ? ಆಮೇಲೆ ಅವರು ವರದಕ್ಷಿಣೆ ಅಂತ ಮಾತಾಡಿದಾಗ ನೀನೇನು ಹೇಳಕ್ಕೆ ಹೋಗ್ಬೇಡ, ನಮಗೇನು ಬೇಡ ಅಂತ ಹೇಳು. ಅಯ್ಯೋ ಸದ್ಯ ನನಗೆ ಯಾವ ವರದಕ್ಷಿಣೆನೋ ಯಪ್ಪ, ಮದುವೆ ಮಾಡಿಕೊಟ್ರೆ ಸಾಕಾಗದೀಗ. ಆಮೇಲೆ ಇದನ್ನೂ ಅಲ್ಲಿ ಹೇಳ್ಬಿಟ್ಟೆ, ನನ್ನ ಮಗಂಗೆ ಅವತ್ತಿಂದ ಹುಡುಕ್ತೆ ಎಲ್ಲೂ ಸಿಕ್ಕಲಿಲ್ಲ ಹಂಗೆ ಹಿಂಗೆ ಅಂತವ. ನೀನು ಇವೆಲ್ಲ ಕತೆ ಪುರಾಣ ಏನೂ ಹೇಳ್ಬೇಡ. ಇದೆಲ್ಲ ಹೇಳಾರೆ, ಏನು ಹೇಳೋಕ್ಕಿಲ್ಲ ಬಿಡು. ಹಂಗೆ ಹುಡುಗಿಗೆ ಸೀರೆ ತೊಗೊಂಡೋನೆ. ಈಗ ಯಾಕಮ್ಮ ಸುಮ್ಕಿರಮ್ಮ ನೀನು, ನಾನು ಹೇಳಿಲ್ವೇ ಇವೆಲ್ಲ ಏನು ಮಾತಾಡ. ಓದ್ವಾ ಅವ್ರು ಏನಾರು ಕೊಟ್ರಾ ತಿನ್ನು ಉಣ್ಣು, ಅವ್ರು ಏನಾರು ಕೇಳೋದಕ್ಕೆ 1-2 ಮಾತಾಡು ಅಷ್ಟೇ. ಈ ನಾಳೆಗೆ ಏನು ಮಾತಾಡಬೇಡ. ಇದ್ಯಾಕ್ಲ ಮಗ ನೀನು ಆಡೋದು ನೋಡು, ನಂಗೆ ಭಯ ಆಯ್ತದೆ. ಅವ್ರ ಮನೆಯವ್ರು ಎಂಥವ್ರು ಅಂತವ? ಅವ್ರ ಮನೆಯವರು ಒಳ್ಳೆಯವರೇ, ಜಮೀನ್ದಾರ ಮನೆಯವರು. ಆಮೇಲೆ ನೀನು ಇದ್ರದ್ದು ಇಲ್ಲದೆ ಇರೋದು ಎಲ್ಲ ಹೇಳ್ಬಿಟ್ಟು ಅವ್ರು ನಮ್ಮನ್ನು ತಪ್ಪು ತಿಳ್ಕೊಂಡಾರು ಅನ್ನೋ ನನಗೆ ಭಯ. ಇಲ್ಲ ಕಣ್ಬಿಡು ಮಗ, ಹಂಗೆಲ್ಲ ಮಾತಾಡೋಕ್ಕಿಲ್ಲ. ಆಮೇಲೆ ಒಳ್ಳೆ ಸೀರೆ ಉಟ್ಕೊಂಡು ರೆಡಿಯಾಗು, ಹೆಂಗೆಂಗೋ ಬಂದ್ಬಿಡ್ಬೇಡ. ಆಮೇಲೆ ಇದೆಲ್ಲ ಮಗ ಈಗಲೂ ಹಿಂಗಾಡಿ ನನ್ನ ಕಂಡ್ರೆ ನನ್ನ ಮದುವೆ ಆದಮೇಲೆ ಏನಿಲ್ಲ ನನ್ನ ನೋಡ್ತೀನಿಲ್ಲ. ಮೌ ಸುಮ್ಕಿರೋ, ನೀನು ಶುರು ಮಾಡ್ದಲ್ಲ ನಿಂದು ಹಳೆ ಕತೆ ಪುರಾಣವ. ನಾನೇನೋ ಕಂಡವ್ರ ಮುಂದೆ ಮರ್ಯಾದೆ ಹೋಗೋದು ಬೇಡ ಅಂದರೆ ನೋಡ್ತಿಯಾಗಿರ್ತೀಯ ಅಂತವ. ಇಲ್ಲ ಕಣ್ಬಿಡು ಮಗ, ನಾನು ನಿನ್ನ ಮರ್ಯಾದೆ ಕಡಿಯೋಕ್ಕಿಲ್ಲ ಕಣ್ಲ. ಸರಿ ನಾನೆಲ್ಲ ತಯಾರಿ ಮಾಡ್ಕೊತೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ಬಿಟ್ಟು ನಾನು ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ನಾಷ್ಟಕ್ಕೆ ಏನು ಮಾಡೋಣ? ತಿಂಡಿಗೆ ಚಿತ್ರಾನ್ನ ಮಾಡ್ಬಿಡ್ಲೆ? ಚಿತ್ರಾನ್ನ? ಅಯ್ಯೋ ಬೇಡ ಕಣಿವ, ಬಿಸಿಬೇಳೆ ಬಾತ್ ಮಾಡ್ಬಿಡು. ಸರಿ ಕಣ್ಮಗ. ಆಮೇಲೆ ರಾವುಗಾಲ ತೂರಿಗದೆ ಅಷ್ಟೊಳಗೆ ಬಿಟ್ಬಿಡೋಣ. ಇಲ್ಲಿ ರಾವುಗಾಲ ಇರಲಿ, ಅವ್ರ ಮನೆಗೆ ಹೋಗೋಕೆ ರಾವುಗಾಲ ಇರ್ಬೋದು, ಅದು ನೋಡ್ಕೋ. ಅಯ್ಯ ಮಗ, ಅದನ್ನೆಲ್ಲ ನೋಡೋಕ್ಕಿಲ್ಲ ನಾನು. ನನ್ನ ಮಗ ನೋಡ ಅಲೆಯ ಕನ್ಸು ಕಾಣ್ತಾವನೆ. ಮೌ ನೀನೋಳ ಸುಮ್ಕಿರೋ, ನಾನು ಹೊಸ ಕೆಲಸದ ಹೋಗಿದ್ದು ಬರ್ತೀನಿ, ಅದೇನು ತಯಾರಿ ಮಾಡ್ಕೊ. ರೀ ಏನು ಮಾಡ್ತಿದ್ದೀರಿ? ಏನಿಲ್ಲ ಕಣ್ಗಿಜಿ, ಏನು ವಿಷಯ ಹೇಳು. ಅಲ್ಲ ಅದ್ಯಾಕೆ ಒಬ್ಬರೇ ಹಂಗೆ ತಕ್ಕ ತಿರ್ಕೊಂಡು ಏನೋ ಯೋಚನೆ ಮಾಡ್ತಿದ್ರಿ? ಏನು ವಿಷಯ? ಇನ್ನೇನು ಇದ್ದತೆ ಗಿರ್ಜಿ, ಪವಿ ವಿಷಯನೇ. ಪವಿ ವಿಷಯವಾ? ಏನು ಯೋಚನೆ ಮಾಡಿರಿ? ಈಗ ನಾಳೆ ಮುರಳಿ ಮನೆಯವ್ರನ್ನ ಬರೋಕ್ಕೆ ಹೇಳು ಅಂತವ ಸತೀಸಿಂಕಲ್ಲಿ ಹೇಳ್ತಿದ್ರಿ. ಇನ್ನೇನು ಮಾಡೋಣ, ನಿನ್ನ ಮಗಳು ಬಾಯಲ್ಲಿ ಬತ್ತಲ್ಲ, ಇನ್ನೂ ಸುಮ್ಕಿರಾದತೆ. ಅದಕ್ಕೆ ಇನ್ನು ಜನ ಆಡ್ಕೊಳಕ್ಕೆ ಮುಂಚೆ ನಾವೆಲ್ಲ ಮಾಡಿಬಿಡ್ಬೇಕು. ಅದಕ್ಕೆ ಹುಡುಗನ ಬರೋಕ್ಕೆ ಹೇಳು ಅಂತ ಹೇಳಿವ್ನಿ. ಈಗ ರಂಗಸಮ್ಮಣ್ಣ ಕರ್ಕೊ ಬಂದಿದ್ನಲ್ಲ, ಆ ಹುಡ್ಗಂಗೆ ಏನು ಹೇಳಿದ್ರಿ? ಏನು ಹೇಳೋದು, ಅವನೇ ಆಗಲ್ಲ ಅಂತ ರಂಗಸಮ್ಮಣ್ಣನ ಕೈ ಹೇಳಿ ಕಳಿಸಿದ್ದ. ತಿರುಗಿ ನಾವು ಹೋಗಿ ಮಾತಾಡೋದು ಯಾವ ಮಕ್ಕ ಇಕ್ಕೊಂಡು ಅಂತವ ಸುಮ್ಕಾಗಿವ್ನಿ. ಸರಿ ನಾಳಿಕೆ ಅವ್ರು ಎಷ್ಟಾರು ಬರ್ತಾರಂತೆ, ಏನಾದ್ರು ಮಾಡ್ಕೋಬೇಕೆ ತಯಾರಿಯಾ? ಏನು ಹೇಳಲಿಲ್ಲ ನೀವು? ಏನು ಬೇಡ, ಮಾಮೂಲಿ ಬಂದಾಗ ಒಂದು ಕಾಪಿ ಕೊಡ್ರಿ ಸಾಕು. ಅವರು ಎಷ್ಟು ಜನ ಬರ್ತಾರೋ ಏನೋ, ನಾನೇನು ಯಾರನ್ನೂ ಬರೋಕ್ಕೆ ಹೇಳಿ ಅಂತ ಹೇಳಿಲ್ಲ. ಹಂಗಿದ್ರೆ ಸತೀಸನ ಹೇಳ್ತಾನೆ, ನೀವೇನು ತಯಾರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಅವ್ರ ವಾತಾವರಣ ನೋಡೋಣ, ಆಮೇಲೆ ಮಿಕ್ಕಿದು. ಸರಿ ಕಣ್ ಹೇಳಿ. ನಾನು ಅದಕ್ಕೆ ನೀವು ಹೇಳ್ತಿದ್ದಿದ್ದು ಸತೀಸಂತ ಕೇಳಿಸ್ಕೊಂಡೆ, ನಮಗೇನು ಹೇಳಿಲ್ವಲ್ಲ ಅಂತ ಕೇಳಿದೆ. ಅಂದಂಗೆ ಕಿಸರು ನೋಡಿದ್ರೆ ನಿನ್ನ ಮಗ ನನ್ನ ಕಣ್ಣಿಗೆಲ್ಲಿ ಕಾಣಿಸ್ಕೊಂಡನು? ಅವ್ನು ಎಂಟ್ರನ್ನ ಕೇಳೋಗು, ಇಲ್ಲ ಎಲ್ಲ ಫೋನ್ಗಿನ್ ಮಾಡು, ಎಲ್ಲೋಗೋನ ಯಾಳು ಬಸ್ತೀವನು. ಹೌದು, ಆ ರಂಗಸಮ್ಮಣ್ಣ ಕರ್ಕ ಬಂದಿದ್ದು ಹುಡುಗನ್ನ ಮನೆಯಾಳಿನ ಮಾಡ್ಕೊಳಕ್ಕೆ ಅಂತ ನೋಡಿದ್ರಲ್ಲ, ಈಗ ಮುರಳಿನ ಕೇಳೋಕ್ಕಾಗತ್ತೆ ಹಂಗೆ? ಓ ಅದಕ್ಕೆ ಈ ವಿಷಯ ಎಲ್ಲವೂ ಮಾತಾಡೋಕ್ಕೆ ನಾಳೆ ಬರೋಕ್ಕೆ ಕೇಳಿರೋದು. ನಾಳೆ ಮಾತಾಡಿ ಆಮೇಲೆ ತೀರ್ಮಾನ ತಗೋತೀನಿ ತಗೋ. ಸತೀಸ ಇದೇನಿಲ್ಲ ಹಿಂಗೆ ಕೂತಿದ್ದಿ? ಏನಾಯ್ತಾ? ಮಾವಯ್ಯ ಬಾ. ಇದ್ಯಾಕ್ಲಾ ಹಿಂಗೆ ಕೂತಿದ್ದಿ? ಏನಿಲ್ಲ ಕಣೇಳು, ಸುಮ್ಕೆ ಕೂತಿದ್ದೆ. ಮುರಳಿ ಫೋನ್ ಮಾಡಿದ, ಹೊಂಟವ್ರಂತೆ ಮನೆ ಬಿಟ್ಟು, ಅದಕ್ಕೆ ಕಾಯ್ತಾ ಇದ್ದೆ. ಇದ್ಯಾಕೆ ನಿದ್ದೆ ಗಣ್ಣಲ್ಲಿ ಮಾತಾಡ್ತಿದ್ದಿ? ಯಾಕೆ ನಿದ್ದೆ ಮಾಡಲಿಲ್ಲ ರಾತ್ರಿ? ನಿದ್ದೆಯಾ ಮಾಡ್ದೇನೋ, ಎಷ್ಟೊತ್ಕೋ ಮಾಡಿದೆ, ಅದು ಇವಾಗ ಮಂಪ್ರು ಎಳಿತಾ ಅದೇ. ಏನ ನಿದ್ದೆ ಎಷ್ಟೊತ್ಕೊ ಮಾಡ್ದ? ಅದೇ ಹಾಕ್ಲಾ? ಸರಿ ಹೊತ್ನಾಗ ಮನಿಕೊಂಡು ನಿದ್ದೆ ಮಾಡಿ ಎದ್ದೊಳಕ್ಕೆ ಹಾಕಿಲ್ವೇ? ನೀನೊಳೆ ಸರಿಯಾಗಿ ಹೇಳ್ದೆ. ನಾನು ನಿದ್ದೆ ಮಾಡೋಕ್ಕೆ ನನ್ನ ನೆಂಟ್ರು ಬಿಡ್ಬೇಕಲ್ಲ. ನಾಚಿಗೆಟ್ಟವನೆ, ಹಿಂಗೆಲ್ಲ ಮಾವನ ಮುಂದೆ ಮಾತಾಡೋದು. ಎಂಟ್ರು ಪಕ್ಕದಲ್ಲಿ ನಿಲ್ಸ್ಕೊಂಡು ಹೆಂಗೆ ಮಾತಾಡ್ತಿದ್ದಿಲ್ಲ ರೀ? ನಿಮ್ಗೆ ಐತಿರ್ರಿ. ಅಯ್ಯಯ್ಯೋ ಮಾವಯ್ಯ ಏನೇನು ತಿಳ್ಕೊಬಿಟ್ಟ? ಅಯ್ಯೋ ಮಾವಯ್ಯ ಏನೇನು ತಿಳ್ಕೊಬಿಡ? ಅಲ್ಲೋ ನನ್ನ ಹೆಂಡ್ರು ಕಣ್ಣೆ ಬಿಡ್ತಾಳ ಅಂದಮೇಲೆ ತಪ್ಪು ತಿಳ್ಕೊಬಿಟ್ಟಲ್ಲ ಯಪ್ಪ. ಅದು ನನ್ನ ಹೆಂಡ್ರು ನಾನು ಬಿಡಕ್ಕಿಲ್ಲ ಅಂದಿದ್ದು. ಇವತ್ತು ಗಂಡಿನ ಮನೆಯವ್ರು ಬರ್ತಾರೆ ಅಂತವ, ರಾತ್ರಿ ಸಾವ್ಗೆಗೆ ಅದಕ್ಕೆ ಇದಕ್ಕೆ ಅಂತ ಅಡುಗೆ ಮಾಡಿಕೊಂಡು ನನ್ನ ಜೊತೆ ಕುಂಡಿಸ್ಕೊಂಡು ಕೂತಿದ್ಲು ಅಂತ ಹೇಳಿದ್ದು ರೀ. ಮಾವಯ್ಯನ ಮುಂದೆ ಹೆಂಗೆ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ವೇ? ನೀವು ಬರ್ರಿ, ಆಮೇಲೆ ಐತೆ ಹೆಂಗೆ ಮಾತಾಡ್ತಿದ್ದೀರಿ ನೋಡು. ಅಲ್ಲೇ ನನ್ನ ಹೆಂಡ್ರೆ, ನಾನು ನೀನು ಬಿಡೋಕ್ಕಿಲ್ಲ ಅಂದಿದ್ದು, ಹಿಂಗೆ ಕೆಲಸ ಮಾಡಿಕೊಂಡು ಲೇಟ್ ಆಯ್ಕೊಂಡು ನಾನು ನಿದ್ದೆ ಮಾಡೋಕೆ ಬಿಡೋಕ್ಕಿಲ್ಲ ಅಂತ ಅಷ್ಟೇ ಕಣೆ. ನೀನೇನು ಕಾಪಿ ಮಾಡ್ಕೊಬಿಡ. ಮಾವ ಹಿಂಗೆ ಅರ್ಥ ಆಯ್ತು ಕಣೆ. ಅವ ಇನ್ನು ಮದುವೆ ಆಗಿ 30-40 ವರ್ಷದಿಂದ ಹೆಂಡ್ರ ಜೊತೆ ಎಣ್ತಾವನೆ.
ಏನು ಮಾವಯ್ಯ ನಿನಗೂ ಈ ಥರ ಆಗಿರಕ್ಕಿಲ್ವೇ? ಅತ್ತಮ್ಮ ನಿನಗೆ ಎಷ್ಟು ದಿವಸ ನಿದ್ದೆ ಮಾಡಾಕ್ಬಿಟ್ಟಿಲ್ಲ ಹೇಳು, ನಿನಗೂ ಅನುಭವ ಆಗಿಲ್ವೇ? ಹಾಂ ಅಲ್ಲ ನನ್ನ ಮಗನೇ ನನ್ನ ಬುಡಕ್ಕೆ ಬಂದ್ಲಾ? ಲೇ ಸುಮ್ಕಿರ್ಲಾ, ಮದುವಾಗದೆ ಏನೇನು ಮಕ್ಕಳಾಗೋ ಟೈಮ್ ಬತ್ತು, ಈಗಲೂ ಹಿಂಗೆ ಮಾತಾಡ್ತಿಲ್ಲಲ್ಲ ಸತೀಸ. ನಿನ್ನ ಮರ್ಯಾದೆ ತಗೊಂಡಲ್ದೆ ನನ್ನ ಮರ್ಯಾದೆನ ತೆಗೆದಿದ್ದೆ. ಇವಾಗ ಸಸಿ ಹೋಗೊಳಕು ನನ್ನ ಮಗನಿಗೆ ತಲ್ಕಟ್ಟಂಗೆ ಏನೇನು ಮತ್ತೆ ಸರಿ ಕಣ್ ಮಾವಯ್ಯ, ನಾನು ಒಳಗೆ ಹೋಗ್ತೀನಿ. ನೀವು ಇವ್ರ ಹತ್ರ ಮಾತಾಡ್ಕೊಂಡು ನಿಂತೀರ, ಇವ್ರು ಹಿಂಗೆ ಏನೇನಾರ ಮಾತಾಡ್ತಾರೆ, ನಿದ್ದೆ ಇಲ್ದಿರ ನೀವು ಹೋಗ್ರಿ ಒಳಗೆ. ನಾನು ಅದೇ ಹೇಳಿದ್ದು, ನಿದ್ದೆ ಇರಲಿಲ್ಲ ತೂಕುಡ್ಸ್ಕೊಂಡು ಕೂತಿದ್ದೆ ಅಂತವ. ನೀವೇ ಬಂದು ಏನೇನೋ ಕೇಳ್ಬಿಟ್ಟು ಏನೇನು ಅಂದ್ಬಿಟ್ಟೈತಾ ಇರಲಿಲ್ಲ ನನಗೆ. ಲೋ ದಟ್ ನನ್ನ ಮಗನೇ, ಯಾರ ಎದುರು ಕಡೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ವಲ್ಲ. ಎಂಟ್ರು ನಿಲ್ಸ್ಕೊಂಡು ನನ್ನ ಎದುರುಗಡೆ ನೀ ಹಂಗಂತಿ, ಈಗ ನನ್ನ ಮರ್ಯಾದಿನ ನೆಂಟ್ರ ಎದುರುಗಡೆ ಹಿಂಗಂತಿ, ಸುಮ್ಕಿಲ್ಲ. ಅಯ್ಯೋ ಇರೋದೇ ಹೇಳಿದ್ದು ಕಣಯ್ಯಪ್ಪ. ಓ ಯಪ್ಪ, ಇವತ್ತೇನು ಆಗೋದಿ ನನ್ನ ಮಗನಿಗೆ, ನನ್ನ ತಲೆ ತಿಂತಾವನೆ. ಸರಿ ಹುಡುಗರ ಮನೆಯವರು ಬರೋಕಿನ ಎಷ್ಟೊತ್ತಾಯ್ತದೆ? ಅಯ್ಯ ಅವ್ರ ಮನೆಗೂ ನಮ್ಮ ಮನೆಗೂ ಒಂದು ತಾಸಿನ ದಾರಿ. ಈಗ ಅಲ್ಲೇ ಅರ್ಧ ಗಂಟೆ ಆಯ್ತು ಅಂತ ಫೋನ್ ಮಾಡಿ. ಅರ್ಧ ಗಂಟೆಯಿಂದ ಈಚೆಗೆ ಇಷ್ಟ ಆಗುತ್ತೆ ನೋಡು, ಚೂರು ತಿಕ್ಕಿಡ್ಸಿದ್ಕೆ. ಇನ್ನೊಂದು ಅರ್ಧ ಗಂಟೆ ಬತ್ತಂತಗ. ಸರಿ ರಾಮಪ್ಪ ದುಡ್ಡು ಕೊಡಬೇಕಿತ್ತು, ಬತ್ತೀನಿ ಅಂತ ಹೇಳಿದ, ಬನ್ನೇ. ಓ ಅವ್ನು ಸಿಕ್ಕಿದಾಗೆಲ್ಲ ಅದೇ ಹೇಳ್ತಾನೆ, ನೀನು ಕೇಳ್ಕೊಬ. ಅವ್ನು ಕೊಟ್ಟ ನೀನು ಈಸ್ಕೊಂಡೆ, ಇನ್ನು ಮಂತಕ್ಕೆ ಬತ್ತೀನಿ ಇನ್ನೇ ಹಂಗಂತೇಳಿದ್ರೆ ಅವ್ನು ಇದಾಳೆ 30 ಹೇಳ್ತಾ ಇರೋದು. ಅವ್ನು ಬರೋಕ್ಕಿಲ್ಲ, ತಿರುಗಿ ಯಾವಾಗಾರ ಸಿಕ್ತಾಗ ಹಿಡ್ಕೋಬೇಕಷ್ಟೇ. ಹಾಳ ಬಸ್ತಿ ಅವ್ನು ಈಸ್ಕೊಂಬಿಟ್ಟು ಹಿಂಗೆ ತಲೆ ತಿಂತಾವನಲ್ಲ, ಹೆಂಗೆ ವಸೂಲಿ ಮಾಡೋದು ಅವ್ತವ. ಅವ್ನು ಮಂತಕ್ಕನ ಔಟ್ಬಾರಲ್ಲ, ಅವ್ನು ಹೆಂಡತಿ ಮಗನಾರ ಕೇಳೋರು ಕೊಟ್ಟಾರೇನೋ. ಓ ನೀನೊಳ್ಳೆ ಸರಿ, ಚೀಟಿ ಅವರೇ ದಿವಸ ಅವ್ರ ಮನೆ ಮುಂದೆ ನಿಂತ್ಕೊಂಡು ಜಗಳಾಡ್ತಿರ್ತಾರೆ, ಒಬ್ರಿಗೂ ಕೊಡಲ್ಲ. ಅವ್ನು ಹೆಂಡತಿ ನನ್ನೇನು ಕೇಳಿ ಅವ್ನು ಕೇಳ್ಕೊ ಅಂತಾಳೆ. ಈಗ ನೀನು ಹಂಗೆ ಅನ್ಸ್ಕೋಬೇಕಷ್ಟೇ ಅಲ್ಲಿ ಹೋಗಿ. ಓ ಹೆಂಗಾನ ಮಾಡಿ ವಸೂಲಿ ಮಾಡಲ್ಲ ಸತೀಸ, ಬೇಕಾರೆ ಆ ದುಡ್ಡು ನೀನೇ ಮಾಡಿಕೊ. ಆ ನನ್ನ ಮಗನಿಗೆ ಮಾತ್ರ ಇಷ್ಟೊಂದು ಸುಳ್ಳು ನಾನು ಚಳ್ಳೆ ಅಂತ ತಿನ್ಸೋ, ಆ ನನ್ನ ಮಗನಿಗೆ 1 ರೂಪಾಯಿ ಬಿಡ್ಬೇಡ. ಆ ದುಡ್ಡು ಎಷ್ಟದು ಅಷ್ಟುವೇ ನೀನು ಇಸ್ಕ, ನೀನು ಮಾಡಿಕೊ. ಅಲ್ಲ ಆ ನನ್ನ ಮಗನ ತಗೊಬಿಡ್ಬೇಡ. ಇದೊಳ್ಳೆ ಸಂದಕದೆ, ಅವನೇನಾದ್ರು ಕೊಡೋನಾಗಿದ್ರೆ ಇಸ್ಕ ಬಾ ಅಂತಿದ್ದೆ. ಈಗ ಅವ್ನು ಕೊಡಲ್ಲ ಅಂತ ಗೊತ್ತು, ಅವ್ನು ಕೊಡಲ್ಲ ನಾನು ಬಿಡಲ್ಲ ಏನಂಗೆ ತಗ್ಲಾಕ್ ಬಿಟ್ಬಿಡಕ್ಕೆ. ಇಲ್ಲ ಹೋಗ್ಲಿ, ಆ ಕೆಟ್ಟ ನನ್ನ ಮಗ ಕಿಸೋರ ಸುಮ್ಮನೆ ತಿರುಗ್ತಾನಲ್ಲ, ಈ ವಾರ ಅಂಟಾಕು. ಇವ್ರು ಕೊಡದೇ ಇರೋರು 4 ಜನ ಅವರಲ್ಲ, ಅವ್ರ ಹತ್ರ ವಸೂಲಿ ಮಾಡಿಸು ಅಂತ. ಅಯ್ಯೋ ಯಪ್ಪ ಸುಮ್ಕಿರು. ಆಮೇಲೆ ನಿನ್ನ ಮಗ ಅಪ್ಪಿ ತಪ್ಪಿ ಆ ನನ್ನ ಮಕ್ಳೇನಾರ ಕೊಟ್ಟರುವೆ, ಈ ನನ್ನ ಮಗ ಅದನ್ನ ಮನೆ ಗಂಟೆ ತರಕಿಲ್ಲ, ಬಾರಕ್ಕೆ ತೊಗೊಂಡೋಗಿ ಸೇರಿಸ್ಬಿಡ್ತಾನೆ. ಎಲ್ಲ ಕಳ್ಳ ಮಕ್ಳು ಹೋಗೋದಾಗೆ. ಸರಿ ಮಾವು, ಇವಾಗ ಗಂಡಿನ ಮನೆಯವ್ರು ಬರ್ತಾರಲ್ಲ, ಆ ವಿಷಯ ಕೇಳ್ತೀನಿ. ನೀನು ಅವನ್ನ ಮನೆ ಅಳಿನಾಗಿ ಮಾಡ್ಕೊಳ್ಳೋಕ್ಕೆ ಕೇಳಬೇಕು ಅಂತಿದ್ಯೋ ಹೆಂಗೆ? ಅದು ನಾನು ನಿಮ್ಮ ಅತ್ತೆ ಕುಟೆ ಮಾತಾಡ್ದೆ ಕಣ್ಲ. ನನಗೆ ಪವಿನ ಬಿಟ್ಟಿರೋಕೆ ಹಾಕಿಲ್ಲ, ನಾನು 2 ಗಂಟೆ ಅವಳಿ ಮನೆಗೆ ಇರಲಿ ಅಂತ ಆಸೆ. ಒಂದು ಮಾತು ಕೇಳಿ ನೋಡೋಣ ಅಂತ. ಏನಂತೀಯೋ? ಏನಂದಿ ಮಾವ? ಇದು ಆಗೋಕ್ಕಿಲ್ಲ ಅನಿಸ್ತದೆ. ನನಗೆ ಗೊತ್ತಿರೋ ಮಟ್ಟ ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಯಾಕೆಂದರೆ ಅವರು ಒಬ್ಬಳನ್ನೇ ಬಿಟ್ಟು ಅವ್ನು ಇರೋಕ್ಕಿಲ್ಲ, ಅದಕ್ಕೆ. ಅದೇನಲ್ಲ ಆ ಅಮ್ಮಂಗೆ ತಿರುಗಿ ಮಕ್ಕಳೇ ಇಲ್ವೇ? ಗಂಡ ಹೋಗೋದಂತೆ, ತಿರುಗಿ ಮಕ್ಕಳು ಹಾಕೋದೆ. ಅವಮ್ಮ ಮದುವಾಗಿ 2 ವರ್ಷಕ್ಕೆ ಇವನು ಹುಟ್ಟ 2 ವರ್ಷಕ್ಕೆ ಅವಯ್ಯ ಹೋದ. ಇನ್ನೆಲ್ಲಿ ಮಕ್ಕಳಾದವು? ಅವಾಗಿಂದ ಇವನ್ನ ಸಾಯ್ಕೊಂಡು ಅವಮ್ಮ ಜೀವನ ಮಾಡ್ಕೊಂಡವಳೆ. ಇರೋಕ್ಕೊಂದು ಮನೆ ಅದೇ. ಈಗ ಇವನು ಎದ್ಮೆ ಕೋಸಿ ಅನುಕೂಲವಾಗವ್ರೆ ಅಷ್ಟೇ. ಇನ್ನು ಅವ್ರ ಸಂಬಂಧಿಕರ ಕಡೆ ನೋಡ್ಕೊಂಡ್ರೆ ಅವಾಗೋಗಿ ಬೈಯೋನು, ನಮ್ಮ ಕಷ್ಟದಲ್ಲಿ ಯಾರೂ ಇಲ್ಲ, ಇವಾಗ ಬರ್ತಾರೆ ಅಂತವ. ಈ ಥರ ನೆಂಟ್ರಿಷ್ಟು. ಓ ಎಲ್ಲರೂ ಮನೆ ದೋಸೆನೂ ತೂತೆಯ, ನೆಂಟ್ರಿಷ್ಟು ನಂಬ್ಕೊಂಡು ವ್ಯವಹಾರ ಮಾಡೋಕೆ ಹಾಕಿಲ್ಲ. ಅಲ್ಲ ಕಣ್ಲ, ನಾನು ಅದೇ ಅಂದ್ಕೊಂಡೆ ಕಣ್ಲ, ಕೇಳೋಣ ಇರ್ತಾನೋ ಹೆಂಗೋ ಅಂತವ. ಬೇಕಿರೋ ಅವ್ರವನ್ನ ಹೋಗಿ ಬಂದು ನೋಡ್ಕೊಂಡು ಇತ್ಕೊಳ್ಳಿ. ಇಲ್ಲ ಓ ಮಾಸ್ತೂರ ಇರೋದು ಬೇಡ ಅಂದರೆ ಇಲ್ಲೇ ಬಂದು ಇತ್ಕೊಳ್ಳಂಗಿರ ಇತ್ಕೊಳ್ಳಿ. ಮಾವು ಒಳ್ಳೆ ಮತ್ತೆ ಹೇಳ್ದೆ. ಯಾರ ಬೀಗರು ಮನೆಯಲ್ಲೇ ಬಂದಿದ್ದಾರೆ. ಅವಮ್ಮ ಅಂಟಿವರ ಆದ್ರೂ ಅವತ್ತಿಂದ ಮಗನ ಯಾರ ಮನೆ ಮಕ್ಳಿಗೂ ಬಿಡ್ದಂಗೆ ಸಾಕಿರೋಳು. ಇವತ್ತು ಅತ್ತೆ ಮನೆ ಗಾಳಿ ಆಗೋದಕ್ಕೆ ಬಂದಿದ್ದಾರೆ. ನೀನೇನು ಗಾಗನಂಗೆ ಮಾತಾಡಿ. ಓ ಏನು ಮಾಡಲು ಹೋಗತ್ತೆ, ತಲೆ ಕೆಟ್ಟೋಗೋದೆ ನನಗೆ. ನನ್ನ ಮಗಳನ್ನ ಬಿಟ್ಟಿರೋಕೆ ಹಾಕಿಲ್ಲ. ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನಾನು ಈ ಸ್ಥಿತಿಗೆ ಬರೋಕ್ಕೆ ಅವಳು ಹುಟ್ಟಿದ ಮೇಲೆ ಕಾರಣ. ಹಂಗಾಗಿ ಅವಳನ್ನ ಬಿಟ್ಟಿರ್ಬೇಕು ಅಂದರೆ ಹಾಕಿಲ್ಲ ಕಂಡ. ಅದಕ್ಕೆ ನಾನು 2 ಗಂಟೆ ಅವಳಿಲ್ಲೇ ಇದ್ಕೊಳ್ಳಿ ಅನ್ನೋ ಆಸೆಗೆ ಏನೋ ಮಾತಾಡ್ಬಿಟ್ಟೆ. ಸರಿ ನನಗೇನೋ ಇದು 100ಕ್ಕೆ 90% ಅವನು ಒಪ್ಪಲ್ಲ. ಇನ್ನು ಅದಕ್ಕೆ ಮೇಲೆ ದೇವರಿಚ್ಛೆ. ಅಮ್ಮ ಬನ್ನಿ ಮುರಳಿ ಬಾ. ಮವಯ್ಯ ಮುರಳಿ ಅವ್ರ ತಾಯಿ. ನಮಸ್ಕಾರ ನಮ್ಮ. ಬನ್ನಿ ಕೂತ್ಕೊಳ್ಳಿ. ಬಾರಪ್ಪ ಕೂತ್ಕೊಳ್ಳಿ. ಎಲ್ಲಿ ಯಾರು ಬರಲಿಲ್ವೇ? ಇಲ್ಲ ಅಣ್ಣಾರೆ, ಯಾರು ಬರಲಿಲ್ಲ, ನಾವಿಬ್ಬರೇ ಬಂದಿದ್ದು. ಅದು ಮಾವ ಯಾರು ಬರೋದು ಬೇಡ ಈಗಲೇ, ಎಲ್ಲ ಒಂದು ಹಂತಕ್ಕೆ ಬಂದಮೇಲೆ ಬರಲಿ ಅಂತ ನಾನು ಎಂದೆ. ಅಲ್ಲಲ್ಲ ಮುರಳಿ, ಅದೇ ಹೋಗಿಲ್ಲ ಮಾವನ್ನ ಮದುವೆ ಮುಂಚೆನೇ ಮಾವನ್ ಮಾಡ್ಕೊಬಿಟ್ಟೆ. ಅದು ನಿನ್ನ ತಂಗಿ ಯಾವಾಗ ಇಷ್ಟ ಆದ್ಲು ಆವಾಗಲೇ ಮಾವನ್ ಮಾಡ್ಕೊಬಿಟ್ಟೆ. ಹಾಂ ಇರಲಿ ಒಳ್ಳೇದು. ತಾಯಿ ಏನು ತಗೋತೀರಿ ಕುಡಿಯೋಕ್ಕೆ? ಜ್ಯೂಸೋ ಕಾಪಿನೋ? ಅಣ್ಣಾರೆ ಏನು ಬೇಡ ಅನ್ನಿ, ಮನೇಲೇ ನಾಷ್ಟ ಕಾಪಿ ಎಲ್ಲ ಮುಗಿಸ್ಕೊಂಡು ಬಂದು 1 ತಾಸಿನ ದಾರಿಯಿಂದ ಇನ್ನೇನು ಹಾಗೆ ಆಡ್ಕೊಂಡಂಗೆ ಹೋಗ್ಬಿಡ್ತದೆ ಅಂತ ಎಲ್ಲ ಮುಗಿಸ್ಕೊಂಡೇ ಬಂದು. ಓ ಇದೇನಮ್ಮ ಹಿಂಗೆ ಮಾಡಿಬಿಟ್ರೆ ನಿಮ್ಮ ಬೀಗ್ರನ್ನೇನು ಸಾಮಾನ್ಯದವ್ರು ಅಂದ್ಕೊಂಡ್ರೆ ಜಮೀನ್ದಾರು ಮನೆಗೆ ಬರುವಾಗ ನೀವು ನಿಮ್ಮನೇಲಿ ಊಟ ಮಾಡ್ಕೊಂಡ್ಬಿಟ್ರೆ? ಸತೀಸಣ್ಣ ಸುಮ್ಕಿರೋ. ಓ ನೋಡಪ್ಪ ಈಗಲೇ ಮಾವಂಗೆ ಸಪೋಟ. ಇಲ್ಲೋ ಸತೀಶ ಸುಮ್ಕಿರೋ, ಸಪೋಟ ಮಾವಿನಕಾಯಿ ಎಲ್ಲ ಅದೇ. ಹೋಗು ಪೊಯ್ದು ರೆಡಿ ಐತೆ ನೋಡು. ಓ ಯಾರಲ್ಲಿ ಏನ್ರೇ ಕರ್ಕಪ್ಪ ಪವಿನಾ.
ಏನಿಲ್ಲ ಸತೀಶ, ನಿನ್ನ ತಮಾಸೆ ಬಂದೋರ ಎದುರುಗಡೆ ಸುಮ್ಮನೆ ನಿಂತ್ಕೊಳ್ಳ. ಮಾವ, ಸತೀಶ ನನ್ನ ಮಕ್ಕ ನೋಡ್ತೀರಿ ನಿದ್ದೆ ಆಗಿಲ್ಲ ಅನ್ಸ್ತದೆ, ಅದಕ್ಕೆ ಹೆಂಗೆಂಗೋ ಮಾತಾಡ್ತಾವನೆ. ಹೂ ಕಣ್ಲ ಮುರಳಿ, ನಿಂಗೆ ಹೆಂಗ್ಲ ಗೊತ್ತಾಯ್ತು ನಂಗೆ ನಿದ್ದೆ ಆಗಿಲ್ಲ ಅಂತವಾ? ಅದೇನಾಯ್ತು ಅಂದ್ರೆ ಸತೀಶವ ಸುಮ್ಮನೆ ನಿಂತ್ಕೋ, ತಿರ್ಗೇನಾರ ಮಾತ್ಗೀತ ಆಡಿ ಹಂಗೆಯಾ, ಸುಮ್ಮನೆ ನಿಂತ್ಕೊಳ್ಳೋ. ಮಾವ, ಸತೀಶಣ್ಣ ಏನು ಹೇಳಕ್ ಬತ್ತವನೆ? ಓ ಏನು ಇಲ್ಲ ಕಣಪ್ಪ, ಸುಮ್ಕಿರು, ಅವನು ಹಂಗೆ ಏನನ್ನು ಮಾತಾಡ್ತಾವನೆ ಇವತ್ತ. ಅದೆಲ್ಲ ಸರಿ ಕಣ ಮುರಳಿ, ಇದ್ಯಾಕ್ಲಾ ಅಷ್ಟೊತ್ತಿದ್ದ ಕತ್ಪೋಗಿಸ್ಕೊಂಡೆ ಮಾತಾಡ್ತಿದ್ದಿ? ನಿನ್ಗೆ ನಿಮ್ಮ ಮನೆ ಹೊಸ್ತಾ, ನಮ್ಮ ಮಾವು ಹೊಸ್ತಾ, ಇಲ್ಲ ನಾನು ಹೊಸ್ದಾ? ಏನಾದ್ರೂ ಇದಕ್ಕೆ ಮುಂಚೆ ಎಷ್ಟೊತ್ತಿನಾರ ಬಂದಿರಲಿ ಕಣಪ್ಪ. ಈ ಮದುವೆ ಗಂಡು ಅಂತ ಅಂದ್ಕೊಂಡು ಬಂದಾಗ ಮಾವನ ಮನೆ ಸ್ವಲ್ಪ ಸಂಕೋಚ ಇದ್ದಿದ್ದೆ ಕಣಪ್ಪ. ನೀನು ಸ್ನೇಹಿತಾಗಿ ಬರೋದು ಬೇರೆ, ಹೀಗಿಂದು ಬೇರೆ ಅಲ್ವೇ? ಅಂದಂಗೆ ಯಜಮಾನ್ರು ಹೋಗಿ ಎಷ್ಟು ವರ್ಷ ಆಯ್ತಮ್ಮ? ಅಯ್ಯೋ ಅಣ್ಣಾರೆ, ಅದನ್ನ ಯಾಕೆ ಕೇಳಿರಿ? ನಾನು ಒಳ್ಳೆ ಸ್ಥಿತಿವಂತರ ಮನೆಯಿಂದ ಬಂದ ಹೆಣ್ಮಗಳಯ್ಯ. ನಮ್ಮ ಯಜಮಾನ್ರು ಆ ಊರಿನಾಗೆ ಹೆಸರುವಾಸಿ. ಮದುವೆ ಮಾಡಿಕೊಟ್ರು ಚಿಕ್ಕ ವಯಸ್ಸಿನಾಗೆ. ನಾನು ಮದುವೆ ಆಗಿ ಬಂದು 2 ವರ್ಷ ಗಂಡನ ಮನೆ ಸಂಸಾರ ಮಾಡ್ದೇನೆ. ಅಲ್ಲಿ ಗಂಟ ಮಕ್ಕಳಾಗಿರಲಿಲ್ಲ. ಏನೋ ಇತ್ತು ಅಂತಿದ್ದಾಗ ಈ ನನ್ನ ಮಗ ಹುಡ್ತ. ಎಲ್ಲ ಚಂದ ಕದೆ ಬಿಡು ಅನ್ನೋತ್ತಿಗೆ ಇವನೊಂದು 2 ವರ್ಷ ತುಂಬ್ತಿದ್ದಂಗೆ ಯಜಮಾನ್ರು ಕೆಲಸಕ್ಕೆ ತಕ್ಕೋಗಿತ್ತವೆ. ಆಯತ್ತಪ್ಪಿದ್ದು ಹೋಗ್ಬಿಟ್ರು. ಆಮೇಲೆ ಇದ್ದಿದ್ದ ಸಂಬಂಧದವರೆಲ್ಲ ಅವ್ರವರಾಗೆ ಕಲ್ಚ್ಕೊಂಡ್ರು. ಇನ್ನು ನನ್ನ ಕೈಗೆ ಕೂಸ್ಕೊಟ್ಟೋದ್ರಲ್ಲ, ಇದನ್ನ ಜೋಪಾನ ಮಾಡ್ಕೊಂಡು ನಾನು ಜೀವನ ಸಾಗಿಸೋತ್ತಿಗೆ ಸಾಕಾಗೋಯ್ತು ಅಂದ್ರಿ. ಈಗ ಇವನೇ ನನಗೆಲ್ಲ. ಹಾಂ, ಯಜಮಾನ್ರ ಕಡೆ ಆಸ್ತಿ ಗೀಸ್ತಿ ಏನು ಬಿಟ್ಟಿಲ್ವೋ ಅಣ್ಣಾರೇ? ಯಜಮಾನ್ರ ಕಡೆ ಆಸ್ತಿ ಅಂದರೆ ಒಂದು 4 ಎಕರೆ ಜಮೀನಿತ್ತು ನೀವು ಊರಿನಾಗೆ. ನಾವು ಈಗಿರೋ ಟೌನ್ನಾಗೆ ಇದ್ದು. ಅವಾಗಿದು ಊರು ಎಣ್ಣೆ ಹಂಗೇನು ಹೇಳ್ಕೊಳಂಗಿರಲಿಲ್ಲ. ಆದರೆ ಊರಿನ ಜಮೀನ ನಮ್ಮ ಬಾವ ಮೈದನ ಅಂತ ಮಾಡ್ಕೊಂಡಿದ್ರು ನಮ್ಮ ಯಜಮಾನ್ರಿದ್ದಾಗ. ಕಾಳು ಕಡ್ಡಿ ಅಂತಲೂ ತಂದ್ಕೊಡೋರು. ಇವ್ರು ಹೋದ್ಮೇಕೆ ನಿಂದು ಯಾವುದು ಅಂದ್ಬಿಟ್ರು ಏನಾರ ಕೇಳಕ್ಕೆ ಹೋದರೆ. ನಾನು ಹಂಗೋ ಹಿಂಗೋ ಓಡಾಡೋಣ ಅಂತ ನೋಡಿದೆ. ಆದರೆ ಏನು ಮಾಡಿರಿ, ಹೆಣ್ಣೆಂಗ್ಸು ಚಿಕ್ಕ ಮಗ ಕಟ್ಕೊಂಡು ಆಗಲಿಲ್ಲ. ಹಂಗೋ ಹಿಂಗೋ ಇವ್ರನ್ನ ಕೈ ಕಾಲು ಹಿಡಿದು ಮಾಡ್ಸೋಣ ಅಂದರೆ ಎಲ್ಲರೂ ಅವ್ರ ಜೊತೆಗೆ ನಿನ್ಗೆ ಆಗಕ್ಕಾಯ್ತದೇನಮ್ಮ ಹೆಣ್ಗಕ್ಕೆ, ಹೋಗಮ್ಮ ಹೆಂಗೋ ಮಗ ಸಾಯ್ಕೊಂಡಿರೋಗು ಅಂತ ಬರೋ ಕಾಲಕ್ಕೆ ಬರ್ತದೆ ಅಂತೇಳಿ ಕಳಿಸ್ಬಿಟ್ರು. ನಾನು ಇನ್ನೇನು ಮಾಡಿರಿ, ಈ ಮಗಿನ ಓದಿಸ್ಕೊಂಡು ಬೆಳೆಸ್ಕೊಂಡು ಮತ್ತೆ ತಲೆನೇ ಹಾಕ್ಲಿಲ್ಲ, ಸುಮ್ಕಾಗಿ ಹೋಗಿದೆ. ಈಗ ಬರ್ತಾರೆ ಎಲ್ಲರೂ, ಚಂದಾಗಿ ಬೆಳೆಸಿದಿ ಮಗನ, ಈಗ ಹೆಂಗಿದ್ದಿ ಏನು ಎತ್ತ ಅಂತ ಈಗ ಬರ್ತಾರೆ. ಹೂ ಕಣೇಳವ, ಎಲ್ಲರೂ ಮನೆಯಲ್ಲೂ ಇದೇ ಬಾಳೆ ಆಗೋದು. ಕೆಳಗೆ ಬಿದ್ದಾಗ ಯಾರೂ ಇಲ್ಲ, ಮೇಲೆದ್ದಾಗ ಎಲ್ಲರೂ ಅವರೇ. ಅರೆ ಈ ನನ್ನ ಮಗ ಅವ್ರು ಯಾರು ಬಂದರೂ ಯಾರು ಏನಲ್ಲ. ಹ್ಞೂ ಮಾವ, ನಾವು ಕಷ್ಟದಲ್ಲಿದ್ದಾಗ ನಮ್ಮಮ್ಮ ಒಬ್ಬಳೇ ಬಂಗತ್ತಿದ್ದಾಗ ಮನೆ ಬಾಕ್ಲಿಗೋರು ನಮ್ಮನ್ನು ಮಾತಾಡ್ತಿರ್ಲಿಲ್ಲ. ಈಗ ಎಲ್ಲ ಅನುಕೂಲವಾಗಿರೋದಕ್ಕೆ ಬರ್ತೀವಿ ನೋಡ್ತೀವಿ ಅಂತಾರೆ. ಅಂಥ ಸಂಬಂಧ ಯಾಕೆ? ನಾನು ಅದಕ್ಕೆ ಯಾರು ಬಂದರೂ ಮಕ್ಕ ಕೊಟ್ಟು ಮಾತಾಡೋಕ್ಕಿಲ್ಲ. ಹಂಗೂ ಕೆಲವರು ಕೇಳಿಬಿಟ್ಟಿದ್ದೀನಿ ಯಾಕೆ ಬರ್ತೀರಿ ಅಂತವ. ನನಗೆ ಸರಿ ಇದ್ದರೆ ಸರಿ ಮಾವ ಮಾವ, ಇಲ್ಲಾಂದರೆ ಆಗೋಕ್ಕಿಲ್ಲ. ಈಗ ಕಷ್ಟ ಸುಖಕ್ಕಾಗದೇ ಇರೋರು ಸುಖದಲ್ಲಿ ಯಾಕೆ ಬರಬೇಕು ಅಂತೀನಿ. ಹ್ಞೂ ಕಣಪ್ಪ ದಿಟ ನೀನು ಹೇಳೋದುವೆ. ಯಾಕೆಂದರೆ ಕಷ್ಟ ಬಿದ್ದಾಗ ಗೊತ್ತಾಯ್ತದೆ ಕಷ್ಟದ ಬೆಲೆ. ಆ ಹೊತ್ನಾಗ ಯಾರ ಕೈ ಹಿಡಿದಿರೋ ಹೋದರೆ ಅಂಥವ್ರು ಯಾಕೆ ಬೇಕು ಅಂತ ಅನ್ಸೋದು ಸಹಜ. ನೀನು ಹೇಳೋದು ದಿಟಾನು. ಹೋಗ್ಲಿ ಬಿಡತ್ತೆಗೆ. ಈಗ ನಿಮ್ಮ ಕಾಲ ಮೇಲೆ ನೀವು ನಿಂತಿದ್ದೀರಿ, ಇನ್ಯಾರ್ದು ಎಂತಕ್ಕೆ? ಮನೆ ಬಾಕ್ಲಿಗೆ ಎಂಥ ಶತ್ರುವೆ ಬಂದರೂ ಒಂದು ಗ್ಲಾಸ್ ನೀರು ಕೊಡಬೇಕು, ಅದೊಂದು ಕೆಲಸ ಮಾಡ್ಕೊಳ್ಳಿ ಅಷ್ಟೇ. ಅಣ್ಣಾರೇ, ನೀವು ಮೂಲ ಅಂದರೆ ನಮ್ಮ ತಾತನ ಅವ್ರ ಅಪ್ಪ ಯಾವುದೋ ಊರಿಂದ ವ್ಯವಸಾಯ ಮಾಡ್ಕೊಂಡು ಹಿಂಗೆ ದಾರಿ ಹರಿಸ್ಕೊಂಡು ಇಲ್ಲಿ ಬಂದು ಉಳ್ಕೊಂಡಿದ್ದಂತೆ. ಆಗ ಇದೆಲ್ಲ ಕಾಡು. ಹಿಂಗೆ ನಮ್ಮಂತಂದವರು ಇನ್ನೊಂದು 2 ಮಂತಂದವರು ಬಂದು ಇಲ್ಲಿ ಸೇರ್ಕೊಂಡು ಇಲ್ಲಿಂದೆಲ್ಲ ಹಸು ಮಾಡಿಕೊಂಡು ಊರು ಕೇರಿ ಅಂತ ಮಾಡಿಕೊಂಡ್ರು. ಅದಾದ್ಮೇಲೆ ಹಿಂಗೆ ವಂಶಾಭಿವೃದ್ಧಿ ಬೆಳ್ಕೊಂಡೋದು. ಈಗ ನಾವೇ ಆವಾಗ ಬಂದು ಇದೆಲ್ಲ ಇದಾಗಿದ್ದಕ್ಕೆ ಜಮೀನ್ದಾರಕ್ಕೆ ನಮ್ಮ ಮನೆ ಪಟ್ಟಕ್ಕೆ ಬತ್ತು. ಈಗ ಅಲ್ಲೇ 4ನೇ ತಲೆ ನಮ್ಮದು. ನಾವೇ ಜಮೀನ್ದಾರಕ್ಕೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅಂದಂಗೆ ಸತೀಶನ ಬಗ್ಗೆ ಮುರಳಿ ಹೇಳೋನೆ. ನಿಮಗೆ ಮಕ್ಕಳೆಷ್ಟು? ಡಿಗ್ರಿ ಓದ್ತಿದ್ಯಾ? ಒಳ್ಳೇದು. ಅಡುಗೆ ಎಲ್ಲ ಮಾಡ್ತೀಯನಮ್ಮ? ಮನೆ ಕೆಲಸ ಕಲ್ತಿದ್ಯೋ? ಇಲ್ಲ ನಮ್ಮ ಇನ್ನೂ ನಾವು ಚಿಕ್ಕವಳ ಮನೇಲಿ ಇವಳೆ ಅಂಥೇಳಿ ಏನು ಅಡುಗೆ ಮನೆ ಕೆಲಸಕ್ಕೆಲ್ಲ ಬಿಟ್ಕೊಂಡಿಲ್ಲ. ಈ ಆಚೆ ಈಚೆ ಕೆಲಸ ಒಂಚೂರು ಇವಾಗ ರವ ಮಾಡಿಸ್ತಾವಳೆ, ಕಲ್ತ್ಕತಾಳೆ. ನಾವು ಇಷ್ಟು ದಿವಸ ಅವಳ ಮದುವೆ ಬಗ್ಗೆ ತಲೆ ಕೆಸ್ಕೊಂಡಿರಲಿಲ್ಲ. ಓದ್ಕೊಂಡಿರೋ ಹುಡುಗಿ ಅಂತೇಳಿ ಕೆಲಸಕ್ಕೂ ಬಿಟ್ಟಿರಲಿಲ್ಲ. ಇರಲಿ ಅಣ್ಣಾರೆ, ಏನು ಮಾಡ್ಕೈತೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹಂಗೆ. ಆದರೆ ತೊಂದರೆ ಇಲ್ಲ ತಗೊಳ್ಳಿ. ಈಗೇನು ಮನೆ ಕೆಲಸ ಕಲೀಲೇಬೇಕು ಅಂತಿಲ್ವಲ್ಲ, ಎಲ್ಲದಕ್ಕೂ ಮಿಷಿನ್ ಬಂದ್ಬಿಟ್ಟದೆ.